ಸೂರಿ ಒಂದ್ ನಿಮಿಷ ಒಂಚೂರ್ ಮ್ಯೂಸಿಕ್ ಕಟ್ ಮಾಡಿ. ಇಲ್ಲ 5 ಗಂಟೆ ಆಯ್ತು, ನಾನ್ ಬಂದಾಯ್ತು, ಫುಲ್ ಎಲ್ಲ ರೆಡಿ ಆಗಿದ್ದೀನಿ. ನಮ್ ಕಂಟೆಸ್ಟೆಂಟ್ಸ್ ಈ ಕಡೆ ಯಾರು ಬಂದಿಲ್ವಲ್ಲ, ಏನಿದು ಖಾಲಿ ಹೊಡಿತಾ ಇದೆ? ನಾನೇನಾದ್ರು ಬೇಗ ಬಂದ್ಬಿಟ್ಟಿದ್ದೀನಾ? 5 ಗಂಟೆ ಆಯ್ತಲ್ಲ. ಫ್ಲೋರ್ ಮ್ಯಾನೇಜರ್, ಏನಪ್ಪ ಇದು ಕತೆ? ಏನಾಯ್ತು? ಇದೇನಿದು? ಏನಪ್ಪ ಇದು? ಪ್ರೀತಿಯ ಅಕ್ಕ ಶ್ರೀ ಶಾಲಿವಾಹನ ಶಕೆ ಕ್ರಿಸ್ತ ಶಕ 21/3/21 ನಿಮ್ಮ ಘನಪಾದಾರವಿಂದಕ್ಕೆ ನಾವು ವಿಜ್ಞಾಪಿಸಿಕೊಳ್ಳುವುದೇನೆಂದರೆ, ಅಕ್ಕ, ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ಕೊಳ್ಳೋದು ದೊಡ್ಡ ಗುಣ ಅಂತಾರೆ. ಆದ್ರೆ ತಪ್ಪು ಮಾಡಿದವ್ರನ್ನ ಕ್ಷಮಿಸೋದು ಅದಕ್ಕಿಂತ ದೊಡ್ಡ ಗುಣ ಅಂತ ತೋರಿಸ್ಕೊಟ್ಟಿದ್ ನೀವು ಕಣಕ್ಕ. ನಿಮ್ ವಿಷಯದಲ್ಲಿ ನಾವು ಮಾಡಿದ ತಪ್ಪನ್ನ ನೀವು ಕ್ಷಮಿಸ್ಬೋದು, ಆದ್ರೆ ದೇವ್ರು ಕ್ಷಮಿಸಲ್ಲ. ಅದಕ್ಕೆ ಅಂತಾನೆ ಪಾಪ ಪ್ರಾಯಶ್ಚಿತ್ತಕ್ಕೋಸ್ಕರ ದೇಶದಲ್ಲಿರೋ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ತಾ ಇದ್ದೀನಿ. ನಾವು ಬರ್ಲಿ ಬಿಡ್ಲಿ, ಶೋ ಮಸ್ಟ್ ಗೋ ಅಕ್ಕ. ನಮಗ್ ಗೊತ್ತಕ್ಕ, ಈ ನಿಮ್ ತಮ್ಮಂದ್ರಿಲ್ದೆ ನೀವು ಶೋ ಮಾಡಲ್ಲ ಅಂತ. ಆದ್ರೂ ನಾವು ಮಾಡಿದ ಪಾಪ ನಾವು ತೊಳ್ಕೊಳ್ಳೇಬೇಕಲ್ವಾ? ನಾವು ಬರ್ಲೇಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಈ ತಮ್ಮಂದ್ರನ್ನ ಬಿಟ್ಟು ಶೋ ಮಾಡೋದೇ ಇಲ್ಲ ಅನ್ಕೊಂಡ್ರೆ ನೀವು ಒಂದ್ಸತಿ ಆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಎಲ್ಲಿದ್ಯೋ ಜಗ, ಎಲ್ಲಿದ್ಯೋ ಕಾರ್ತಿ ಹಂಗ ಒಂದ್ಸತಿ ಹೋಗಕ್ಕ, ನಾವು ಬರ್ತೀವಕ್ಕ, ಎಲ್ಲ ಇದ್ರೂ ಬರ್ತೀವಕ್ಕ. ಏಯ್ ಕಟ್ ಮಾಡೋ. ಎಲ್ಲೋ ಹೋಗಿದಾರಂತೆ, ಪಾಪ ಪ್ರಜ್ಞೆ ಎಲ್ಲ ಕಾಡ್ತಾ ಇದೆಯಂತೆ, ಕರೆದ ತಕ್ಷಣ ಬಂದ್ಬಿಡ್ತಾರಂತೆ. ನೋಡೇ ಬಿಡೋಣ. ಎಲ್ಲಿದ್ದೀರೋ ತಮ್ಮಂದ್ರ? ಜೋಲ್ ಜಗ, ಹುಲಿ ಕಾರ್ತಿಕ್, ಎಲ್ಲಿದ್ದೀರಪ್ಪ? ನಿಮ್ಮ ಅಕ್ಕ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ, ಬಂದ್ರು. ಜಗ, ಅಕ್ಕ, ಕಾರ್ತಿ ಅಕ್ಕ, ನಿಮ್ಮನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ. ಹೌದು ಕಣ. ಯಾಕಿವೆಲ್ಲ? ಯಾಕೆ? ಬದಲಾವಣೆ ಜಗದ ನಿಯಮ ಅಕ್ಕ. ಪರಿವರ್ತನೆ ಕಣಕ್ಕ. ಅಕ್ಕ, ಸ್ಮಶಾನ ಅಂತಂದ್ಮೇಲೆ ಹೊಗೆ ಇರ್ಬೇಕು, ಚಟ್ಟ ಅಂತಂದ್ಮೇಲೆ ಎಣ ಇರ್ಬೇಕು, ಈ ಸ್ಟೇಜು ಅಂತಂದ್ಮೇಲೆ ನೀನಿರ್ಬೇಕು ಕಣಕ್ಕ. ಅಯ್ಯೋ ಜಗ. ಅಕ್ಕ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರ್ರೆ ನಮ್ಮ ಅಕ್ಕನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಅಂದೆ. ಅಕ್ಕನ ಹೆಸರು ಏನಪ್ಪಾ ಅಂತ ಕೇಳಿದ್ರು. ಸಿಂಧು ಅಂದಿದೆ. ಸಹಿ ದೇವ್ರೆ, ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟೆ. ಕಾರ್ತಿ, ಇಷ್ಟು ಒಳ್ಳೆಯವ್ರೇನ್ರು ನೀವು? ಅಕ್ಕ, ಅಕ್ಕ, ನಿಮ್ಗೆ ಇಲ್ಲಿ ಇಲ್ಲಲ್ಲ, ಇಡೀ ವರ್ಲ್ಡ್ ಅಲ್ಲೇ ಹೌದಾ? ಒಬ್ಬ ಆಂಕರ್ಗೆ ಯಾರು ಸಂಘ ಕಟ್ಟಿಲ್ಲ, ಆದ್ರೆ ನಾವು ಕಟ್ತಾ ಇದೀವಕ್ಕ. ನನ್ಗೇನು? ನಿಮ್ಗೇನೆ ಕಣಕ್ಕ. ಕಟ್ಟಿದಿರೇನ್ರು? ನಮ್ದೇ ಆದಂತ ಒಂದು ಸಂಘಟನೆನೂ ಐತೆ ಕಣಕ್ಕ. ಅಯ್ಯೋ ನನ್ ತಮ್ಮ. ಅಂದ್ರೆ ಯಾರು? ನಿಂದ ಎಷ್ಟು ಜನ ಅವ್ರೆ ಗೊತ್ತಾ? ಹೌದೇನೋ? ನೋಡ್ತೀರಾ? ಹೂ ಕಣೋ. ಸಿಂಧು ಅಕ್ಕಂಗೆ, ಸಿಂಧು ಅಕ್ಕಂಗೆ, ಸಿಂಧು ಅಕ್ಕಂಗೆ. ಅಕ್ಕನ್ಗೆ ಸೌಂಡ್ ಅಂದ್ರೆ ಆಗಲ್ಲ, ಗಲಾಟೆ ಮಾಡ್ಬೇಡ್ರು. ಸೌಂಡ್ ಅಂದ್ರೆ ಆಗಲ್ಲ. ಸಿಂಧು ಅಕ್ಕಂಗೆ, ಸಿಂಧು ಅಕ್ಕಂಗೆ. ಇಷ್ಟೇ ಅಲ್ಲ ಅಕ್ಕ, ನಿಮ್ಮಿಂದ ಜನ ಬಲ ಇರ್ಬೋದು, ಧನ ಬಲ ಇರ್ಬೋದು, ಆ ಬಲ ಇರ್ಬೋದು, ಈ ಬಲ ಇರ್ಬೋದು, ಆಚರಿ ಬಲ ಇರ್ಬೋದು, ಈಚರಿ ಬಲ ಇರ್ಬೋದು, ಆದ್ರೆ ಒಂದು ಫ್ಲೆಕ್ಸ್ ಬಲ ಇರ್ಲೇಬೇಕು. ಆ ಫ್ಲೆಕ್ಸ್ ನ ನೀವು ಓಪನ್ ಮಾಡ್ಲೇಬೇಕು. ತಗೊಳ್ಳಿ ಅಕ್ಕ. ನನ್ಗೋಸ್ಕರ ಮಾಡ್ಸಿದ್ದೀರೇನ್ರು? ಮತ್ತೆ ಇಲ್ವಾ? ಮತ್ತೆ ಈ ಬಟನ್ ಏನೋ? ಅದೇ ಅದೇ ಅದೇ. ಅಕ್ಕನ್ಗೆ, ಅಕ್ಕನ್ಗೆ ಒಂದ್ ಫ್ಲೆಕ್ಸ್ ಹಾಕ್ಸಿದ್ದೆ ನಾನು. ನಿನಗೋಸ್ಕರ ಕಣಕ್ಕ. ಅಯ್ಯೋ. ನೀನು ಬೆಳಿಬೇಕು. ಬಾಯ್ಸ್, ನಮ್ಮ ಈ ಉದ್ಘಾಟನೆ ಕಾರ್ಯಕ್ರಮ ಮುಗೀತು. ಎಲ್ರು ನಿಮ್ಮ ಆಸ್ಥಾನದಲ್ಲಿ ಕುತ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಉಪ್ಪಿಟ್ಟು ಕೇಸರಿ ಬತ್ ಆಚೆ ಕೊಡ್ತಾವ್ರೆ, ಆಮೇಲೆ ತಗೊಳ್ಳಿ. ಅನ್ಕೊಂಡೆ ಹೋಯ್ತವ ಅಕ್ಕ. ಖುಷಿನ ಅಕ್ಕ? ಮನ್ಸಾರೆ ಹೇಳ್ತಾ ಇದೀನಿ ಕಣ್ರು, ತುಂಬಾ ಖುಷಿ ಆಗ್ತಾ ಇದೆ. ಅಕ್ಕ, ನಮ್ ಪಾಪ ಪ್ರಾಯಶ್ಚಿತ್ತ ಸಿಕ್ತು ತಾನೆ? ನಮ್ಮನ್ನು ಕ್ಷಮಿಸಿದ್ಯಾ ತಾನೆ? ಖಂಡಿತ ಕಣೋ, ಮನ್ಸಾರೆ ಕ್ಷಮಿಸಿದೀನಿ ಕಣೋ. ಕ್ಷಮಿಸಿದೀನಿ ಅಂತ ಈ ಜಗತ್ತೇ ಕೇಳಿಸ್ಕೊಂಡಂಗ ಒಂದ್ಸತಿ ಕೂಗಿ ಹೇಳಕ್ಕ, ಕೂಗಿ ಕೂಗಿ ಇಬ್ರು ತಮ್ಮ ಜಗ್ಗ ಮತ್ತೆ ಕಾರ್ತಿಕ್ ನ ಮನ್ಸಾರೆ ಕ್ಷಮಿಸಿದೀನಿ ನಾನು. ಇದೇ ಖುಷಿಲಿ ನಾನ್ ತಿರುಪತಿಗೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ಸಿದೀನಿ ಕಣಕ್ಕ. ತಗೊಳ್ಳಿ ಪ್ರಸಾದ. ಶ್ರೀಮಂತರಮಾರಣ ಗೋವಿಂದ ಅಲ್ಲ, ತಿರುಪತಿನ ಹೂನಕ್ಕ. ಲಾಡು ಅಲ್ವೇನ್ರು ಕೊಡೋದು?
ಅಯ್ಯೋ ಈ ಬೇಕ್ರಿ ನನ್ನ ಮಗನಿಗೆ ಲಾಡು ಪ್ಯಾಕ್ ಮಾಡು ಅಂತಂದ್ರೆ ಅಲ್ವಾ ಪ್ಯಾಕ್ ಮಾಡ್ಬಿಟ್ಟವನ. ಓ ಅಕ್ಕ ವಿಷಯ ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಕಣ್ರು. ಎಂತ ಕಥೆ? ಅಯ್ಯೋ ಜಗ್ ಹೇಳ ಬೇಗ. ಏನಕ್ಕ ನೀನು? ನಾನ್ ನೋಡಿದ್ರೆ ನಿನ್ಗೆ ಎಲ್ಲಾರ ಹತ್ರ ಹೋಗ್ಬಿಟ್ಟು ನಮ್ಮ ಅಕ್ಕ ಜಾಣೆ ಜಾಣೆ ಅಂತ ಹೇಳ್ಕೊಬತ್ ನೀನು ಒಳ್ಳೆ ಪೆದ್ರಂಗ್ ಕಾಡ್ತಿಯಲ್ಲ, ತಿಳ್ಕೊಬೇಕದ್ನೆಲ್ಲ ನೀನು. ಮೊನ್ನೆ ಏ, ಇದ್ರಲ್ಲಿ ನಂಗ್ ಬಂತು. ಗೊತ್ತಿಲ್ಲ. ಹೆಂಗು ಎಲ್ಲ ಮೊನ್ನೆ ನಿಮ್ಗೆ ಇದ್ರಲ್ಲೇ ಬಂತಲ್ಲ. ಯಾರು ಹೇಳಿಲ್ಲ ಕಣ್ರು. ಅಕ್ಕ ನೀನ್ ನನ್ನ ಹತ್ರ ಹೇಳ್ದಂಗೆ ಇಲ್ಲಿ ಎಲ್ಲಾರ ಹತ್ರ ಹೋಗ್ಬಿಟ್ಟು ನಂಗೆ ಗೊತ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡ. ನಮ್ಮ ಅಕ್ಕನ್ ಮರ್ಯಾದೆ ಹೋಗ್ಬಿಡ್ತದಲ್ಲಿ. ಸರಿ ಏನದ್ ಹೇಳ್ರಿ. ಲಾಕ್ ಡೌನ್ ಆದ್ಮೇಲೆ ತಿರುಪತಿಲಿ ಲಾಡು ಬದಲು ಅಲ್ವಾ ಕೊಡ್ತಾವ್ರೆ. ಹೌದಾ? ನೀವ್ ಒಂದ್ಸತಿ ಹೋಗಿದ್ ಬಾ ಶೋ ಮುಗಿಸ್ಕೊಂಡು. ಯಾವ್ದು ಕೊಟ್ರಿ ಪ್ರಸಾದ ತಾನೆ ಅಕ್ಕ? ತಿನ್ಕೋ. ಅಲ್ಲಿ ತಿನ್ನಕ್ ಎಷ್ಟ್ ಜನ ಕಾಯ್ಕೊಂಡವ್ರೆ. ನಮಸ್ಕಾರ ಮಾಡ್ಕೊತೀನಿ, ಕೊಟ್ಟೆಟ್ಕಲ್ಲ ತಿನ್ಬಿಡೋದು ಹಂಗೆ. ಕೂತಿಲಿ ಹಂಗೊಂದ್ ಮಾತ್ ಕೊಡು. ಏನ್ರು? ಮಾತಪ್ಪಂಗಿಲ್ಲ. ಇನ್ನು ಮೇಲಿಂದ ಯಾವತ್ತು ನಮ್ಮನ್ನ ನೀವು ಬಜೆಟ್ ಜಡ್ಜಸ್ ಅಂತ ಕರಿಬಾರ್ದು. ಬಹುಮಾನ ಮಾಡಲ್ಲ ಕರೆಯಲ್ಲ ಅಂತ ನಂಗೆ ಮಾತು. ಓಕೆ ಅಲ್ಲ? ಅಯ್ಯೋ ನನ್ ಮಕ್ಳ, ತಿರುಪತಿ ಲಾಡುನ ನೀವು ಹಲ್ವಾ ಮಾಡ್ದಾಗ್ಲೇ ನಂಗೆ ಡೌಟ್ ಬಂತ್ರು. ಏನೋ ಸ್ಕೆಚ್ ಹಾಕೊಂಡೆ ಬಂದಿದ್ದೀರಾ ಅಂತ. ಅದ್ ಸ್ಕೆಚ್ ಅಲ್ಲ ಅಕ್ಕ, ಪ್ರೀತಿ. ನಿನ್ನ ಪ್ರೀತಿ ಮಾಡಿ ತಪ್ಪ ಅಕ್ಕ. ನೋಡಿ ನೀವಿಬ್ರು ಈ ಶೋ ಅಲ್ಲಿ ಇರೋದೇ ದೊಡ್ಡ ತಪ್ಪು. ಏನೋ ಹೋಗ್ಲಿ ಪಾಪ ಅಂತ ಬಿಟ್ಟಿದೀನಿ. ಶೋ ಶುರು ಮಾಡ್ಬೇಕು, ಜನ ಎಲ್ಲ ಕಾಯ್ತಾವ್ರೆ, ಹೋಗಿ ಕುತ್ಕೊಂಡ್ಬೇಕು. ಕಾರ್ತಿ ಇವ ಅಮ್ಮನ್ನ ಕಿಡ್ನಾಪ್ ಮಾಡ್ದು ಏನು ಆಗ್ಲಿಲ್ಲ. ಒಳ್ಳೆಯವ್ರ ಆಗ್ಬಿಟ್ಟು ಒಂದ್ ಸಂಘ ಕಟ್ಕೊಂಡ್ ಬಂದು ಅದಕ್ಕೂ ಇವನು ಇವ ಅಮ್ಮ ನಮ್ಮ ಮಾತೆ ಕೇಳ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಇಂದ ಬೇರೆನೇ ಪ್ಲಾನ್ ಮಾಡ್ಬೇಕಾರ. ಕಣ ಸರಿಯಾಗಿ ಒಂದ್ ಪ್ಲಾನ್ ಮಾಡೋಣ. ಏನಿಲ್ಲ ಅಕ್ಕ ಜಗ್ಗ, ಹಿಂಗೇ ಇರೋಣ ಅಕ್ಕಂಗ್ ಇಷ್ಟ ಆಗ್ತೀವಿ ಅಂತ ಹೇಳ್ತಾ ಇದ್ವಿ. ಹಂಗೆ ಇರು ಅಲ್ವೇನೋ ಜಗ್ಗ? ಹೋಗೋಣ ಬಾ ಹೋಗೋಣ. ಸದ್ಯ ಮುಗೀತು ಈ ನನ್ ಮಕ್ಳ ಕಾಟ. ಸೊ ಆಡಿಯನ್ಸ್, ಶೋ ಶುರು ಮಾಡೋಣವಾ? ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಮ್ ಹುಡುಗರಂತೂ ಫುಲ್ ಜೋಶಲ್ಲಿದ್ದಾರೆ. ನಮ್ಮನ್ನ ನೋಡಕ್ಕೆ ಇಡೀ ಕರ್ನಾಟಕನೇ ಜೋಶಲ್ಲಿದೆ. ಸೊ ಹಾಗೆ ತಡ ಮಾಡದೆ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡ್ಕೊಳ್ಳೋಣ. ಇದು ಕಲರ್ಸ್ ಕನ್ನಡದ ವೀಕೆಂಡ್ ಮನೋರಂಜನೆಯ ಡಬಲ್ ಧಮಾಕ. ಮೊದಲನೇದಾಗಿ ಕಲರ್ಸ್ ಕನ್ನಡವನ್ನ ಕಣ್ಣ ರೆಪ್ಪೆಲಿಟ್ಕೊಂಡು ಕಾಪಾಡ್ಕೊಂಡ್ ಬಂದಿರೋ ಇಡೀ ಕರುನಾಡಿನ ಜನತೆಗೆ ಸ್ವಾಗತ, ಸುಸ್ವಾಗತ. ಹಾಗೆ ನಮ್ಮ ಮಜಾ ಸಂಸಾರದ ಮಹಾಪ್ರಚಂಡರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಲ್ಲ ಆರಾಮ? ಹೆಂಗೆ ನಮ್ ಲ್ಯಾಗು ಲವ್ ಸ್ಟೋರಿ ಎಲ್ಲ ಬಿಲ್ಡಪ್ ಆಗ್ತಾನೆ ಇದೆ, ಸೂಪರ್ ಆಗಿ ನಡೀತಾ ಇದೆ. ಅಲ್ಲಿ ಲ್ಯಾಗು, ಇಲ್ಲಿ ಸೀರೆ ಉಟ್ಕೊಂಡು ನಮ್ ರಾಗು. ಪಾಪ ರಾಗು ನೋಡಿದ್ರೆ ತುಂಬಾ ನೋವಾಗತ್ತಪ್ಪ ರಾಗು. ಏನ್ ಮಾಡಕ್ಕಾಗತ್ತೆ, ನನ್ ಗಂಡಂಗ್ ಒಳ್ಳೇದಾಗತ್ತೆ ಅಂತಂದ್ರೆ ಅಷ್ಟ್ ದಿನ ಇದ್ದು ವಿನ್ ಆಗಿ ಬರ್ಲಿ ಅಲ್ವಾ? ಆದ್ರೆ ನಿನ್ ಗಂಡ ಅಲ್ಲಿ ಬೇರೆ ಲವ್ ಸ್ಟೋರಿ ನಡೆಸ್ತಾ ಇದಾರಮ್ಮ. ಇರ್ಲಿ, ಅವ್ರಲ್ಲಿ ಹೋದ್ರು ಅಂತಾರೆ, ಇಲ್ಲಿ ಸುಮಾರು ಜನ ಇದಾರೆ. ಓ ಏನ್ ತುಂಬಾ ಕಡ್ರಪ್ಪ ಇದು. ಗಂಡ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ಸೇ ಹೆಂಡತಿ ಹತ್ರ ಬಂದೈತೆ. ಇಲ್ಲ, ಅಲ್ಲಿ ನನ್ ಗಂಡನೂ ಕಾಮಿಡಿ ಮಾಡ್ತಿದ್ದಾರೆ, ಹೆಂಡ್ತಿರೋ ಸ್ವಲ್ಪ ಎಲ್ಲರ ಜೊತೆ ಕಾಮಿಡಿ ಮಾಡೋಣ ಅಂತ. ಓಕೆ, ಅವನು ಅಲ್ಲಿ ಜಾತ್ರೆ, ಆದ್ರೆ ಆ ಜಾತ್ರೆಗೆ ತೇರಿ ಇವನು. ಗೊತ್ತಾ? ಎಲ್ರು ಸೇರ್ಕೊ ಹೇಳಿತೀವಿ ನಾವು. ಈ ಪ್ರೀತಿ ಅನ್ನೋದು ಕೆಲವರಿಗೆ ಕಣ್ಣಳತೆ ದೂರದಲ್ಲಿದ್ರು ಕಾಣಿಸಲ್ಲ, ಇನ್ನು ಕೆಲವರಿಗೆ ಕಣ್ಣೀರಿಟ್ರು ಸಿಗಲ್ಲ. ಪ್ರೀತಿನ ನಿಜವಾಗ್ಲೂ ಪ್ರೀತಿಸೋ ಪ್ರತಿಯೊಬ್ಬ ಕಣ್ಣೀರಲ್ಲಿ ಕೈ ತೊಳೆದಾಗ್ಲೇ ಅವನ ರಾಧೆ ಅವನನ್ನ ಅರಸಿ ಬರೋದು. ಅದೇ ರೀತಿಯಲ್ಲಿ ಹಠಕ್ ಬಿದ್ದು ಮದ್ವೆ ಆದ್ರೂ ಒಲಿದು ಬರದ ಹೆಂಡತಿಯನ್ನ ಒಲಿಸ್ಕೊಳಕ್ಕೆ ಪ್ರೀತಿಯಿಂದ ಮಾತ್ರ ಸಾಧ್ಯ ಅಂತ ತೋರ್ಸ್ಕೊಟ್ಟಂತ ಈ ಒಂದು ಧಾರಾವಾಹಿ, ಅದು ನಮ್ಮ ವಾಹಿನಿಯ ಮುದ್ದಾದ ಕತೆ ನನ್ನ ಅರಸಿ ರಾಧೆ. ಮಡದಿಯಲ್ಲಿ ತಾಯಿನ ಹುಡುಕೋ ಈ ಕಾಲದಲ್ಲಿ ಕಳೆದು ಹೋದ ತಾಯಿಯನ್ನ ಹುಡುಕೋಕೆ ಅಂತಾನೆ ಮದ್ವೆ ಆದ ಈ ನಾಯಕ. ತಾಳಿಗೆ ಕರುಳು ಕೊಟ್ಟು ತಾಳ್ಮೆಯಿಂದ ಬದುಕ್ತಾ ಕರ್ನಾಟಕಕ್ಕೆ ತಾಳಿಯ ಬೆಲೆ ತೋರಿಸಿದ ಮುದ್ದಾದ ನಾಯಕಿ. ಈಗ ಇವರಿಬ್ರು ತಮ್ಮ ಮುದ್ದಾದ ಹೆಜ್ಜೆಗಳೊಂದಿಗೆ ಈ ವೇದಿಕೆಗೆ ಬರಕ್ಕೆ ಸಜ್ಜಾಗಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನನ್ನರಸಿ ರಾಧೆ ಧಾರಾವಾಹಿಯ ಮುದ್ದಾದ ಜೋಡಿ ಅಗಸ್ತ್ಯ ಹಾಗೂ ಇಂಚರ.
ಅಗಸ್ತ್ಯ ಹಾಗೂ ಇಂಚರ ಮೊದಲು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮಜಾ ಭಾರತ ಟೀಮ್, ಯು ಗೈಸ್ ಆರ್ ಅಮೇಜಿಂಗ್. ಏನ್ ಎನರ್ಜಿ, ಹೇಗಿದ್ದೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಥ್ಯಾಂಕ್ ಯು. ನಮಗೋಸ್ಕರ ಇವತ್ತು ಎಲ್ಲರೂ ಬಂದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಸೊ ಇಂಚರ ಅವ್ರೆ ನೋಡಿ, ಮಡದಿ ಮನ್ಸ್ ಮಾಡಿದ್ರೆ ಮಡಿಯದ ಗಂಡಸೇ ಇಲ್ಲ ಅಂತ ಇಡೀ ಕರ್ನಾಟಕಕ್ಕೆ ತೋರ್ಸ್ಕೊಟ್ಟಂತ ಮುದ್ದು ಹುಡುಗಿ ನೀವು. ಸೊ ಇಷ್ಟು ದಿನ ಕಿತ್ತಾಡ್ತಾ ಇದ್ರಿ, ಇವಾಗೇನು ಒಂದಾಗ್ತಾ ಇದೀರಾ, ಲವ್ ಸ್ಟೋರಿ ಎಲ್ಲ ಬರ್ತಾ ಇದೆ. ಏನಪ್ಪ ಇದು, ಏನ್ ಕತೆ ಹೇಳಿ, ನೀವ್ ಹೇಳಿ. ಆ, ಎಲ್ಲಿ ಪ್ರೀತಿ ಇರತ್ತೋ ಅಲ್ಲೇ ಜಗಳ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಫೈಟ್ ಇಂದ ಸ್ಟಾರ್ಟ್ ಆಯ್ತು. ಸ್ಟಾರ್ಟಿಂಗ್ ಲವ್ ಮಾಡ್ಬಿಟ್ರೆ ಅವ್ರಿಗೆ ನಮ್ ವ್ಯಾಲ್ಯೂ ಗೊತ್ತಾಗಲ್ಲ ಅಲ್ವಾ? ಅಲ್ಲ, ನಮ್ ವ್ಯಾಲ್ಯೂ ಏನೀಗ ಗೊತ್ತಾಗದ್ ಬೇಡವಾ? ಆದ್ರೂ ಅಗಸ್ತ್ಯ, ನಿಮ್ ಕಂಪನಿಯಲ್ಲಿ ಸೇರ್ಕೊಬೇಕು ಅಂದ್ರೆ ಏನ್ PUC ಫೇಲ್ ಆಗಿದ್ರೆ ಸಾಕಾ? ಇಲ್ಲ ಇಲ್ಲ ಇಲ್ಲ, ಅದು ಎಲ್ರಿಗೂ ಅಲ್ಲ, ನನಗ್ ಮಾತ್ರ. ಓ ಹೌದಾ? ಮ್ಯಾರೇಜ್ ಸಹ ಮೇಡ್ ಇನ್ ಹೆವೆನ್ ಅನ್ನಲ್ವಾ, ಅದಕ್ಕೆಲ್ಲ ಅದು ಹಂಗೆ ಆಟೋಮೆಟಿಕ್ ಆಗಿ ಆಗುತ್ತೆ. ಎಲ್ಲ ಅದ್ರ ಪ್ರಕಾರನೇ ವರ್ಕೌಟ್ ಆಗುತ್ತೆ, ಹಂಗೆ ಆಗತ್ತೆ ಎಲ್ಲ. ಇಲ್ಲ, ನಾನ್ ಬೇರೆ ನೋಡಿ, ನಾನ್ ಡೆಂಟಿಸ್ಟ್. PUC ಫೇಲ್ಗೆ ಇಂಥ ಕೆಲಸ ಕೊಟ್ಟಿದ್ದೀರಾ ಅಂದ್ರೆ, ನನ್ ಡಾಕ್ಟರ್ ನಂಗೆ ಎಂತ ಕೆಲಸ ಕೊಟ್ಟಿರ್ತೀರಾ ಅಂತ ನಾನು ಕನ್ಸೆಲ್ಲ ಕಂಡಿದ್ದೆ. CEO ಅಷ್ಟೇ ನೀವು, ಇನ್ನೇನು? ಸೊ ಅಗಸ್ತ್ಯ, ಅವನ ಸೀರಿಯಸ್ ನೋಟ್. ಎಸ್, ಕೆಲವ್ರ ತ್ಯಾಗನ ನೋಡಿದ್ರೆ ದೇವರೇ ಮೆಚ್ತಾನೆ, ಅಂತ ತ್ಯಾಗನ ತಾಯಿಗೋಸ್ಕರ ನೀವು ಮಾಡಿದೀರಾ. ಸೊ ಇಡೀ ಕರ್ನಾಟಕಕ್ಕೆ ಒಂದ್ ಮಾದರಿ ಆಗಿದ್ದೀರಾ. ಸೊ ಇಂತ ಒಂದು ಪಾತ್ರ ನೀವು ನಿಭಾಯಿಸ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕಂದ್ರೆ ಅಗಸ್ತ್ಯ ರಾಥೋಡ್ ಅನ್ನೋ ಒಂದು ಪಾತ್ರ ತುಂಬಾ ಡಿಜೆಕ್ಟೆಡ್, ರಿಜೆಕ್ಷನ್, ಅವ್ನ ಲೈಫಲ್ಲಿ ತುಂಬಾ ಹೀಸ್ ಬೀನ್ ಡಿಜೆಕ್ಟೆಡ್. ಜಾಸ್ತಿ ಪ್ರೀತಿ ನೋಡಿಲ್ಲ ಅವನು, ಅಪ್ಪನೂ ಅಷ್ಟು ಟೈಮ್ ಕೊಟ್ಟಿಲ್ಲ, ಯಾವಾಗ ಕೊಡ್ಬೇಕಿತ್ತು ಅವಾಗ ಕೊಡ್ಲಿಲ್ಲ. ಸೊ ಹಾಗಾಗಿ ಹೀಸ್ ಅ ಡಿಜೆಕ್ಟೆಡ್ ಬಾಯ್. ಸೊ ಯಾವುದು ತೋರಿಸ್ಕೊಳ್ಳಲ್ಲ, ಆದ್ರೆ ಸ್ವಾಭಿಮಾನಿ, ಐ ಆಮ್ ಫೈನ್ ಅಂತಾನೆ ಹೇಳ್ತಾನೆ. ಸೊ ಇಟ್ ವಾಸ್ ಎ ನೈಸ್ ಕ್ಯಾರೆಕ್ಟರ್. ಅದು ಬೇರೆ ಅಮ್ಮನ ಪೋರ್ಟ್ರೇ ಮಾಡೋ ಒಂದು ಇಮೋಷನ್ ಸಿಕ್ತಲ್ಲ, ಐ ಥಿಂಕ್ ಐ ಆಮ್ ಜಸ್ಟ್ ವೆರಿ ಲಕ್ಕಿ. ಅಷ್ಟೇ, ಪುಣ್ಯ ಮಾಡಿದೀನಿ ಅಂತ ಅನ್ಸ್ತಾ ಇದೆ. ಸೊ ಇಂಚರ, ಇಷ್ಟೊಂದು ಸ್ಟ್ರಗಲ್ ಎಲ್ಲ ಪಟ್ಟಿದ್ದೀರಾ ನೀವು. ಈಗ ಅಗಸ್ತ್ಯ ನಿಮ್ ಕಡೆ ಒಲಿತಾ ಇದ್ದಾನೆ ಸ್ವಲ್ಪ, ಅಲ್ವಾ? ಇನ್ನು ಇಲ್ವಾ? ಒಂದ್ ರೇಂಜ್ ಹೌದು, ಒಂದ್ ರೇಂಜ್. ಅದು ಅದು ಅವ್ನ ತಂಗಿಗೋಸ್ಕರ ಚಾಲೆಂಜ್ ವಿನ್ ಆಗ್ಬೇಕು ಅಂತ ಆಕ್ಚುಲಿ ನಾನು ಅವ್ನ ಕಡೆ ಸ್ವಲ್ಪ ಹಿಂಗೆ ಲೀನ್ ಆಗ್ತಾ ಇದ್ದೀನಿ. ಅಗಸ್ತ್ಯ ಅಂದ್ರೇನೆ ಅದೇ, ಯಾವಾಗ್ಲೂ ಅಮ್ಮನ್ಗೋಸ್ಕರ, ತಂಗಿಗೋಸ್ಕರ ಯಾವಾಗ್ಲೂ ಚಾಲೆಂಜ್ ಗಳನ್ನ ತಗೊಂತಾ ಇರೋದು ಅಲ್ವಾ? ಹೆಂಡತಿಗೋಸ್ಕರ ಓ ಅದು ನೀವೇ ಹೇಳ್ಬೇಕಪ್ಪ, ನಮ್ಗೆ ಗೊತ್ತಿಲ್ಲ. ಹೆಂಡತಿಗೋಸ್ಕರ ಏನ್ ಮಾಡ್ತೀಯ? ಮಾಡೋಣ, ನೋಡೋಣ ಏನಾಗತ್ತೋ. ನೀನೇ ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಂಗೆ. ಓಕೆ ನೋಡಿ, ಈ ಸ್ಟೇಜ್ ಅಲ್ಲೆಲ್ಲ ಮಾಡ್ತಾನೆ, ಹೆಂಡತಿಗೋಸ್ಕರ ಏನ್ ಬೇಕೋ ಈ ಸ್ಟೇಜ್ ಅಲ್ಲಿ ಅಗಸ್ತ್ಯ ಮಾಡೋದು. ಓಕೆ, Bro, ಸ್ವಲ್ಪ ಹೇಳ್ಕೊಡ್ತೀರಾ? ಅವ್ರ ನೀವ್ ತುಂಬಾ ಅವಾಜ್ ಆಗ್ತಿದೀರಾ, ಇವಾಗ ಏನಾಯ್ತು? ಬೇಡ ಬ್ರೋ, ಅವ್ರ ಹಂಗಾಗಿ ಅವ್ರ ಪಕ್ಕದಲ್ಲಿ ಅವ್ರ ಹೆಂಡತಿ ಕೂತಿದ್ದಾರೆ ಇವಾಗ. ಏನದು? ನಿಮ್ದು ಸೇಮ್ ಕೇಸಾ? ನಿಮ್ಗಿಂತ ಡಬ್ಬಲ್ ಅವನು ಅವನೇ ಬರ್ಕೊಟ್ಬಿಟ್ಟಾನ ಅವಳಿಗೆ. ಅವ್ನೇನು ಇಲ್ಲ, ಮಾಡು ಅಂದ್ರೆ ಮಾಡ್ಬೇಕು, ಎತ್ತಿನ ಅಷ್ಟೇ. ಜಗ್ಗ ಬ್ರೋ, ಏನೋ ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಏನ್ ಬ್ರೋ ನೀವು? ನಾನು ಕೊಡ್ತೀನಿ ಬ್ರೋ. ಹೌದಾ? ಕೊಡ್ತಾರೋ ಬಿಡ್ತಾರೋ, ಸುಮ್ನೆ ಇಲ್ಲಿ ಹಿಂಗಿರೋಣ ಅಷ್ಟೇ. ಮೇಡಮ್ ಸ್ವಲ್ಪ ಕೂತ್ಕೊಳಕ್ ಹೇಳಿ. ಅಷ್ಟೇ. ಸರಿ ಇಂಚರ, ನೀವ್ ಹೇಳಿ, ಅಗಸ್ತ್ಯನ್ ಮೇಲೆ ಏನಾದ್ರು ಕಂಪ್ಲೇಂಟ್ಸ್ ಏನಾದ್ರು ಇದೆಯಾ? ಕಂಪ್ಲೇಂಟ್ ಮಾಡ್ಬೇಕು ಅಂದ್ರೆ ಈ ವೇದಿಕೆ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಮಾಡ್ಬಿಡಿ, ನಾವ್ ನೋಡ್ಕೊತೀವಿ. ಕಂಪ್ಲೇನ? ಹಾ, ಸಖತ್ ಕೋಪ ಮಾಡ್ಕೋತಾನೆ, ಗುರ್ರ ಅಂತಿರ್ತಾನೆ. ಆಮೇಲೆ ತಂಗಿಗೋಸ್ಕರ ಯಾರಾದ್ರೂ ಈ ತರ ಎಲ್ಲ ಹುಡುಗಿರ ಎಮೋಷನ್ಸ್ ಜೊತೆ ಆಟ ಆಡ್ತಾರ? ನಿಜವಾಗ್ಲೂ ಇಷ್ಟಪಟ್ಟು ಇನ್ನೊಬ್ರು ಇಷ್ಟಪಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಪ್ಪ. ಸೊ ಇದು ತಪ್ಪು ಅಂತ ನನಗನ್ಸತ್ತೆ. ಸೊ ಏನು ಅಗಸ್ತ್ಯ? ಏನ್ ಹೇಳಿ, ಈಗ ಕೋಪ ಅಂತೂ ಎಲ್ರಿಗೂ ಬಂದೇ ಬರುತ್ತೆ, ನನಗ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ಅದನ್ನ ಕಂಟ್ರೋಲ್ ಮಾಡೋಣ, ಏನೋ ಅದೇ ಮೆಡಿಟೇಷನ್ ಅದೆಲ್ಲ ಮಾಡ್ತಾ ಇದೀನಿ, ನೋಡೋಣ. ಐ ಹೋಪ್ ಇಟ್ ವರ್ಕ್ಸ್. ಏನಿಲ್ಲ ಬ್ರೋ, ಯಾವಾಗ್ಲೂ ಅಮ್ಮ 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 ಅಂತಿರ್ತಾನೆ. ಅಮ್ಮ ಅನ್ಬೇಕು, ಆದ್ರೆ ಹೆಂಡತಿ ಬಗ್ಗೆನೂ ಸ್ವಲ್ಪ ಇರ್ಬೇಕಲ್ವಾ? ಬರೀ ಅಮ್ಮ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ನಾನು ಅಮ್ಮನ್ ಬಿಟ್ಟು ಬಂದಿಲ್ವಾ ಇವ್ರ ಮನೆಗೆ? ಕರೆಕ್ಟ್ ಅಗಸ್ತ್ಯ. ನಾನು ಅಮ್ಮನೇ ನೋಡಿಲ್ಲಮ್ಮ, ಯಾಕೆ ಹಿಂಗ್ ಹೇಳ್ತಿದ್ಯಾ? ಈಗ ಏನೋ ನೋಡ್ತಾ ಇದೀನಿ. ನೋಡಿದ್ರು ನೋಡಿಲ್ಲ ಅಂದ್ರೆ ಹೆಂಡತಿ ಪಕ್ಕದಲ್ಲಿ ಇದ್ದವಳನ್ನ ಬಿಟ್ಬಿಟ್ಟು ಅಮ್ಮ 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 ಅಂದ್ರೆ ಸಾರಿ, ತಪ್ಪಾಯ್ತು. ಓಕೆ, ಎಸ್. ಸರಿ ನೋಡಿ ಇಂಚರ ಅವ್ರೆ, ನಿಮ್ಗೆ ಏನೇನ್ ಕಂಪ್ಲೇಂಟ್ಸ್ ಇದೆಯೋ ಅದಕ್ಕೆಲ್ಲ ಸೊಲ್ಯೂಷನ್ ಇವತ್ತು ನಾವು ಕೊಡ್ತೀವಿ, ಆಯ್ತಾ? ಓಕೆನಾ? ಸೂಪರ್, ಪ್ರಾಮಿಸ್. ಓಕೆನಾ? ಓಕೆ ಓಕೆ, ಡನ್. ಎಸ್.
ಓಕೆ ಸೊ ಶೋ ಎಂಜಾಯ್ ಮಾಡಕ್ಕೆ ನೀವಿಬ್ರು ರೆಡಿನಾ? ಸೂಪರ್ ಸೂಪರ್ ರೆಡಿ. ಸೂಪರ್ ಎಕ್ಸೈಟೆಡ್. ಫ್ಯಾಂಟಾಸ್ಟಿಕ್. ಸೊ ಈಗ ನನ್ನ ರಸಿ ರಾಧೆಯ ನಾಯಕ ನಾಯಕಿ ಬಂದಾಯ್ತು. ಈಗ ಈ ಧಾರಾವಾಹಿಯ ಇಡೀ ಸಂಸಾರವನ್ನ ಕರೆಯುವಂತ ಸಮಯ ಆಗಿದೆ. ಸೊ ಹಾಗಿದ್ರೆ ಬರ್ಲಿ ಜೋರಾದ ಚಪ್ಪಾಳೆ ನನ್ನ ರಸಿ ರಾಧೆಯ ಇಡೀ ಸಂಸಾರಕ್ಕೆ. ಸೊ ಮೊದಲಿಗೆ ನನ್ನ ರಸಿ ರಾಧೆಯ ಇಡೀ ತಂಡಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ವೆಲ್ಕಮ್ ಎಲ್ರಿಗೂ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸೊ ಹೇಗಿದ್ರೆ ಎಲ್ರು? ಓಕೆ, ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಅಭಿಮಾನಿಗಳ ಮಧ್ಯೆ ನೀವು ಬಂದು ಈ ಒಂದು ಇವೆಂಟ್ ಅಲ್ಲಿ ನಮ್ ಜೊತೆ ಸೇರ್ಕೊಂಡಿದ್ದಕ್ಕೆ. ವೆರಿ ಮೇಡಮ್ ನೀವ್ ಹೇಳಿ. ಇಟ್ ಫೀಲ್ಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇಡೀ ಫ್ಯಾಮಿಲಿ ಒಟ್ಟಿಗೆ ಇದ್ದೀವಿ, ಜೊತೆಗೆ ಆ ಫ್ಯಾಮಿಲಿ ಅಂಡ್ ದಿಸ್ ಫ್ಯಾಮಿಲಿ. ಹಾಗೆ ಇಲ್ಲಿ ಮುಂದಗಡೆನು ಎವ್ರಿಬಡಿ ಇಸ್ ವೆರಿ ಎನ್ಕರೇಜಿಂಗ್. ದಟ್ಸ್ ಫೀಲ್ಸ್ ನೈಸ್. ಮ್ಯಾಮ್ ನಿಮ್ಮ ಹತ್ರ ಒಂದು ಕೇಳಬೇಕು ಸುಧಾ ಮ್ಯಾಮ್. ಮೊದ್ಲು ಅಗಸ್ತ್ಯ ನಿಮ್ ಹತ್ರ ಎಲ್ಲ ಹೇಳ್ತಿದ್ದ, ಈಗೀಗ ಹೆಂಡತಿ ಬಂದ್ಮೇಲೆ ಎಲ್ಲ ಸ್ವಲ್ಪ ಮುಚ್ಚಿಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಲ್ವಾ? ಮುಂಚೆನೂ ಸ್ವಲ್ಪ ಮುಚ್ಚಿಡ್ತಾ ಇದ್ದ, ಈಗ ಜಾಸ್ತಿ ಮುಚ್ಚಿಡ್ತಾ ಇದ್ದಾನೆ. ನಾನೇ ಆಕ್ಚುಲಿ ತುಂಬಾ ಎನ್ಕರೇಜ್ ಮಾಡಿತ್ತು, ಇಂಚರ ತುಂಬಾ ಒಳ್ಳೆ ಹುಡುಗಿ ಅಂತ. ಒಂದೊಂದ್ಸತಿ ಅನ್ಸುತ್ತೆ ತುಂಬಾ ಎನ್ಕರೇಜ್ ಮಾಡ್ಬಿಟ್ಟೆ ಅಂತ. ಅವಳು ಅಷ್ಟೇ ಸುಧತ್ತೆ ಸುಧತ್ತೆ ಅಂತ. ಈಗ ಯಾವಾಗ್ಲೂ ಅವನ್ನೇ ಸಪೋರ್ಟ್ ಮಾಡ್ತಾಳೆ, ಅಗಸ್ತ್ಯನ್ನ. ಇದನ್ನ ನಕ್ಕೊಂಡೇ ಹೇಳ್ತಾ ಇದೀರಾ, ಆದ್ರೆ ಒಳಗಡೆ ಸ್ವಲ್ಪ ಕೋಪ ಇದೆಯಾ? ಇಲ್ಲ, ಮಕ್ಕಳು both of them are my kids. ಓಕೆ, ಸೊ ವೈದೇಹಿ ಮೇಡಮ್ ನೀವ್ ಹೇಳಿ, ನಿಮ್ ಹತ್ರ ಕೇಳಲೇಬೇಕು. ಮಗು ಎಷ್ಟೇ ದೂರ ಇದ್ರು ಹೆತ್ ಕರಳಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅಲ್ವಾ? ಸೊ ಆದ್ರೆ ನಿಮ್ಗೆ ಮಗ ಕಣ್ ಮುಂದೆನೆ ಓಡಾಡ್ತಾ ಇದ್ರು, ಯಾಕಿನ್ನು ಗೊತ್ತಾಗ್ತಾ ಇಲ್ಲ? ಇಲ್ಲ, ನನ್ಗೆಲ್ಲೋ ಒಂದ್ ಕಡೆ ಮೊದ್ಲಿಂದಾನು ಆ ಫೀಲಿಂಗ್ ಇದೆ. ಅಂದ್ರೆ ಇವನೇ ಇರ್ಬೋದಾ ನನ್ ಮಗ ಅಂತ. ಫಸ್ಟ್ ಟೈಮ್ ಆಕ್ಚುಲಿ ಅವ್ನು ನೋಡಿದ ತಕ್ಷಣ ಯಾಕೋ ಅನ್ನಿಸ್ತು. ಮತ್ತೆ ಆಮೇಲೆ ನಾನು ಇಲ್ಲಪ್ಪ ನನ್ ದಾರಿ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ್ಲೂ ಇಲ್ಲ ಯಾಕೋ ಅವನ ಜೊತೆನೆ ಹೋಗ್ಬಿಡ್ಬೇಕಾಗಿತ್ತಲ್ವಾ ನಾನು. ಎಷ್ಟು ಕೇರ್ ತಗೋತಾನೆ, ಎಂತ ಒಳ್ಳೆ ಮಗ ಅಂತೆಲ್ಲ ಅನ್ಸಿತ್ತು. ಹಾಗೇನಿಲ್ಲ, ಇನ್ನು ಗೊತ್ತಾಗಿಲ್ಲ ಅಷ್ಟೇ ನನಗೆ. ಓಕೆ, ಸೊ ಲಾವಣ್ಯ ಅವರೇ, ಎಲ್ಲಾ ಸೀರಿಯಲ್ ಅಲ್ಲೂ ಹೆಣ್ಮಕ್ಳನ್ನೇ ವಿಲನ್ ಮಾಡ್ತಾರೆ, ಆದ್ರೂ ನಿಮ್ಮಂತಹ ಮುದ್ದಾದ ಪ್ರಿಟಿಯಾಗಿರುವಂತ ಈ ವಿಲನ್ ನೋಡಕ್ಕೆ ಎಷ್ಟು ಜನ ಕಾಯ್ತಾ ಇದ್ರು ಗೊತ್ತಾ? ಅದೇ ಸ್ಪೆಷಲ್ ಈ ಸೀರಿಯಲ್ ಅಲ್ಲಿ. ತುಂಬಾ ಒಳ್ಳೆ ತರ ಇರ್ತೀನಿ, ಬಟ್ ಕಂತ್ರಿ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ. ಮೈಂಡ್ ವಾಯ್ಸ್ ಅಲ್ಲೇ ಗಂಡ್ ಮಕ್ಳನ್ನ ಕೊಂತೀರಾ? ಒಂಥರ ನನ್ ಮುಂಚೆ ಫಸ್ಟ್ ಸೀರಿಯಲ್ ನೋಡಿದಾಗ ಎಲ್ರು ಎಷ್ಟು ಒಳ್ಳೆ ಹೆಂಡತಿಪ್ಪ, ನನ್ಗೆ ನನ್ ಫ್ರೆಂಡ್ಸ್ ಎಲ್ಲ ಹುಡುಗರೆಲ್ಲ ನಿಂತರ ಹೆಂಡತಿ ಬೇಕಣೆ ಅಂತಿದ್ರು. ಇವಾಗ ಎಲ್ರು ಸೀರಿಯಲ್ ನೋಡಿದ್ಮೇಲೆ ಅಪ್ಪ ನಿಂತರ ಹೆಂಡತಿನೇ ಬೇಡ ಅಂತಿದ್ದಾರೆ. ನಾನು ಓಕೆ, ಸೊ ಮೀನಾಕ್ಷಿ ಮೇಡಮ್, ಓಕೆ ಏನ್ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಸಮಸ್ಯೆ? ಸಮಸ್ಯೆ ನೋಡಿ ತುಂಬಾ ಇದೆ. ಈ ಮಿಡ್ಲ್ ಕ್ಲಾಸ್ ಹುಡುಗಿ ನಮ್ಮ ಮನೆಗೆ ಸೊಸೆ ಆಗಿ ಬಂದ್ಲು. ಫಸ್ಟ್ ಪ್ರಾಬ್ಲಮ್ ಶುರುವಾಗಿದ್ದೆ ಅಲ್ಲಿಂದ. ನೋಡಿ, PA ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ಲು, ಅಷ್ಟೆಲ್ಲ ಇರ್ಬೇಕು ತಾನೆ. ಮನೆಗೆ ಫೈಲ್ ತಗೊಂಡ್ ಬಂದ್ಲು, ಫ್ರೆಂಡ್ಶಿಪ್ ಮಾಡ್ಕೊಂಡ್ಲು, ಅದು ಏನೇನೇನೋ ಆಯ್ತು, ಕೊನೆಗೆ ಮದ್ವೆ ಆಗಿ ನಮ್ಮ ಮನೆಗೆ ಸೊಸೆ ಆಗಿ ಬಂದ್ಬಿಟ್ಲು. ಇದು ಪ್ರಾಬ್ಲಮ್ ಅಲ್ವಾ ಹೇಳಿ? PA ಆಗಿ ಬಂದೋಳು ಆಫೀಸು ಮನೆ, ಆಫೀಸ್ ಮನೆ ತಾನೇ ಇರ್ಬೇಕು. ಆದ್ರೆ ಅಗಸ್ತ್ಯನೇ ಅಲ್ವಾ ತಾಳಿ ಕಟ್ಟಿದ್ದು? ಅದು ಯಾವಾಗ ತುಂಬಾ ಡೆವಲಪ್ಮೆಂಟ್ಸ್ ಆದ್ಮೇಲೆ. ನೀ ನಮ್ಮ ಮನೆಗೆ ಫಸ್ಟ್ ಆಫ್ ಆಲ್ ಯಾಕೆ ಬಂದೆ? ನಿಮ್ ಮನೆಯಲ್ಲಿ ಸಂಬಂಧ ಮಾಡ್ಬೇಕು ಅಂತ ಇರ್ಲಿಲ್ಲ, ನಾನು ರಿಷಬ್ನ ಮದುವೆ ಆಗ್ತಿದ್ದೆ. ರಿಷಬ್ನ ಮದುವೆ ಮಾಡ್ಕೊಂಡಿದ್ರೆ ನಿನ್ ಲೈಫ್ ಸ್ಕ್ರಾಪ್ ಆಗ್ತಿತ್ತು ಅಂತ ಗೊತ್ತು ನಿಂಗುನು. ಮನ್ಸಲ್ಲಿ ಬೇಡ್ಕೋತಾ ಇದ್ದೆ ಅನ್ಸುತ್ತೆ ಅಗಸ್ತ್ಯ ತಾಳಿ ಕಟ್ಲಿ ಅಂತ. ಸೊ ಅಷ್ಟು ಒಂದಿರ್ತಾರೆ ದೇವತೆಗಳು. ಮೀನಾಕ್ಷಿ ಅವರೇ, ಇಂಚರ್ ಅವರೇ, ನಿಮ್ ಫ್ಯಾಮಿಲಿ ನೋಡಿದ್ಮೇಲಂತೂ ನನ್ಗಂತೂ ಒಂದು ವಿಷಯ ಅರ್ಥ ಆಯ್ತು. ತುಂಬಾ ಸಮಸ್ಯೆ ಇದೆ. ಈ ಸಮಸ್ಯೆನ ಇವತ್ತು ಈ ವೇದಿಕೆಯಲ್ಲಿ ಬಗೆಹರಿಸ್ತೀವಿ, ಓಕೆನಾ? ಸೊ ನಿಮಗೆ ಒಂದು ರಿಫ್ರೆಶ್ಮೆಂಟ್ ಕೊಡಕ್ಕೆ ಅಂತಾನೆ ನಮ್ಮ ಮಜಾ ಭಾರತದ ಎಲ್ಲ ಆರ್ಟಿಸ್ಟ್ಗಳು ರೆಡಿ ಆಗಿದ್ದಾರೆ. ಹಾಗಾದ್ರೆ ಶುರು ಮಾಡೋಣ ಈ ವೀಕೆಂಡ್ ನ ಸ್ಪೆಷಲ್ ಮನೋರಂಜನೆ ಮಜಾ ಭಾರತದಲ್ಲಿ ನನ್ನ ರಸಿ ರಾಧೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರಪಂಚದಲ್ಲಿ ಯಾರು ತಪ್ಪು ಮಾಡಿಲ್ಲ ಹೇಳಿ, ಆದ್ರೆ ಕೆಲವೊಮ್ಮೆ ನಾವು ಮಾಡೋ ತಪ್ಪು ಒಳ್ಳೇದ್ ಮಾಡಿದ್ರೆ
ಕೆಲವೊಮ್ಮೆ ಅದು ನಮ್ ಕುತ್ತಿಗೆಗೆ ತಂದಿಟ್ಬಿಡುತ್ತೆ. ಹಾಗಾದ್ರೆ ಈ ತಪ್ಪು ಮಾಡಿದ್ ಯಾರು, ಆದ್ರಿಂದ ಆಗಿದ್ದಂತ ಅನಾಹುತ ಏನು ಅಂತ ಗೊತ್ತಾಗ್ಬೇಕಾ? ಹಾಗಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಜಾ ಭಾರತದ ಮಹಾ ಸದಸ್ಯರನ್ನ ಈ ಸ್ಕಿಟ್ ಜೊತೆಗೆ. ಆಶೀರ್ವಾದ ಮಾಡಿ ಸಾಯಂತವ್ ಏನ್ ಆಶೀರ್ವಾದ ತಗತಿಯೇ? ರೀ. ಇವತ್ತು ನಮ್ದು ವೆಲ್ಡಿಂಗ್ ಡೇ. ಒಂದ್ ಗಂಡು ಅನ್ನೋ ಕಬ್ಬಣನ ಒಂದ್ ಹೆಣ್ಣು ಅನ್ನೋ ಕಬ್ಬಣ ಜೊತೆ ವೆಲ್ಡ್ ಮಾಡೋದ್ ದಿನ ಕಣೆ. ಲೇ, ಅದು ವೆಲ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ, ವೆಡ್ಡಿಂಗ್ ಆನಿವರ್ಸರಿ ಕಣೆ. ಅದಕ್ಕೆ ಇಂಥ ಸ್ಪೆಷಲ್ ಜಾಗ ಕರ್ಕೊಂಡ್ ಬಂದಿರೋದು. ರೀ ಏನ್ರಿ ಇದು? ಇದು ಮಜಾ ಹೋಟೆಲ್, 5 ಸ್ಟಾರ್ ಹೋಟೆಲ್. ಏನ್ ಹುಡುಕ್ತಾ ಇದೀಯಾ? ಮತ್ ಒಂದು ಸ್ಟಾರೇ ಕಾಣ್ತಿಲ್ಲ. ನಿನ್ಗೆ ಹಿಂಗ ಅರ್ಥ ಆಯ್ತಾ? ಬಾ ತೋರಿಸ್ತೀನಿ, ಬಾ. ಇಲ್ಲಿ ನೋಡು, ಈ ಮಜಾ ಭಾರತದವರು 1 ಸ್ಟಾರ್, ಬೈಲಿ. ಈ ನನ್ನ ರಸಿರಾದಿಯವರು 2 ಸ್ಟಾರ್, ನಾನೇ 3 ಸ್ಟಾರ್, ನೀನೇ 4 ಸ್ಟಾರ್. ಮತ್ತೆ 5ನೇ ಸ್ಟಾರು? ಈ ಕನ್ನಡ ನಾಡಿನ ಜನತೆ ಕಣೆ 5 ಸ್ಟಾರ್. ಅಯ್ಯೋ ಅಯ್ಯೋ ಅಯ್ಯೋ, ಏನೇನೆಲ್ಲ ತಿಳ್ಕೊಂಡಿದ್ದೀರಿ? ನಾನೇ ದಡ್ಡಿ, ಹಳ್ಳಿ ಕೂಕು. ನಾನು 4 ಗೋಡೆ ಮಧ್ಯ ಬೆಳ್ದಿರೋಳು. ನನಗಿದೆಲ್ಲ ಏನು ಗೊತ್ತಾಗಕ್ಕೆ ಇಲ್ಲ. ನಾನು ತಟ್ಟಿ ಹಳ್ಳಿ ಬೆಳ್ತಿರೋಳು, ನಾನು ಅನ್ಎಜುಕೇಟೆಡ್, 4 ಗೋಡೆ ಮಧ್ಯೆ ಬದುಕ್ತೀನಿ ಅಂತ ಯಾರಿಗಾರ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ಯಾ? ಬಾಯ್ಲಿ ಬಾಯ್ಲಿ. ಇವ್ರು ನೋಡು, ಇವ್ರು ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅದಿರ್ಲಿ, ಬಾಯ್ಲಿ ಬಾಯ್ಲಿ ಬಾಯ್ಲಿ. ಇವರೆಲ್ಲ ನೋಡು, ಇವ್ರು ನೋಡು, ಇವರೆಲ್ಲ ಓಪನ್ ಅಪ್ ಆಗಿದ್ದಾರೆ. ಅವರೆಲ್ಲ ಬಿಟ್ಟಾಕು, ಇಲ್ಲಿ ಕೂತಿರೋರೆಲ್ಲ ಓಪನ್ ಅಪ್ ಆಗಿದ್ದಾರೆ. ನೀನು ಓಪನ್ ಅಪ್ ಆಗು, ಆಗು, ಓಪನ್ ಅಪ್ ಆಗು, ಆಗು, ಆಗು. ಏನ್ ಮಾಡ್ದೆ? ಓಪನ್ ಅಪ್ ಆದೆ. ಇಷ್ಟು ಬೇಡ, ಸ್ವಲ್ಪ ಕಮ್ಮಿ ಮಾಡು. ನಾನೊಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ, ನೀನು ಅಲ್ಲಿ ಕೂತಿರೋ. ಓಕೆ? ಹಲೋ ಇಂಡೋನೇಷ್ಯಾ, ಬಂದೆ ಬಂದೆ. ಎಕ್ಸ್ಕ್ಯೂಸ್ ಮೀ, ಆ ಕಡೆ ಕೊಡ್ತೀರಾ? ಅದ್ಯಾಕೆ ಅಲ್ಲೇನ್ ಮುಳ್ಚುಚ್ಚದ? ಓ ಕುಕ್ಕರ್ ಬಡಿ. ಎಕ್ಸ್ಕ್ಯೂಸ್ ಮೀ, ಹಂಗಂದ್ರೆ ನಾನು ನಿಮ್ಮನ್ನು ಕರೆದಿದ್ದು. ನನ್ನ ಗಂಡ ಆ ಕಡೆ ಹೋಗಿದ್ ನೋಡ್ಬಿಟ್ಟು ನನ್ನ ಈ ಕಡೆ ಕರಿತೀಯಲ್ಲ, ಮಕ್ಕ ಕಿತ್ತೋಗಂಗ್ ಹೊಡ್ಬಿಡ್ತೀನಿ ಜೋಕೆ. ಹಂಗಲ್ಲ ಮೇಡಮ್, ನಾನು ಈ ಹೋಟ್ಲಿದ್ದು ಸಪ್ಲೈಯರ್ ಮೇಡಮ್, ಸಪ್ಲೈ ಮಾಡಕ್ ಬಂದಿದ್ದೀನಿ. ಕೂತ್ಕೊಳ್ಳಿ. ಸಾರಿ. ಮುಂದೆ ಕೈ ಚಾಚಿ. ಎಸ್ ಮ್ಯಾಮ್, 1 ನಿಮಿಷ. ಏನ್ ಬೇಕಾದ್ರೆ ಹೇಳಿ ಮೇಡಮ್, ನಾನು ಸಪ್ಲೈ ಮಾಡ್ತೀನಿ. ಓಕೆ? ಹಾ ಹಾ, ಮುಗಿಸಿ ಮುಗಿಸಿ. ಹಲೋ ಹಲೋ ವೇಟರ್, ಹಲೋ ವೇಟರ್, ಹಲೋ. ಏನ್ ಕೇಳಿಸ್ತಂಗೆ ಹೋಯ್ತವನಲ್ಲ? ರೀ, ಅವ್ನು ನಿಮ್ಗೆ ಹಿಂಗೆಲ್ಲ ಮಾಡ್ಲೇ ಇಲ್ಲ. ಅದು ನಾನು ಈ ಹೋಟ್ಲಿಗೆ ರೆಗ್ಯುಲರ್ ಕಸ್ಟಮರ್ ನೋಡು, ನನಗೆ ಈ ಬಟ್ಟೆ ಹಾಕೊಳ್ಳೋದಂದ್ರೆ ಇಷ್ಟ ಇಲ್ಲ ಅಂತ ಅವ್ನು ಗೊತ್ತು. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಗೋಸ್ಕರ ಸ್ಪೆಷಲ್ ಸ್ಟಾರ್ಟರ್. ಅಲ್ಲ 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 ಸರ್, ನಾನೇನು ಆರ್ಡರ್ ಮಾಡಿಲ್ಲ ಸರ್. ಎಂಜಾಯ್ ಮಾಡಿ ಮೇಡಮ್. ನಾನೇನು ಆರ್ಡರ್ ಮಾಡಿಲ್ಲ ಕಣೋ. ಮೇಡಮ್, ಏನಾದ್ರೂ ಬೇಕಿದ್ರೆ ನನ್ನ ಹೇಳಿ. ನಾನು ಆರ್ಡರ್ ಮಾಡಿಲ್ವಲ್ಲೋ. ಒಳಗಿರ್ತಿ ಮ್ಯಾಮ್, ಜಸ್ಟ್ ನೋಡಿ, ಆಗ್ಲೇ ಬಂದ್ಬಿಡ್ತೀನಿ. ಲೇ ವೇಟರ್, ನಾನೇನು ಆರ್ಡರ್ ಮಾಡಿಲ್ಲ, ತಂದ್ಕೊಟ್ಟ. ಇದು 5 ಸ್ಟಾರ್ ಹೋಟ್ಲ್ ಅಲ್ವಾ, ಫ್ರೀ ಇರ್ಬೇಕು. ಹಾ, ಇರ್ಬೋದು ಇರ್ಬೋದು. ಆದ್ರೂ ನನ್ಗೊಂದು ಡೌಟು, ಆ ವೇಟ್ರ್ ಏನಾದ್ರು ನಿನಗೆ ಗೊತ್ತಾ? ನನ್ನ ಮೇಲೆ ಅನುಮಾನ ಪಡ್ತಿದ್ದೀರೇನ್ರಿ? ಇಲ್ಲ 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 ಇಲ್ಲ, ನಾನು ಅನುಮಾನ ಪಟ್ಟಿಲ್ಲ. ನಾನು ಮಾಡಿದ್ದು ಜೋಕು. ಜೋಕ್ ಮಾಡಿದ್ರ? ನಗಂಗಾರ ಜೋಕ್ ಮಾಡಿ. ಗುಡ್ ಈವ್ನಿಂಗ್ ಎವ್ರಿವನ್. ಈ ಸುಂದರ ರಸ ಸಂಜೆಯನ್ನ ಮತ್ತಷ್ಟು ಮನರಂಜನೆಗೊಳಿಸೋದಕ್ಕೆ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಜಿಂಗಲಕ್ಕಿ ಜಿಂಗಲಕ್ಕಿ ಬಾ ಆರ್ಕೆಸ್ಟ್ರಾದ ರೂವಾರಿ ಮಿಸ್ಟರ್ ಕಿಕ್ರಿ ಬಿಕ್ರಿ. ಸೊ ಲೆಟ್ಸ್ ವೆಲ್ಕಮ್ ಕಿಕ್ರಿ ಬಿಕ್ರಿ. ಬಿಕ್ರಿ ಕಿಕ್ರಿ ಬಿಕ್ರಿ ಕಿಕ್ರಿ. Oh my god! Oh my god! Mister Kiki. Oh my god, sir, ನಾನು ನಿಮ್ಮನ್ನೆಲ್ಲ ಇವಾಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಸರ್ ಪ್ಲೀಸ್ ನನ್ನ ಜೊತೆ ಒಂದೇ ಒಂದು ಡಾನ್ಸ್ ಮಾಡಿ ಸರ್. ನಿನ್ ಜೊತೆ ನಾನು ಡ್ಯಾನ್ಸ್, ನಿನ್ ಜೊತೆ ನಾನು ಡ್ಯಾನ್ಸ್ ಮಾಡೋದಾದ್ರೆ ಯಾರು ಕೆಲಸನೇ ಮಾಡಲ್ಲ. ಗೆಟ್ ಔಟ್ ಇಸ್ ಸಿಟ್ ಔಟ್ ಇಸ್ ಗೆಟ್ ಔಟ್ ಇಸ್ ಸಿಟ್ ಔಟ್. ಯು ಯಪ್ಪಿ ಕಾಪಿ ಬ್ಯಾಡ. ಕಾಪಿ ಅಲ್ಲ, ನನ್ನ ಹಾಡು ಡ್ಯಾನ್ಸು ನಿಮ್ಗೆ ಖುಷಿ ಆಯ್ತಾ? ಓ
ಸ್ಯಾನೆ ಖುಷಿ ಆಯ್ತು. ಸನೆ ಟಾಪಗೌಳೆ ಹುಡುಗಿ ಸನೆ ಟಾಪಗೌಳೆ. ಬೇಕ್ರಿ ಹೋಗಲ್ ಕುಕ್ರು ಬಡಿ ಗಂಡಸ ಜೊತೆ ಡ್ಯಾನ್ಸ್ ಆಡ್ತೀಯಲ್ಲ. ನೀವತ್ತಾನೆ ಹೇಳಿದ್ದು ಓಪನ್ ಅಪ್ ಆಗ್ಬೇಕು ಅಂತ. ಯಾವನ್ ಜೊತೆ ಡ್ಯಾನ್ಸ್ ಹೊಡಿ ಟೋಪನ ಪಾಗ್ಬಿಡ. ನನ್ ಜೊತೆ ಮಾತ್ರ ಡ್ಯಾನ್ಸ್ ಹೊಡಿ ಆಯ್ತಾ? ಆನೆ ನಡೆದಿದ್ದ ದಾರಿ ಧೈರ್ಯ ಇದ್ರೆ ಕಟ್ಟಾಕಲೇ. ನೀನ್ ಕಟ್ ಹಾಕ್ಬೇಕು ಅಂದ್ರೆ ಸರಪಳಿನೇ ತರ್ಬೇಕು. ಇಲ್ಲೆಲ್ಲಿದ್ದು ತಗೋ ಲೆಟರ್. ಏನಿದು? ಲವ್ ಲೆಟರ್. ಲವ್ ಲೆಟರ್ ಯಾರು ಕೊಟ್ಟಿದ್ದು? ಬ್ರದರ್ ಫ್ರಮ್ ಅನದರ್ ಮದರ್. ಹಲೋ, ಈ ಮಾಸ್ ಡೈಲಾಗ್ ಎಲ್ಲ ಬೇಡ. ಯಾರು ಕೊಟ್ಟಿದ್ದು ಹೇಳು? ಏ ತುಕಾಲಿ, ನೀನು ಮಾಸ ಇರ್ಬೋದು, ಆದ್ರೆ ಈ ಲೆಟರ್ ಕೊಟ್ಟಿರೋರು ಮಾರ್ಗೆ ಬಾಸ್ಗಳು. ಏ ಆ ಬಾಸ ಎಲ್ಲಿದ್ದಾನೆ ಹೇಳು? ಯಾರು ಕೊಟ್ಟಿದ್ದು? ತಡ್ತೀಯಮ್ಮ. ಲವ್ ಲೆಟರ್ ಕೊಡೇಳಿ. ನಿನ್ನ ಕೆನ್ನೆ ನೆನ್ನೆ ಕನಸಲ್ಲಿ ಬಂದಿತ್ತು, ನಿನ್ನ ಕೆನ್ನೆ ನನ್ನ ಕನಸಲ್ಲಿ ಬಂದಿತ್ತು. ಕಚ್ಚೋಣ ಅಂತ ಬಾಯಿ ತೆಗೆಯುವಷ್ಟರಲ್ಲಿ ಎಚ್ಚರವಾಗೋಯ್ತು. ಅವತ್ತಿನ ನಿದ್ದೆ ಬರುತ್ತಿಲ್ಲ, ಒಂದೊಂದು ಕ್ಷಣ ಬರೀ ನಿನ್ನದೇ ನೆನಪು. ಇಂತಿ ನಿನ್ನ ಪ್ರೀತಿಯ ಕಂಡಿಡಿ, ಇಂತಿ ನಿನ್ನ ಪ್ರೀತಿಯ ಕಂಡಿಡಿ ಅಂತ. ಇಂತಿ ನಿನ್ನ ಪ್ರೀತಿಯ ಕಂಡಿಡಿ. ಏಯ್ ಯಾರಿದು? ಕಂಡಿಡಿರಿ. ಅದೇ ಅವ್ನು ಯಾರು ಅಂದೆ? ಅದೇ ಕಂಡಿಡಿರಿ. ನಾನೇನ್ ಕಂಡಿಡಿದ್ರು ನಿನ್ ಗೊತ್ತು, ನೀನ್ ಕಂಡಿಡಿ. ನನಗ್ ಗೊತ್ತಿಲ್ಲ, ನೀವ್ ಕಂಡಿಡಿರಿ. ಏ ಕಡ್ಡಿ ಪುಡಿ ಕಂಡಿಬೋದು, ಇದ್ಯಾರು ಕಂಡಿಡಿ ಅಂತ ಯಾರು? ನೀವ್ ಕಂಡಿಡಿರಿ. ಏನು ಸರ್ ಅದು ಟೈಮ್ ಎಷ್ಟಾಯ್ತು ಅಂತ. ಕಂಡಿಡ್ಕೋ. ಯಾರು ಹೇಳಿದು? ರೀ ನನಗ್ ನಿಜವಾಗ್ಲೂ ಗೊತ್ತಿಲ್ಲ ರೀ, ನೀವ್ ಕಂಡಿಡಿರಿ. ನಿನಗೆ ಗೊತ್ತಿರೋ ನಾನೇ ಕಂಡಿಡಿ. ಮೇಡಮ್ ನಿಮ್ಗೋಸ್ಕರ ಸ್ಪೆಷಲ್ ವೈನ್ ಕಳ್ಸಿಕೊಟ್ಟಿದ್ದಾರೆ. ಇದು ಯಾರು ಕೊಟ್ಟಿದ್ದು? ಕಂಡಿಡಿರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹಂಗೆ ಡೈಮಂಡ್ ರಿಂಗ್. ರಿಂಗ್ ಯಾರು ಕೊಟ್ಟಿದ್ದು? ಕಂಡಿಡಿರಿ. ಕಂಡಿಡಿ ಮೇಡಮ್ ಹಾಗೂ ರೆಡ್ ರೋಸ್. ನನ್ನ ಮಗ ಕೊಟ್ಟಿದ್ದು. ಕಂಡಿಡಿರಿ. ಕಂಡಿಡಿರಿ ಕಂಡಿಡಿರಿ ಕಂಡಿಡಿರಿ. ಕಂಡಿಡಿ. ಯಾರ ಇವನು ಕಂಡಿಡಿ? ರೀ ಇಷ್ಟೆಲ್ಲ ಆಗ್ತಿರೋದ್ ನೋಡಿದ್ರೆ ನನಗ್ ಯಾಕೋ ಇದು ಅವನೇ ಇರ್ಬೇಕನ್ಸ್ತೈತೆ ರೀ. ಅದೇ ಅವ್ನು ಯಾವನ್ ಹೇಳು, ತೆಗೆದು ಮಗ ಕಿತ್ತೊಂಡ್ಬಿಡ್ತೀನಿ. ಈ ಹ್ಯಾಂಡ್ ರೈಟಿಂಗ್ ನೋಡ್ತಿದ್ರೆ 3ನೇ ಕ್ಲಾಸಲ್ಲಿ ನನ್ಗೊಬ್ಬ ಫ್ರೆಂಡ್ ಇದ್ದ. ಯಾರು? ಅವನಂಗೆ ಇದೆ ರೀ. ಯಾರು ಅದು ಹೇಳ? ಅವನ ಹೆಸರು ಜಾನಿ ಅಂತ. ಜಾನಿನ? ಈ ಜಾನಿ ಯಾರೇ? ಮಗ ಕಿತ್ತೊಂಡ್ಬಿಡ್ತೀನಿ. ಸುಮ್ನ ಕೂತ್ಕೋ, ಇಲ್ಲ ನಮ್ ಸಂಸಾರನೇ ಜಾಮ್ ಆಗಿ ಸಾಯ್ತಾ ಇದೆ. ಬಂದವನ ಇಲ್ಲಿ ಜಾನಿ ಮೇರ ನಾಮ್ ಕಾಮ್ ಅನ್ಕೊಂಡು ಹೋಗಲೇ. ಕೂತ್ಕೋ. ಕುಂತಲ್ಲಿ ಕೂರಂಗಿಲ್ಲ, ಕೂರಕ್ಕಾಗ್ದವ್ರು ನಿಂತ್ಗಳು. ನಿಂತಲ್ಲಿ ನಿಲ್ಲಂಗಿಲ್ಲ. ನಿಲ್ಲಕ್ಕಾಗ್ದಿರ ಏನಾಯ್ತು ಏನೇಳು? ಏನೇನೋ ಆಗ್ತೈತಲ್ಲ. ಏನಾಗ್ತಾ ಇದೆ ಅದ್ ಏನ್ ಬಾಯ್ಬಿಟ್ಟು ಹೇಳು. ಹೇಳಕ್ಕೆ ಬಾಯೇ ಇಲ್ಲ. ಬಾಯಿಲ್ದಾದ್ರೆ ನಾನು ಏನ್ ಮಾಡೋದು ಹೇಳು? ಜುಮ್ ಜುಮ್ಮಯ ಅಯ್ಯೋ ಅಯ್ಯೋ ಜುಮ್ ಜುಮ್ಮಯ. ಯಾಕ್ರೋ ಹಿಂಗ್ ತೊಂದರೆ ಕೊಡ್ತಾ ಇದೀರಿ ನನ್ಗೆ? ತೆಗ್ದು ಗಿಟಾರಲ್ಲೇ ಬಡ್ದ್ಬಿಡ್ತೀನಿ. ಕಪ್ಪು ಮೂಗ್ ನೋಡು, ಮೂಗ್ ಹೆಂಗದೆ ಹೊಡೆದ್ರೆ ಇನ್ನೂ ಅರ್ಧ ಒಳಗೆ ಕೊಡ್ಬೇಕು. ಭಿಕ್ಷೆ ಬೇಡಕ್ ಬಂದಿದೀವೇನ್ರಿ ಇಲ್ಲಿ. ನಮ್ಗೆ ಆರ್ಡರ್ ಆಗಿದೆ, ಮೇಡಮ್ ಅವ್ರಿಗೆ ಬೇಜಾರಾಗ್ದಿರಂಗೆ ಪ್ರತಿ 5 ನಿಮಿಷಕ್ಕೂ ಹಾಡು ಹೇಳಿ ಅವ್ರನ್ನ ಎಂಟರ್ಟೈನ್ ಮಾಡ್ಬೇಕು ಅಂತ. ಕಿಕ್ಲಿ ಬಿಕ್ಲಿ ಅಂದ್ರೆ ಏನ್ರಿ ಅನ್ಕೊಂಡಿದೀರಾ? ಫೇಮಸ್ ಸಿಂಗರ್, ಅವ್ರನ್ನ ಅವಮಾನ ಮಾಡಿದ್ರೆ ಅದೇ ಮೇಲೆ. ಅವನೇ ಅವನು ನನ್ನ ಹೆಂಡತಿಗೆ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳಿರೋನು. ಅದು ಎಂಟರ್ಟೈನ್ಮೆಂಟ್ ಅಲ್ಲ, ಮತ್ತೆ ಎಂಟರ್ಟೈನ್ಮೆಂಟ್. ಕಂಡಿಡಿರಿ. ಕಂಡಿಡಿ ಯಾವ ನಾನು ಕಂಡಿಡಿ. ಲೇ, ನಿಮ್ ಹಳ್ಳಿಲಿ ಇರೋದ್ ಬರೀ 50 ಮನೆ. 50 ಮನೇಲಿ ಒಬ್ಬೊಬ್ರು ಗಂಡಸ್ರು ಗೊತ್ತಲ್ಲೇ. ನೀನು 4 ಗೋಡೆ ಮಧ್ಯೆ ಬೆಳೆದಿರೋನು ಅನ್ಕೊಂಡಿದೆ, ಆದ್ರೆ 4 ರಸ್ತೆ ಮಧ್ಯೆ ಬೆಳೆದಿದ್ಯಲ್ಲೇ. ಯಾಕಂದ್ರೆ ನಮ್ಮೂರಲ್ಲಿ ನಮ್ದು ಒಂದೇ ಹೋಟ್ಲ್ ಇದ್ದಿದ್ದು, ಅಲ್ಲಿ ಎಲ್ರು ಊಟ ಮಾಡಕ್ ಬರೋರು. ಎಷ್ಟೋ ಜನಕ್ಕೆ ದುಡ್ಡು ಇಲ್ದಿರೋರ್ಗೆಲ್ಲ ನನ್ ಕೈಯಾರ ಕೈ ತತ್ ಕೊಟ್ಟಿದೀನಿ. ಅವ್ರು ನನ್ನನ್ನ ತಾಯಿ ರೂಪದಲ್ಲಿ ನೋಡಿದ್ದಾರೆ. ನೀವು ನನ್ ಮೇಲೆ ಅನುಮಾನ ಪಡ್ತೀರಲ್ಲ? ನಾನ್ ನಿಮ್ ಜೊತೆ ಏನ್ ಬದುಕಕ್ಕಿಲ್ಲ, ನಾನ್ ನಿಮ್ ಜೊತೆ
ಬೀದಿ ಲೀಲೆ. ಅಲ್ಲಿ ನಿಂತಿ ಹೋಯ್ತವಳೆ. ಬಿಟ್ಟು ಹೋಗ್ಬೇಡ ಅಂತ ಹಾಡೇಳು, ಬಿಟ್ಟು ಹೋಗ್ಬೇಡ ಅಂತ ಹಾಡೇಳು. ನನ್ನ ಹೆಂಡತಿ ಬಿಟ್ಟು ಹೋಯ್ತಾ ಇದ್ರೆ ನಿಮ್ಗೆ ಕೊನೆರ್ರಿ ತಾಕ ತಾಳ. ಯಾರು ನೀವೆಲ್ಲ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಪ್ಲೀಸ್ ಕೂಲ್ ಡೌನ್ ಸರ್. ಐ ವಿಲ್ ಮ್ಯಾನೇಜ್. ಯಾರು ನೋಡಿ ಯಾರು ನೀವೆಲ್ಲ? ನೋಡಿ, ನೀವು ನಮ್ಗೆ ಜಾಸ್ತಿ ಕ್ವಶನ್ ಮಾಡಂಗಿಲ್ಲ. ಫೇಮಸ್ ಸ್ಟಾರ್ ಕಿಕ್ರಿ ಬಿಕ್ರಿ ಅವ್ರ ಕಡೆಯಿಂದ ಪ್ರತಿ 5 ನಿಮಿಷಕ್ಕೂ ಮೇಡಮ್ ಅವ್ರಿಗೆ ಎಂಟರ್ಟೈನ್ ಮಾಡ್ಬೇಕಂತ ಆರ್ಡರ್ ಆಗಿದೆ. ಅದ್ರಲ್ಲಿ ನಮ್ದೇನ್ರಿ ತಪ್ಪು? ಹಾಡು ಹೇಳ್ತಾ ಇದೀವಿ, ಮೇಡಮ್ಗೆ ಎಂಟರ್ಟೈನ್ ಕೊಡ್ತಾ ಇದೀವಿ. ನನ್ನ ಹೆಂಡತಿಗೆ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳಕ್ ಅವನು ಯಾವನಲ್ಲ? ಕಂಡಿರಿ ಚಿನ್ನ ಚಿನ್ನ, ನಿನಗೆ ಗ್ರೀಟಿಂಗ್ಸ್ ಕಳ್ಸಿದ್ದೆ, ಬಂತಾ? ಏನ್ ಗ್ರೀಟಿಂಗು? ಏನು ಬಂದಿಲ್ಲ. ನೀನ್ ಬರೋ ಸ್ವಲ್ಪ ಹೊತ್ತು ಲೇಟ್ ಆಗಿದ್ರೆ ಬ್ರೇಕಪ್ ಮಾಡ್ಕೊಳ್ತಿದ್ದೆ. ಏನ್ ಗ್ರೀಟಿಂಗು ಬಂದಿಲ್ಲ ಗೊತ್ತಾ? ಅಲ್ಲ, ಡೈಮಂಡ್ ರಿಂಗ್ ಕಳ್ಸಿದ್ದೆ, ಅದಾದ್ರೂ ಬಂತಾ? ಬಂದಿಲ್ಲ. ಈ ಆರ್ಕೆಸ್ಟ್ರಾದವರು ನಿನಗೆ ಎಂಟರ್ಟೈನ್ಮೆಂಟ್ ಕೊಡು ಅಂತ ಹೇಳಿದ್ದೆ, ಅದಾದ್ರೂ ಕೊಟ್ರೆ? ಕೊಟ್ಟಿಲ್ಲ. ಆ ಸರ್ವರ್ ನಿನಗೆ ನೀಟಾಗಿ ಸರ್ವ್ ಮಾಡು ಅಂತ ಹೇಳಿದ್ದೆ, ಅದಾದ್ರೂ ಮಾಡಿದ್ನ? ಮಾಡಿಲ್ಲ. ಆರ್ಕೆಸ್ಟ್ರಾ ಟೆಲ್ ಮಿ ನಿನಗೆ ಏನ್ ಹೇಳಿದ್ದೆ? ಎಂಟರ್ಟೈನ್ಮೆಂಟ್ ಮಾಡು ಅಂತ ಹೇಳಿದ್ದೆ, ಯಾಕೆ ಮಾಡಿಲ್ಲ? ಡೈಲಾಗ್ ಹೇಳೋ. ಎಸ್ ಸರ್. ನೋಡಿ, ನೀವ್ ಹೇಳ್ದಂಗೆ 4ನೇ ನಂಬರ್ ಟೇಬಲ್ಗೆ 5 ನಿಮಿಷಕ್ಕೂ ಹಾಡು ಹೇಳಿ ಎಂಟರ್ಟೈನ್ ಮಾಡಿದೀವ್ರಿ. ಚಿನ್ನ, ನೀ ಯಾವ ಟೇಬಲ್ ಕೂತಿದ್ದೆ? ಅಲ್ಲಿ ನಾನು ನಿನಗೆ 4ನೇ ಟೇಬಲ್ ಕೂಡು ಅಂತ ಹೇಳಿದ್ದೆ, ಅಲ್ಲಿ ಯಾಕೆ ಕೂತ್ಕೊಂಡೆ? ಅಯ್ಯೋ, ಅಲ್ಲಿ ಯಾರೋ ಕೂತಿದ್ರು, ಸುಮ್ನೆ ಅವ್ರನ್ನ ಯಾಕೆ ಎಬ್ಬಿಸ್ಲಿ ಅಂತ ಅಲ್ಲಿ ಹೋಗಿ ಕೂತ್ಕೊಂಡೆ. ಕರ್ಮ. ಲೇ 4ನೇ ಟೇಬಲ್ಗೆ ಗಿಫ್ಟು, ವೈನು, ರೋಸು ಎಲ್ಲ ಕಳ್ಸಿದ್ದು ನೀನಾ? ಹೌದು, ನಾನೇ. ಯಾರು ನೀನು? ಕಂಡಿಡಿ. ನೀನೇನು ಆಸ್ಟ್ರೇಲಿಯಾದಲ್ಲಿ ಇದೆಯೇನೋ? ನನ್ನ ಎದುರುಗಡೆನೇ ಇದೆಯಾ? ನಾನು ಹೆಂಗೋ ಕಂಡಿಡಿಲಿ? ವಾಚ್ಮ್ಯಾನ್. ನಾನು ವಾಚ್ಮ್ಯಾನ್ ಅಲ್ಲ ಕಣೋ. ವಾಚ್ ಕಟ್ಟಿದ್ಯಾ ತಾನೆ? ತಾಕತ್ತಿದ್ರೆ ಕಂಡಿಡಿಯಾ? ಕಂಡಿಡಿ ಅಂತ ಎದುರುಗಡೆ ಇರೋರ್ನ ಹೆಂಗೋ ಕಂಡು ಹಿಡಿದು ಯಾರು ಹೇಳಲ್ಲ? ಕಂಡಿಡಿ ಅಂದ್ರೆ ಕಂಡಿಡಿಯೋದಲ್ಲ, ಮತ್ತೆ ನನ್ನ ಹೆಸರೇ ಕಂಡಿಡಿ. ಯಾರದ್ 3ನೇ ನಂಬರ್ ಟೇಬಲ್ಗೆ ಸರ್ವ್ ಮಾಡಕ್ ಹೇಳಿದ್ದು? ಅಯ್ಯೋ, ನನ್ಗೆ ಕನ್ಫ್ಯೂಷನ್. ಇವಾಗ ಯಾವ ಟೇಬಲ್ ಸರ್ವ್ ಮಾಡ್ಬೇಕು? ಕಂಡಿಡಿ ಅನ್ನೋನೇ ಸರ್ವ್ ಮಾಡಕ್ ಹೇಳಿರೋದು. ಯಾರು ಅವನು? ಕಂಡಿಡಿ. ಅದೇ ಕಂಡಿಡಿರಿ. ಏನ್ ಕಂಡಿಡಿಬೇಕು? ಏನು ಗೊತ್ತಿಲ್ಲ. ಬಿಕ್ರಿ ಇವ್ರು ಏನ್ ಕಂಡಿಡಿದ್ರೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಪ್ರಪಂಚದಲ್ಲಿ ಫಸ್ಟ್ ಟೈಮು ಕಂಡು ಹಿಡಿ ಅನ್ನೋಂತ ಹೆಸರನ್ನ ಇಟ್ಕೊಂಡವನ್ನ ಫಸ್ಟ್ ನಾನು ಇವತ್ತು ನೋಡಿದ್ದು. ಇವನ್ನೇ ಕಂಡಿಡಿದೀನಿ ನಾನು. ಬರ್ಲಿ ನಮ್ಮ ಈ ಕಂಡಿಡಿಗೆ ಒಂದು ದೊಡ್ಡ ಚಪ್ಪಾಳೆ. ಈ ಒಂದು ಸ್ಕಿಟ್ನ, ಅದ್ಭುತವಾದ ಸ್ಕಿಟ್ನ ತುಂಬಾನೇ ಎಂಜಾಯ್ ಮಾಡಿದ್ರು ನಮ್ಮ ನನ್ನರಿಸಿ ರಾಧೆ ತಂಡದವರು. ಸೊ ಅಗಸ್ತ್ಯ ಅವರೇ, ಹೇಳಿ, ಏನಾರು ಕಂಡಿಡಿದ್ರಾ? ಇವನ್ ದ ಸ್ಮಾಲೆಸ್ಟ್ ಕ್ಯಾರೆಕ್ಟರ್ ವೇಟರ್ ಕೂಡ ಎಷ್ಟು ಸಕ್ಕದಾಗಿ ಮಾಡಿದ್ರು. ಬಿಗ್ ಹ್ಯಾಟ್ಸ್ ಆಫ್ ಟು ಯು ಸರ್. ಅವರು ಕೂಡ ಮಾಲಶ್ರೀ ಅವ್ರ ತರ ಬಂದ್ರಲ್ಲ, ಅಮೇಸಿಂಗ್. ಒಂದು ಚಿಕ್ಕ ರೋಲ್ ನೀವು ಎಷ್ಟು ಡೀಪ್ ಆಗಿ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಯು ಗೈಸ್ ಟೀಚ್ ಅಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಜೆಕೆ ಅವ್ರು ಕುತ್ಕೊಂಡು ಕುಡಿತಾ ಇದ್ದಿದ್ದು ಏನು ಅಂತ ಗೊತ್ತಾಗ್ಬೇಕು ನನ್ಗೆ. 1 ಗ್ಲಾಸ 2 ಗ್ಲಾಸ 3 ಗ್ಲಾಸ ಕುಡಿತಾನೇ ಇದಾರೆ. ಅವ್ರು ಬಂದು ಹಾಕ್ತಿದಾರೆ, ಇವ್ರು ಕುಡಿತಾನೆ ಇದಾರೆ. ಏನಿದೆ ಅದ್ರಲ್ಲಿ? ಅದು ಜ್ಯೂಸ್. ನಿಜನಾ? ಅದೇನೆ ಕಂಡಿಡಿಲ್ಲ. ನೋಡಿ ನಿಮ್ ಖುಷಿ ನೋಡಿ. ಇಂಚರ ಅವ್ರೆ, ಏನಾರು ಕಂಡಿಡಿದ್ರ ನೀವು? ಕಂಡಿಡಿಯಕ್ ಆಗಿಲ್ಲ, ಬಟ್ ಏನ್ ಕಂಡಿಡಿ ಅದೇ ನೋಡ್ತಾ ಇದ್ದೆ ನಾನು ಲಾಸ್ಟ್ ವರ್ಗು. ಬಟ್ ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ವೇಟರ್ದು ತುಂಬಾನೇ ಇಷ್ಟ ಆಯ್ತು. ಅಂಡ್ ಪ್ರತಿಯೊಬ್ರು ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದೀರಾ. ಸೊ ಕಲ್ಯಾಕ್ ನಮ್ಗೆ ತುಂಬಾನೇ ಇದೆ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೈರ್ ಮಾಡೋದಕ್ಕೆ, ಹೇಳ್ಕೊಡೋದಕ್ಕೆ. ಥ್ಯಾಂಕ್ ಯು ಇಂಚರ. ಸೊ ಒಟ್ನಲ್ಲಿ ಏನ್ ಕಂಡಿಡಿದ್ವೋ ಇಲ್ವೋ ಗೊತ್ತಿಲ್ಲ, ಈ ಒಂದು ಕಂಡಿಡಿ ತಂಡ ಇಡೀ ನಾಟಕ ಪೂರ್ತಿ ನಮ್ಗಂತೂ ಕನ್ಫ್ಯೂಷನ್ ಕೊಟ್ಟು ಎಂಟರ್ಟೈನ್ಮೆಂಟ್ ಕೊಟ್ಟು ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸಿದ್ದಾರೆ. ಸೊ ಬರ್ಲಿ ನಮ್ಮ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಆಲ್ ಸೋ ಮಚ್. ಥ್ಯಾಂಕ್ ಯು. ಈ ಹುಡುಗಿರ್ ಮೂಡು ಹೇಗಿರುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಈಗ ನೋಡಿ,
ನಮ್ಮ ಅಪೂರ್ವ ಮತ್ತೆ ಊರ್ವಿ ಯಾವ್ದೋ ಹುಡ್ಗನ್ ಗುಂಗಲ್ಲಿ ಹಾಡ್ತಾ ಕುಣಿತಾ ಇದಾರೆ. ಈಗ ನಮ್ಗೆ ಆ ಹುಡುಗ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಊರ್ವಿ ಮತ್ತು ಅಪೂರ್ವ ಅವರನ್ನ. ಈಗ ಅಭಿಮಾನಿಗಳು ನನ್ನರಸಿ ರಾಧೆ ತಂಡಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ತಗೊಂಬಂದಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡಕ್ಕೆ ನೀವ್ ರೆಡಿ ಇದ್ದೀರಾ? ಆಲ್ ರೈಟ್, ಮೊದಲ ಪ್ರಶ್ನೆ ಹೇಳಿ, ತಮ್ಮ ಹೆಸರು? ವಿನುತಾ. ವಿನುತಾ, ಎಲ್ಲಿಂದ ಬರ್ತಾ ಇದ್ದೀರಾ? ಅನೇಕಲ್. ನೋಡ್ತೀರಾ ನನ್ನರಸಿ ರಾಧೆ? ಓಹ್, ಡೈಲಿ. ಡೈಲಿನಾ? ಓಕೆ, ಯಾರು ಇಷ್ಟ? ಅಗಸ್ತ್ಯ. ಓಹೋ, ಗರ್ಲ್ ಫ್ಯಾನ್ ಅಗಸ್ತ್ಯ. ಓಕೆ, ಸೊ ಯಾರಿಗೆ ನಿಮ್ಮ ಪ್ರಶ್ನೆ? ಓಕೆ, ನನ್ ಕ್ವೆಶನ್ ಬಂದು ಇಂಚರ ಅವ್ರಿಗೆ. ಹಾಯ್, ಹೇಗಿದ್ದೀರಾ? ಸೂಪರ್. ನೀವು? ಚೆನ್ನಾಗಿದ್ದೀನಿ. ನಿಮ್ ಕ್ವೆಶನ್ ನಾನ್ ಕೇಳ್ತೀನಿ. ಓಕೆ. ಇಂಚರ ಅವ್ರೆ, ನೀವು ಇಷ್ಟ ಇಲ್ಲದ ಮದ್ವೆ ಗಂಡನ್ ಜೊತೆ ಬಾಳ್ತಾ ಇರೋದು ತಾಳಿಗೆ ಕೊಡ್ತಿರೋ ಬೆಲೆನಾ ಅಥವಾ ನಿಜವಾದ ಪ್ರೀತಿ ಇದೆಯಾ? ಎರಡು ಆಕ್ಚುಲಿ. ಬಿಕಾಸ್ ಇಷ್ಟ ಇಲ್ಲ ಅಂತ ನಾನು ಹೇಳೇ ಇಲ್ಲ ಯಾವತ್ತು. ಅವನ್ ನಂಗೆ ತಾಳಿ ಕಟ್ಟಿದ್ ಅನ್ಎಕ್ಸ್ಪೆಕ್ಟೆಡ್. ಆದ್ರೆ ಒಂದಿನಾನು ನಾನು ನನಗ್ ಯಾಕೆ ತಾಳಿ ಕಟ್ಟಿದೆ ಅಂತ ಕೇಳಿದ್ದೇನೆ ವಿನಃ ತಾಳಿ ಕಟ್ಬಾರ್ದಿತ್ತು ಅಂತ ಹೇಳಿಲ್ಲ. ಅಂಡ್ ಅಮ್ಮನ ವಿರುದ್ಧ ಹೋಗಿ ಅವನ ಜೊತೆ ಹೋಗಿದ್ದೀನಿ. ಸೊ ಅದು ನಾನು ಅವನ್ನ ಇಷ್ಟಪಡ್ತಿರೋ ಕಾರಣನೂ ಹೌದು. ಪ್ಲಸ್ ಮೋಹಿನಿ ಅತ್ತೆ ನನ್ನ ತಾಳಿ ತೆಗೆದು ಅದು ರಿಷಬ್ ಜೊತೆ ಮದ್ವೆ ಮಾಡ್ಬೇಕು ಅಂದಾಗ ನಾನು ಇಲ್ಲ ಅಂತ ಎಮೋಷನಲ್ ಆಗಿದೆ. ಸೊ ಅದ್ ನನ್ಗೆ ಅಮ್ಮ ಕೊಟ್ಟಿರೋ ಸಂಸ್ಕಾರ ಅಂಡ್ ತಾಳಿ ಬೆಲೆ ಕೂಡ ಹೌದು. ಓಕೆನಾ ವಿನುತಾ? ಓಕೆ, ಡಬಲ್ ಓಕೆ. 2 marks ಕ್ವೆಶ್ಚನ್ ಕೇಳಿದ್ರಿ, 10 marks ಗೆ ಆನ್ಸರ್ ಕೊಟ್ಟಿದ್ದಾರೆ. ಓಕೆ ಅಲ್ವಾ? ಓಕೆ, ಸೂಪರ್, ಥ್ಯಾಂಕ್ ಯು. ಸೊ ಮುಂದಿನ ಪ್ರಶ್ನೆ. ಜ್ಯೋತಿ ಅಂತ, ಜ್ಯೋತಿ, ಎಲ್ಲಿಂದ ಬರ್ತಾ ಇದೀರಾ? ರಾಜೇಶ್ ನಗರ. ನನ್ ಕ್ವಶನ್ ಬಂದ್ಬಿಟ್ಟು ಸುನಿತಾ ಮ್ಯಾಮ್ಗೆ. Hello, ನಮಸ್ತೆ. ಹೇಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಫೈನ್, ಚೆನ್ನಾಗಿದ್ದೀನಿ. ಹೇಳಿ. ನಿಮ್ ಮಗಳ ಬದುಕು ನೀವ್ ಅನ್ಕೊಂಡಿರೋ ತರ ಇದೆಯಾ? ಇತ್ತೀಚೆಗೆ ಅದನ್ನ ಅಕ್ಸೆಪ್ಟ್ ಮಾಡಿದೀನಿ ಅಂತಾನು ತೋರ್ಸಾಗಿದೆ ಅಲ್ವಾ? ಯಾಕಂದ್ರೆ ಅತ್ತಿಗೆ ಬಂದು ಅವಳ ಬಗ್ಗೆ ಏನಾದ್ರು ಕೇಳಿದ್ರು ಅಗಸ್ತ್ಯ ಇದಾನಲ್ವಾ, ಶಿ ಸೇಫ್ ಅಂತಾನೆ ಹೇಳಿದೀನಿ. ಸೊ ಈಗ ನನ್ನ ಅಳಿಯನ್ನ ಒಪ್ಕೊಂಡಿದೀನಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಸೊ ಮುಂದಿನ ಪ್ರಶ್ನೆ ಯಾರಿಗೆ? ನನ್ನ ಹೆಸರು ಭಾನುಪ್ರಿಯಾ ಅಂತ. ಭಾನುಪ್ರಿಯ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಭುವನೇಶ್ವರಿ ನಗರ್. ಭುವನೇಶ್ವರಿ ನಗರ. ನೋಡ್ತೀರಾ ದಿನ? ಖಂಡಿತ, ಹೌದು. ನಿಮ್ಮನೇಲಿ ಹೇಗೆ, ರಿಮೋಟ್ ನಿಮ್ ಕೈಲೇನಾ ಇಲ್ಲ ನನ್ನ ಕೈಲೇ ಇರುತ್ತೆ. ನಿಮ್ ಕೈಯಲ್ಲೇ? ನನ್ನ ಪ್ರಶ್ನೆ ಅಗಸ್ತ್ಯ ಅವರಿಗೆ. ತನ್ನ ಸ್ವಾರ್ಥಕ್ಕೋಸ್ಕರ ಒಂದ್ ಹೆಣ್ಣಿನ ಭಾವನೆ ಜೊತೆ ಆಟಾಡೋದು ಎಷ್ಟು ಸರಿ? ಕರೆಕ್ಟು, ಖಂಡಿತ ಸರಿ ಅಲ್ಲ. ಆದ್ರೆ ನಾನ್ ಮಾಡಿದೀನಿ ಅಂತ ಐ ಡೋಂಟ್ ಥಿಂಕ್ ಸೊ. ಏನಕ್ಕಂದ್ರೆ ಬರೀ ಅವಳ ಇಮೋಷನ್ಸ್ ಜೊತೆ ಆಟ ಆಡಿದ್ದೀನಿ ಅಂತ ಅಲ್ಲ, ನನ್ಗೂ ಒಂದು ಅಟ್ರಾಕ್ಷನ್ ಇತ್ತು ಹೇಳ್ಕೊಳಲ್ಲ ಅಂತ ನಾನು ಮೊದಲೇ ಹೇಳಿದೆ. ಸ್ವಾಭಿಮಾನಿ, ಯಾವತ್ತೂ ಹೇಳ್ಕೊಳಲ್ಲ. ಐ ಯೂಸ್ ಟು ಲೈಕ್ ಹರ್, ಇಷ್ಟ ಇದ್ಲು. ಅಗಸ್ತ್ಯನ್ ಲೈಫಲ್ಲಿ ಯಾವ ಹುಡುಗಿ ಹತ್ರನೂ ಮಾತಾಡಿಲ್ಲ ಅವನು. ಒಂದೇ ಹುಡುಗಿನ ಅರ್ಥ ಮಾಡ್ಕೊಂಡಿದ್ದಾನೆ, ಅಂಡ್ ದಟ್ ಇಸ್ ಇಂಚರ. ಸೊ ಅದು ಹೇಳ್ಕೊಳಲ್ಲ ಅಷ್ಟೇ, ನಾವು ತೋರ್ಸ್ಕೊಳಲ್ಲ. ಆದ್ರೆ ಆ ಪ್ರೀತಿ ಇದ್ದೇ ಇರತ್ತೆ. ಐ ಲವ್ ಯು ಅಂತ ನನ್ಗೆ ಅಗಸ್ತ್ಯನ್ಗೆ ಲವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಐ ಥಿಂಕ್ ಅದೊಂದು ಅಟ್ರಾಕ್ಷನ್, ಈ ಹುಡುಗಿ ನಮ್ ಜೊತೆ ಇದ್ರೆ ಸಾಕು ಅಂತ ಒಂದು ಫೀಲಿಂಗ್ ಇದೆಯಲ್ಲ, ಅದಿದೆ. ಸೊ ಇಮೋಷನ್ ಜೊತೆ ಆಟ ಆಡಿಲ್ಲ ಅವನು. ಓಕೆನಾ? ಓಕೆ ಸರ್. ಸೊ ಇಷ್ಟೊತ್ತು ನಮ್ಮ ಮಜಾ ಭಾರತದಲ್ಲಿ ನನ್ನರಸಿ ರಾಧೆ ತಂಡ ನಮ್ಮ ಜೊತೆ ಸ್ಕಿಟ್ ನೋಡಿ ಆಡಿಯನ್ಸ್ ಕೇಳೋಂತ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಕೊಟ್ಟು ಒಂದಷ್ಟು ಮನೋರಂಜನೆಗಳನ್ನ ಇಲ್ಲಿ ನಮಗೋಸ್ಕರ ಕೊಟ್ರು. ಈಗ ಇದೆಲ್ಲದರ ನಡುವೆ ಒಂದು ಸಣ್ಣ ಆಟ ಆಡುವಂತ ಸಮಯ. ಈ ಪ್ರಪಂಚದಲ್ಲಿ ನೋವನ್ನ ಮರೆಸೋ ತಾಕತ್ತಿರೋದು ತಾಯಿ ಪ್ರೀತಿಗೆ ಮಾತ್ರ. ಹಾಗೆ ನೋಡೋರ್ನ ಯಾಮರ್ಸಕ್ಕೆ ತಾಕತ್ತಿರೋದು ಮೇಕಪ್ ಮಾತ್ರ. ಮುದುಕಿನೂ ಮಾಡೋ ತಾಕತ್ತಿರೋ ಮೇಕಪ್ ನ ಇಟ್ಕೊಂಡು ಈಗ ನಾವು ಒಂದ್ ಆಟನ ಆಡಕ್ಕೆ ಸಿದ್ಧ ಇದ್ದೇವೆ. ಸೊ ಈ ಆಟವನ್ನ ಆಡಕ್ಕೆ ಮಜಾ ಭಾರತದಿಂದ ಇಬ್ರು ಹಾಗೂ ನನ್ನರಸಿ ರಾಧೆ ತಂಡದಿಂದ ಇಬ್ರು ವೇದಿಕೆ ಮೇಲೆ ಬರ್ತಾರೆ. ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ರೆಡಿನಾ? ಓಕೆ, ಸೊ ಮಜಾ ಭಾರತದಿಂದ ಈ ಒಂದು ಮೇಕಪ್ ಗೇಮ್ ಆಡೋದಿಕ್ಕೆ ಬರ್ತಾ ಇರೋರು ಯಾರು ಅಂದ್ರೆ ಮಾನಸ ಹಾಗೂ ಹುಲಿ ಕಾರ್ತಿಕ್. ಇನ್ನು ನನ್ನರಸಿ ರಾಧೆ ತಂಡದಿಂದ ಬರ್ತಾ ಇರೋದು ಯಾರು? ನಮ್ಮ ಕ್ಯೂಟ್ ಕಪಲ್ ಇಂಚರ ಹಾಗೂ ಅಗಸ್ತ್ಯ. ಓಕೆ, ಸೊ ಇಂಚರ ಅವ್ರೆ, ನೀವಂತೂ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಮುದ್ದಾಗಿ ಕಾಣ್ತಾ ಇದ್ದೀರಾ. ಆದ್ರೆ ಇವತ್ತಿನ ತನಕ ನೀವ್ ಯಾರಿಗಾದ್ರೂ ಮೇಕಪ್ ಹಾಕಿದೀರಾ? ಇಲ್ಲ. ಇಲ್ಲ, ನೋ ಎಕ್ಸ್ಪೀರಿಯನ್ಸ್. ಓಕೆ, ಅಗಸ್ತ್ಯ ನೀವು? ಇಲ್ಲ, ಯಾರಿಗೂ ಇಲ್ಲ, ಹಾಕಿಲ್ಲ. ಯಾರಿಗೂ ಹಾಕಿಲ್ಲ.
ಆಟದ ನಿಯಮ ಏನು ಅಂತ ಹೇಳ್ಬಿಡ್ತೀನಿ ಈಗ. ಸೊ ಇಲ್ಲಿ ನಾವು ನಿಮ್ಗೆ ಒಂದಷ್ಟು ಮೇಕಪ್ ಸಾಮಾನ್ಗಳನ್ನ ಕೊಡ್ತೀವಿ. ಸೊ ನೀವು ಅದನ್ನ ಬಳಸ್ಕೊಂಡು ನಿಮ್ಮ ಪಾರ್ಟ್ನರ್ಗೆ ಮೇಕಪ್ ಮಾಡ್ಬೇಕು. ಓಕೆ, ಮಾಡ್ತೀರಾ? ನಾಟ್ ಓಕೆನಾ? ಇನ್ನೊಂದು ಟ್ವಿಸ್ಟ್ ಇದೆ ವೇಟ್. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೇಕಪ್ ಮಾಡೋದು ಹುಡುಗಿರು, ಮೇಕಪ್ ಮಾಡಿಸ್ಕೊಳ್ಳೋದು ಹುಡುಗರು. ಓಕೆನಾ? ಈಗ ಓಕೆ. ಸೊ ಇನ್ನೊಂದು ಟ್ವಿಸ್ಟ್ ಇದೆ. ಈ ಮೇಕಪ್ ಏನಪ್ಪಾ ಅಂತಂದ್ರೆ ಪುಟ್ಟ ಮಕ್ಳಿಗೆ ಹೇಗೆ ರೆಡಿ ಮಾಡ್ತಾರೋ, ಮೇಕಪ್ ಮಾಡ್ತಾರೋ ಅವ್ರ ಅಮ್ಮಂದ್ರು, ಅದೇ ತರ ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಮುದ್ದಾಗಿ ಅಗಸ್ತ್ಯನ್ನ ಇಂಚರ ರೆಡಿ ಮಾಡ್ತಾರೆ. ಮಗು ಅನ್ಕೊಂಡು ಮೇಕಪ್ ಮಾಡ್ಬೇಕು. ಓಕೆನಾ? ದಾಡಿ ಜೊತೆ ಅಲ್ಲ, ದಾಡಿ ಮಗು. ಹೌದು. ಅದೇ ತರ ಕಾರ್ತಿಕ್ ನ ಮಾನಸ ಮಗು ಅನ್ಕೊಂಡು ಮುದ್ದಾಗಿ ಮೇಕಪ್ ಮಾಡ್ತಾರೆ. ಮುದ್ದಾಗಿದ್ದೀನಿ, ಸ್ವಲ್ಪ ಡಲ್ ಮಾಡ್ಬೇಕು. ಇನ್ನ ಮುದ್ದು ಮಾಡ್ಸೋಣಪ್ಪ ನಿನ್ನ. ಓಕೆನಾ? ಸೊ ಇಬ್ರು ರೆಡಿನಾ? ಆಲ್ರೈಟ್, ಬರ್ಲಿ ನಮ್ಮ ಮೇಕಪ್ ಐಟಮ್ಸ್. ಈಗ ಮೇಕಪ್ ಆದ್ಮೇಲೆ ಪುಟ್ಟ ಅಗಸ್ತ್ಯ ಹಾಗೂ ಪುಟ್ಟ ಕಾರ್ತಿಕ್ ನಾವು ನೋಡಕ್ಕೆ ಸಿದ್ಧವಾಗಿದ್ದೀವಿ. ಸೊ ಶುರು ಆಗ್ಲಿ ಈ ಆಟ. ಹಾಕು ಮೇಕಪ್ ಹಾಕು. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಒಂದ್ಸಲ ನೋಡ್ಕೋತೀನಿ ನನ್ನ ಮುಖನ, ಆಮೇಲೆ ಬೇಗ ಕೂತ್ಕೊಳ್ಳಿ. ಬಾಬು ಚಿನ್ನಿ ಬಾಮ ಮುಂದು ಬಂಗ. ಏನು ಪೌಡರ್ ಗಿಡ್ರಿ ಏನು ಹಾಕಿಲ್ಲ ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದಾರೆ. ಪೌಡರ್ ಗಿಡ್ರ್ ಎಲ್ಲ ಚೆನ್ನಾಗಿ ಹಾಕ್ಬೇಕು. ಮಕ್ಳಿಗೆ ಹೆಂಗ್ ಮಾಡ್ತಾರೆ ಹಂಗೆ. ಹಲೋ ಫೌಂಡೇಶನ್ ಎಲ್ಲ ಹಾಕ್ತಾರಾ? ಇನ್ನು ಏನು ಪೌಡರ್ ಹಾಕಿಲ್ಲ, ಚೆನ್ನಾಗಿ ಹಾಕಿ. ಲಿಪ್ಸ್ಟಿಕ್ ಎಲ್ಲ ಹಾಕ್ತಾರಾ? ಚೆನ್ನಾಗಿ. ಹೌದು, ಇದು ಕಾಂಪಿಟೇಷನ್, ಮಾರ್ಕ್ಸ್ ಇದೆ. ಬೇಗ ಹಾಕಿ. ಏನೋ ಒಂದು ಹಾಕು ಬೇಗ. ಫುಲ್ ಪೌಡರ್ ಹಾಕ್ಬೇಕು. ಮಕ್ಳಿಗೆ ಹೆಂಗಿರುತ್ತೆ? ಫುಲ್ ಪೌಡರ್ ಹಾಕಿ. ಇವಾಗ ಚೆನ್ನಾಗಿ ಪೌಡರ್ ಮೆತ್ಬೇಕು. ಪೌಡ್ರೇ ಸಾಲದು. ದೃಷ್ಟಿ ಕಳೆಯೋದ್ ಬೇಡವಾ ಮಗುಗೆ? ಮಗುಗೆ ಅಲ್ಲಿ ನೋಡಿ, ಅಲ್ಲಿ ಆ ತರ ಬರ್ಬೇಕು. ಆ ಮಗು ನೋಡಿ, ಅಲ್ಲಿ ನೋಡಿದ್ರಾ? ಯಾರ ಮಗು? ನಾನು ಅರ್ಥ ಆಗ್ತಾ ಇಲ್ಲ. ಎಲ್ಲ ಊರವ್ರ ಮಗು. ನೀವು ಬನ್ನಿ. ಕ್ಯಾಪ್ ತೆಗೆಯಮ್ಮ ನೀನು. ಯಾವ ತಾಯಮ್ಮ ಈ ತರ ಮಾಡ್ತಾರೆ ಮಗುಗೆ? ಡೈಪರ್ ಎಲ್ಲ ಹಾಕಕ್ಕೆ ಹೇಳ್ಬೇಡಿ ಪ್ಲೀಸ್. ಅದು ಎಲ್ಲ ಕಡೆ ದೃಷ್ಟಿನಪ್ಪ ನಿನ್ಗೆ. ದೃಷ್ಟಿ ಕಳೀರಿ ನಮ್ಮ ಮಗುಗೆ ಪಾಪ. ಅಯ್ಯೋ, ಊರವ್ರ ದೃಷ್ಟಿ ಎಲ್ಲ ಆಗ್ಬಿಟ್ಟಿದ್ಯಪ್ಪ ನಮ್ಮ ಮಗುಗೆ ಪಾಪ. ಅಳ್ಬೋದಮ್ಮ. ಆಂಟಿ ನಂದಾಯ್ತು. ವಾವ್, ನೋಡಿ ನಮ್ಮ ಸೆಟ್ನ ಮುದ್ದಾದ ಮಗು. ಹಾಯ್ ಕಾರ್ತಿಕ್. ಆಯ್, ನಂಗೆ ಹುಚ್ಚೆ ಬರ್ತಾ ಇದೆ. ನಿಮ್ಮ ಮಮ್ಮಿನ ಕರ್ಕೊಂಡು ಹೋಗೋ ಕೇಳು. ಅಮ್ಮ ಕರ್ಕೊಂಡೋಗಿ ಅವ್ನು ನೋಡಿ ಹೆಂಗ್ ಮಾಡ್ತಾನೆ. ಕಾರ್ತಿಕ್, ಈ ತರ ಜಗಳ ಆಡ್ತಾರ? ಇಲ್ಲಿ ಅವ್ನ ಮಗಂಗ್ ಒಳ್ಳೆ ಬುದ್ಧಿ ಕಳ್ಸಕ್ಕೆ ಹೇಳು. ಒಳ್ಳೆ ಬುದ್ಧಿ. ಅಯ್ಯೋ, ಏನ್ ರೌಡ್. ಅಗಸ್ತ್ಯ ಪಪ್ಪು ನೋಡಪ್ಪ ಅಲ್ಲಿ. ಹಾಯ್ ಹೇಳು. ಹಾಯ್. ಇಬ್ರು ಫ್ರೆಂಡ್ಸ್ ಅಲ್ವಾ? ನಂಗೆ ಅವ್ರಮ್ಮ ಬೇಕು. ಹೊಡಿತೀನಿ. ಅದು ನನ್ ಮಗು ತಾಯಿ ರೂಪದಲ್ಲಿ ಬೇಕು ಅಂದ ಅಷ್ಟೇ. ಈಗ ನಾವು ಕೊಟ್ಟಂತ ಈ ಮೇಕಪ್ ಆಟದಲ್ಲಿ ನಮ್ಮ ಇಂಚರ್ ಅವರು ಅಗಸ್ತ್ಯನ್ಗೆ ಪುಟ್ಟ
ಮಗು ಮೇಕಪ್ ಮಾಡಿದ್ದಾರೆ, ಅದೇ ರೀತಿ ಮಾನ್ಸಾನು ಕಾರ್ತಿಕ್ಗೆ ಪುಟ್ಟ ಮಗು ಪುಟ್ಟ ಪಾಪು ಮೇಕಪ್ ಮಾಡಿದ್ದಾರೆ. ಸೊ ಈಗ ಈ ಇಬ್ರು ಪುಟ್ಟ ಪಾಪುಗಳು ಎಷ್ಟ್ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಈ ಯಾವ ಟೀಮ್ಗೆ ಪಾಯಿಂಟ್ಸ್ ಕೊಡೋದು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಸೊ ಪುಟ್ಟ ಅಗಸ್ತ್ಯ ಹಾಗೂ ಪುಟ್ಟ ಕಾರ್ತಿಕ್ ಇವರಿಬ್ರು ರೆಡಿ ಇದ್ದಾರೆ. ಈಗ ಇವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಓಕೆ, ನೋ ಫೈಟಿಂಗ್. ರೆಡಿನಾ ಕಾರ್ತಿಕ್? ಜಗಳ ಆಡೋಂಗಿಲ್ಲ. ಓಕೆ, ಬನ್ನಿ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಸೊ ಇಬ್ರಿಗೂ ಒಂದ್ ಹಾಡ್ ಹಾಕ್ತಿವಿ ಇವಾಗ. ಓಕೆನಾ? ಅದಕ್ಕೆ ನೀವಿಬ್ರು ಡಾನ್ಸ್ ಮಾಡ್ಬೇಕು. ರೆಡಿನಾ? ಓಕೆ ಓಕೆ. ಸೊ ಜೋಕ್ಸ್ ಅಪಾರ್ಟ್, ಮನೋರಂಜನೆಗಾಗಿ ಮಾಡಿದಂತಹ ಈ ಆಟವನ್ನ ತುಂಬಾನೇ ಸ್ಪೋರ್ಟಿವ್ ಆಗಿ ತಗೊಂಡಂತ ನಮ್ಮ ಅಗಸ್ತ್ಯಗೆ ಒಂದ್ ದೊಡ್ಡ ಚಪ್ಪಾಳೆ ಬರ್ಲೇಬೇಕು. ಹಾಗೂ ಇಷ್ಟು ಮುದ್ದಾಗಿ ಮೇಕಪ್ ಮಾಡಿದಂತಹ ಇಂಚರಾಗೂ ಒಂದ್ ಚಪ್ಪಾಳೆ ಬರಲೇಬೇಕು. ಇನ್ನಿಷ್ಟು ದೊಡ್ಡವನಾದ್ರೂ ಮಕ್ಕಳಾಟ ಬಿಡದೆ ಇರೋ ಕಾರ್ತಿಕ್ಗೆ ಚಪ್ಪಾಳೆ ಬರ್ಲೇಬೇಕಲ್ವಾ? ಥ್ಯಾಂಕ್ ಯು ಮಾನ್ಸರ್, ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಗಸ್ತ್ಯ ಅವರೇ, ನೀವೇನೋ ಮುದ್ದಾಗಿ ಕಾಣ್ತಾ ಇದ್ದೀರಾ. ಹೌದಾ? ನಿಜವಾಗ್ಲು. ಸೊ ಅಗಸ್ತ್ಯ, ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ಆಕ್ಚುಲಿ ನಮ್ಮೆಲ್ರೂ ಒಳಗೊಂದ್ ಮಗು ಇರತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ಆಚೆ ತಂದಿದ್ದಕ್ಕೆ ಥ್ಯಾಂಕ್ ಯು. ಬಟ್ ಎಸ್, ಫೀಲಿಂಗ್, ಐ ವಾಸ್ ಅ ವೆರಿ ನಟೋರಿಯಸ್ ಕಿಡ್. ಆಬ್ವಿಯಸ್ಲಿ ತುಂಬಾ ನಾಟಿ ಆಗಿದ್ದೆ. ನಮ್ಮ ಅಮ್ಮನೇ ಹೇಳ್ತಾರೆ, ತುಂಬಾ ತರಲೆ ಮಾಡಿದೀನಿ. ಅಪ್ಪ, ನಾವು ಕ್ರಿಕೆಟ್ ಆಡಿ ಎಷ್ಟು ಗ್ಲಾಸಸ್ ನ ಮುರಿದಾಕಿದೀವಿ ಅಂದ್ರೆ ಡೈಲಿ ಒಂದು ಐದರ್ ಇಂಡಿಯಾ ಮ್ಯಾಪ್ ಬರೋದು, ಇಲ್ಲಾಂದ್ರೆ ಶ್ರೀಲಂಕಾ ಮ್ಯಾಪ್ ಬರೋದು. ಯಾವ್ದೋ ಒಂದು ಗ್ಲಾಸ್ ಅಲ್ಲಿ ಮ್ಯಾಪ್ ಬಂದೇ ಬರುತ್ತೆ. ಅಷ್ಟು ತರಲೆ ಮಾಡ್ಕೊಂಡು ತುಂಬಾ ಐ ಬೀನ್ ಅ ವೆರಿ ನಟೋರಿಯಸ್ ಅಂಡ್ ಟ್ರಬಲ್ಸಮ್ ಕಿಡ್. ಯಾರ್ಯಾರೆಲ್ಲ ಆಡ್ತಾ ಇದ್ರೆ? ಮನೆ ಹತ್ರ ಮಿಲಿಂದ್, ಅರವಿಂದ್, ನವೀನ್, ಸಾಕಷ್ಟು ಜನ ಇದ್ದಾರೆ. ವಾವ್. ಓಕೆ, ಸೊ ಇವ್ರನ್ನೆಲ್ಲ ಮೀಟ್ ಆಗಿ ಎಷ್ಟು ದಿನ ಆಯ್ತು? ಬಿಕಾಸ್ ನಿಮ್ಗೆ ಬಿಸಿ ಶೆಡ್ಯೂಲ್ ಇರುತ್ತೆ, ಶೂಟಿಂಗ್ ಎಲ್ಲ ಇರುತ್ತೆ. ಸೊ ಎಷ್ಟು ದಿನ ಆಯ್ತು ಇವ್ರನ್ನೆಲ್ಲ ಮೀಟ್ ಆಗಿ? ತುಂಬಾ ಟೈಮ್ ಆಗೋಯ್ತು ಮೀಟ್ ಮಾಡಿ. ಹೌದು. ಯಾವ ತರ ನೀವು ಫೋನ್ ಮಾಡಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ನಿಮ್ಮನ್ನ ಮೀಟ್ ಆಗ್ಬೇಕು ಅಂತೆಲ್ಲ ಯಾವ ತರ ಹೇಳಿದಾರೆ ಅವ್ರಿಗೆ? ಆಕ್ಚುಲಿ ಏನ್ ಗೊತ್ತಾ, ಬಾಯ್ಸ್ ಅಂದ್ರೆ ಹೀಗೆ, ಎಲ್ರು ಇಲ್ಲಿ ಒಪ್ಕೋತಾರೆ. ನಾವ್ ಯಾವತ್ತು ಮಗ ಐ ಮಿಸ್ ಯು ಮಚ್ಚ, ಐ ಲವ್ ಯು ಅಂತ ಹೇಳಲ್ಲ. ಆದ್ರೆ ಅಷ್ಟಕ್ಕೆ ನಾವು ಮಿಸ್ಸು ಮಾಡ್ಕೋತೀವಿ, ಲವ್ ಮಾಡ್ಕೋತೀವಿ. ನಿನ್ಗೆ ಹೇಳ್ಬೇಕು ಒಂದ್ ವಿಷಯ ಇದೆ, ಬೇಗ ಬಾರೋ ಹಂಗ ಹೇಳ್ತೀವಿ. ವಿ ನೆವರ್ ಶೋ ಇಟ್ ಆಫ್. ಹೇಳ್ಕೊಡೋದೇ ಇಲ್ಲ. ಆಯ್ತು ಬಿಡು, ಅವ್ನ್ ಕಾಲ್ ಮಾಡಲ್ವಾ, ನಾನ್ ಮಾಡ್ತೀನಿ. ಎಷ್ಟೇ ಸಲ, ಈಗ ಸ್ವಲ್ಪ ಜನ ಕಾಲ್ ಮಾಡದೇ ಇದ್ರೆ ಒಂದೊಂದ್ಸಲ ಉರ್ಕೋತಾರಲ್ಲ, ಏ ಕಾಲೇ ಮಾಡಿಲ್ಲ. ಅದೆಲ್ಲ ಬಾಯ್ಸ್ ಅಲ್ಲಿ ಇರಲ್ಲ. ಹುಡ್ಗಿರಲ್ಲಿ ಇರತ್ತೆ ಅಂತ ಹೇಳ್ತಾ ಇಲ್ಲ, ಹುಡುಗಿರಲ್ಲಿ ಇರತ್ತೆ ಅಂತ ಹೇಳ್ತಾ ಇಲ್ಲ. ಬಾಯ್ಸ್ ಅಲ್ಲಿ ಖಂಡಿತ ಇರಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ಆದ್ರೆ ನಿಮ್ ಫ್ರೆಂಡ್ಸ್ ಈಗ ಟಿವಿ ನೋಡ್ತಾ ಇರ್ತಾರೆ. ಓಕೆ, ಸೊ ಅದೇನ್ ಹೇಳ್ಬೇಕು ಅವ್ರಿಗೆ ಹೇಳಿ. ಸೊ ಆಕ್ಚುಲಿ ನಾನು ಹೇಳಿದೆ, ಯಾವತ್ತು ಐ ನೆವರ್ ಟೋಲ್ಡ್ ಯು ಐ ಮಿಸ್ ಯು, ಐ ಲವ್ ಯು. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಟೈಮಲ್ಲಿ ವೆನ್ ಐ ನೀಡೆಡ್ ಯು ಗೈಸ್ ದ ಮೋಸ್ಟ್, ಲೈಕ್ ಒಂದ್ ಟೈಮ್ ನಾನು ರಿಯಲಿ ಲೋ ಆಗಿದ್ದೆ. ಐ ಲವ್ ಯು ಮಚ್ಚ, ಐ ಮಿಸ್ ಯು ಮಚ್ಚ. ಏನಿದು ಮೇಡಮ್? ಇವ್ರ ಹೆಸರು ಮಿಲಿಂದ್ ಸುಮನ್ ಅಂತ. ಒಂದೇ ಲೊಕ್ಯಾಲಿಟಿಯಲ್ಲಿ ನಾವು ಆಕ್ಚುಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಫ್ರಮ್ 6th ಸ್ಟ್ಯಾಂಡರ್ಡ್ ನಾನು ಬೆಂಗಳೂರಿಗೆ ಮೊದಲನೇ ಸಲ ಬಂದಿದ್ದು, ಇವನ್ನೇ ಭೇಟಿ ಮಾಡಿದೆ. ಅಂಡ್ ವಿ ಯೂಸ್ ಟು ಪ್ಲೇ ಕ್ರಿಕೆಟ್ ಟುಗೆದರ್. ಎಲ್ಲ ತರಲೆ ಜೊತೆಲೇ ಮಾಡಿದೀವಿ. ಇನ್ಫ್ಯಾಕ್ಟ್ ಎಲ್ಲ ಗ್ಲಾಸಸ್ ಜೊತೆಲೆ ಮುರಿದಾಕಿದೀವಿ. ಎಲ್ರು ಮನೇಲಿ ಬಾಲ್ ಎಸ್ದಿದೀವಿ. ಒಂದ್ಸಲ ಒಂದ್ ಅಂಕಲ್ ಸ್ನಾನ ಮಾಡ್ತಿದ್ರು, ಅವ್ರಿಗೆ ಹೋಗಿ ಬಾಲ್ ಆಕ್ಚುಲಿ ಪಾಪ ಇಟ್ ಹಿಟ್ ಹಿಮ್ ಆನ್ ಹಿಸ್ ಬ್ಯಾಕ್. ಸೋಪ್ ಹಾಕೊಳ್ತಿದ್ರು. ನಾವು ಹಂಗೆ ಬಾಲ್ ತಗೊಂಡು ಅವ್ರು ಹಿಂಗೆ ಕಿರ್ಚ್ಕೊಂಡು ಹಿಂಗೆ ಬಂದ್ರು ನಮ್ಮಿಂದ. ಅದೆಲ್ಲ ನಂಗೆ ನೆನಪಿದೆ. ಸೊ ಲಾಟ್ಸ್ ಆಫ್ ಥಿಂಗ್ಸ್. ಅಂಡ್ ನನ್ನ ಟೈಮ್, ಐ ಮೀನ್ ನನ್ ಬೇಜಾರಾದಾಗ ಅಥವಾ ನನ್ ಕೋಪ ಮಾಡಿದಾಗ ಎಲ್ಲ ಇವನ್ ತಡ್ಕೋತಾನೆ. ಹಿ ಇಸ್ ನೆವರ್ ಫಾಟ್ ವಿತ್ ಮೀ. ಆಕ್ಚುಲಿ ಮೊನ್ನೆ ಅಭಿನವ್ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಹೋದಾಗ ಒಬ್ಳು ಹುಡುಗಿ ಕೇಳಿದ್ಲು, ನಿಮಗ್ ಕೋಪ ಬರುತ್ತಾ ಅಂತ. ಸೊ ಇವನ್ ಏನ್ ಹೇಳ್ದ ಅಂದ್ರೆ, ನನಗ್ ಬರೀ ನಾವ್ ಅಮ್ಮ ಮೇಲೆ ಕೋಪ ಬರುತ್ತೆ ಅಷ್ಟೇ, ಇನ್ಯಾರ ಮೇಲೂ ಕೋಪ ಬರಲ್ಲ. ನಾನ್ ಅದನ್ನ ನೋಡಿದೀನಿ. ಸೊ ಎಷ್ಟೇ ಇವನ್ನ ಏನೇ ಅಂದ್ರು ಇವನಿಗೆ ಕೋಪ ಚೂರು ಬರೋದಿಲ್ಲ. ಏನೇ ಆದ್ರೂ ಮನೆಗೆ ಹೋಗಿ ಅಮ್ಮನ ಮೇಲೆ ಕೋಪ ಮಾಡ್ತೇನೆ. ಇನ್ನು ಒಂದ್ ಪ್ರಶ್ನೆ, ಕೊನೆಯದಾಗಿ ಇಬ್ರು ಸೇರಿ ಗಲ್ಲಿ ಕ್ರಿಕೆಟ್ ಆಡಿದ್ ಯಾವಾಗ? ಆಯ್ತು, ಒಂದು ಸುಮಾರು 3 ವರ್ಷ ಆಯ್ತು. 4 ವರ್ಷ ಮೇಲೆ. 4 ವರ್ಷ ಮೇಲೆ. ನೆಕ್ಸ್ಟ್ ಯಾವಾಗ ಆಡೋದು ಕ್ರಿಕೆಟ್? ಗೊತ್ತಿಲ್ಲ, ಅದೇ ಯಾವಾಗ ಮಗ. ಇವಾಗೇನೋ ಬ್ಯಾಟ್ ಬಾಲ್ ಇದ್ರೆ ಆಡ್ಬೋದು. ಇಲ್ಲ ಏನ್ ಹೇಳ್ತಿದ್ದೀರಾ? ಸೊ ಬರ್ಲಿ ಬ್ಯಾಟ್ ಬಾಲ್ ಎಲ್ಲ. ಓಕೆ, ಬ್ಯಾಟ್ಸ್ಮನ್ ಅಗಸ್ತ್ಯ ರೆಡಿ ಆಗಿದ್ದಾರೆ. ಫೀಲ್ಡರ್ಸ್ ಇಲ್ವಾ ಬೇರೆಯವ್ರ? ಇಬ್ರೇ ನೀವು ಅಷ್ಟೇ. ಇಬ್ರೇನಾ? ಯಾಕಂದ್ರೆ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ Okay, okay, ಅದಕ್ಕೆ okay. ನಿಮ್ ಚೈಲ್ಡ್ಹುಡ್ ಮೆಮೊರೀಸ್ ನೀವೇ ಆಡ್ಬೇಕು. ಓಕೆ, ಮಿಲಿಂದ್ ಅವರು ಬೌಲಿಂಗ್ ಮಾಡ್ತಾರೆ. ಮೈಕ್ ಇಟ್ಕೊಂಡು ಬೌಲಿಂಗ್ ಮಾಡು. ನಮ್ಮ ಮಿಲಿಂದ್ ಹಾಗೂ ಅಗಸ್ತ್ಯ ಗಲ್ಲಿ ಕ್ರಿಕೆಟ್ ಆಡಕ್ಕೆ ರೆಡಿ ಆಗಿದ್ದಾರೆ. ಈ ಕ್ರಿಕೆಟ್ ಅಲ್ಲಿ ಪಿಚ್ ಕ್ಯಾಚ್ ಔಟ್,
ಆಂಟಿ ಮನೆ ಗ್ಲಾಸ್ ಹೊಡೆದ್ರೆ ಔಟು, ಮೋರಿಗೆ ಬಾಲ್ ಬಿದ್ರೆ ನಾಳೆಯಿಂದ ಕ್ರಿಕೆಟ್ ಆಡಂಗಿಲ್ಲ. ಓಕೆನಾ? ಓಕೆ, ಸೊ ರೆಡಿ, ಬನ್ನಿ. 1 ಟಚ್ 1 ರನ್. ಓಕೆ, ಅದು ಇರ್ಲಿ. ಸ್ಟಾರ್ಟ್ ಮಾಡಿ, ಕಮಾನ್. ಔಟ್ ಔಟ್ ಔಟ್. ಇವಾಗ ಅಗಸ್ತ್ಯ ಔಟ್, ಮಿಲಿನ್ ಬ್ಯಾಟಿಂಗ್. ನನ್ ಬ್ಯಾಟ್ ನಾನು ಮನೆಗೆ ಹೋಗ್ತಾ ಇದೀನಿ. ನಾನ್ ಕೊಟ್ಟಿದ್ ಬ್ಯಾಟು, ಅಲೋ ವಾಪಸ್ ಕೊಡಿ. ಅಲ್ಲಿ ಅಲ್ಲ ಔಟ್ ಅಲ್ಲ, ನಾನು ರೆಡಿ ಇರ್ಲಿಲ್ಲ, ಟ್ರಯಲ್ಸ್ ಅಮ್ಮ ಇದು. ಅವೆಲ್ಲ ಇಲ್ಲ, ನಾನೇನ್ ಹೇಳ್ದೆ, ಮೋರಿ ಒಳಗಡೆ ಬಾಲ್ ಹೋಯ್ತು ಅಂದ್ರೆ ಔಟ್ ಅಂತ. ಚೀಟಿಂಗ್ ಮಾಡ್ತೀರಾ ಎಲ್ರು ಸೇರ್ಕೊಂಡು, ಚೀಟಿಂಗ್, ಬರೀ ಚೀಟಿಂಗ್. ಔಟ್ ಔಟ್ ಔಟ್. ಅಗಸ್ತ್ಯ, ಎಸ್ ಮಿಲಿಂದ್ ಎಸ್. ಬಹಳ ವರ್ಷಗಳ ನಂತರ ಒಟ್ಟಿಗೆ ಸೇರಿ ಈ ಒಂದು ಗಲ್ಲಿ ಕ್ರಿಕೆಟ್ ನ ಆಡಿದೀರಾ. ಹೌದು. ಎಷ್ಟ್ ಖುಷಿ ಆಯ್ತು. ಸಿಕ್ಕಾಪಡೆ ಜಾಗದಲ್ಲಿ ಹೋಗಿ ಸಿಕ್ಕಾಪಡೆ ಟ್ಯಾನ್ ಆಗಿದೀವಿ. ಎಲ್ಲ ಮುಖ ಅಂತೂ ಕೇಳಲೇಬೇಡಿ. ಅಮ್ಮ ಕೇಳ್ತಿದ್ರು ಯಾರೋ ನೀನು ಮನೆಗ್ ಬಂದಿದ್ಯಾ ಅಂತ. ಆಮೇಲೆ ಅಮ್ಮ ನಾನಮ್ಮ ಅಂತ ಹೇಳ್ತಿದ್ದೆ. ಅವಾಗ ಓ ಬಾಬಾ ಕಾಲ್ ತೊಳ್ಕೊ ಅಂತ ಬಂದು ಹೇಳ್ತಿದ್ರು. ಸೊ ಮಿಲಿಂದ್, ಇವತ್ತು ಈ ಚೈಲ್ಡ್ಹುಡ್ ಮೆಮರೀಸ್ ನ ಇನ್ನೊಂದ್ಸತಿ ರೀಕ್ಯಾಪ್ ಮಾಡಿದ್ ನಿಮ್ಗೆ ಎಷ್ಟು ಖುಷಿ ಆಯ್ತು? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಒಂದ್ ಸೆಲ್ಫಿ ತಗೋಬೇಕು ಅನ್ಸ್ತಾ ಇದೆ, ತಗೋಬೋದಾ ಪ್ಲೀಸ್? ಸೊ ಮಿಲಿಂದ್ ಅವ್ರೆ, ನಮ್ಗೆ ಎಲ್ಲ ಇವ್ರು ಅಗಸ್ತ್ಯ, ನಿಮಗ್ ಮಾತ್ರ ಅಭಿನವ್. ಸೊ ಅಭಿನವ್ನ ತುಂಬಾ ವರ್ಷಗಳ ನಂತರ ಒಂದು ವೇದಿಕೆ ಮೇಲೆ ಯಾವತ್ತಾರು ಮೀಟ್ ಮಾಡ್ತೀನಿ ಅಂತ ನೀವ್ ಅನ್ಕೊಂಡಿದ್ರ? ನನ್ಗೆ ಇವಾಗ ಅಂದ್ರೆ ಅಭಿನವ್ ಹೆಂಗಂದ್ರೆ ಫುಲ್ ಬಿಸಿ ಆಗ್ಬಿಟ್ಟಿಯಾನೆ. ಎವ್ರಿ ಡೇ ಶೂಟ್ಸ್ ಇರತ್ತೆ, ಒಂದ್ ಚೂರು ಟೈಮ್ ಸಿಗಲ್ಲ. ಮುಂಚೆ ಅಂದ್ರೆ ಅವನು ಎಂಜಿನಿಯರಿಂಗ್ ಆದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದ, ಅವಾಗ ಒಂದೊಂದ್ಸತಿ ಮೀಟ್ ಆಗ್ತಿದ್ವಿ. ಸೊ ಅಷ್ಟು ಇಂಪಾರ್ಟೆನ್ಸ್ ಇನ್ನೂ ಇದೆ. ಇಲ್ಲ, ಆಕ್ಚುಲಿ ನಾನು ಒಂದ್ ವಿಷಯ ಹೇಳಲೇಬೇಕು ಮ್ಯಾಮ್, ಇಫ್ ಯು ಅಲೌ ಮೀ ಟು. ನಮ್ಮ ಅಪ್ಪ ತೀರ್ಕೊಂಡಾಗ ಐ ವಾಸ್ ಇನ್ ಅ ವೆರಿ ಡೀಪ್ ಟ್ರಾಮಾ. ನನ್ಗಿನ್ನ ನೆನಪಿದೆ, 3 ತಿಂಗಳು ಇವ್ನು ಡೈಲಿ ನನ್ ಜೊತೆನೆ ಇದ್ದ. 3 ತಿಂಗಳು ಮೇಡಮ್, ಯೂಸ್ ಟು ಈಟ್ ವಿತ್ ಮೀ, ನನ್ ಜೊತೆನೆ ಮಲಗ್ತಾ ಇದ್ದ ಒಂದೊಂದ್ಸಲ. ಸೊ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ನೀಡ್. ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಕನ್ನಡ. ಥ್ಯಾಂಕ್ ಯು ಮಜಾ ಭಾರತ. ಲವ್ ಯು ಗೈಸ್. ಅಮ್ಮ, ಸೊ ನಿಮ್ಮ ಮಕ್ಕಳು ಮತ್ತೆ ಈ ವೇದಿಕೆ ಮೇಲೆ ಒಟ್ಟಿಗೆ ಇಲ್ಲಿ ಸೇರಿದ್ದು ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು ನೋಡಿ, ಇಬ್ರು ಜನನು ನೋಡಿ ತುಂಬಾ ಜಾಸ್ತಿ ವರ್ಷ ಆಯ್ತು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮಜಾ ಭಾರತ್. ಸೊ ಅಗಸ್ತ್ಯ ಹಾಗೂ ಮಿಲಿಂದ್, ನಿಮ್ಮಿಬ್ಬರ ಸ್ನೇಹ 100 ಕಾಲ ಹೀಗೆ ಇರ್ಲಿ ಅಂತ ನಾವು ಪ್ರೇ ಮಾಡ್ತೀವಿ, ವಿಶ್ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಿಲಿಂದ್. Thank you so much. Love you guys. Thank you. ಥ್ಯಾಂಕ್ ಯು. ನಮ್ ಹೆಣ್ಮಕ್ಳು ಸಂಸಾರದ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೀರಿಯಲ್ ವಿಷಯಕ್ಕೆ ಬಂದ್ರೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಗೊತ್ತಾಗ್ಬೇಕಾ? ಹಾಗಾದ್ರೆ ನೀವು ಈ ಸ್ಕಿಟ್ ನ ನೋಡ್ಲೇಬೇಕು. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಜಾ ಭಾರತದ ಮಹಾಪ್ರಚಂಡರು ವಿತ್ ದಿಸ್ ಅಮೇಸಿಂಗ್ ಸ್ಕಿಟ್. ಬರ್ಲಿ ಚಪ್ಪಾಳೆ. ಟೈಮ್ ಆಯ್ತು. ಸೀರೆ ಹಾಕಿದೀನಿ, ಮ್ಯಾಚಿಂಗ್ ಬಳೆ ಹಾಕಿದೀನಿ, ಹೂ ಮುಡ್ಕೊಂಡಿದೀನಿ, ರೆಡಿ ಆಗಿದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸಕ್ಕದಾಗಿ ಕಾಣಿಸ್ತಾ ಇದೆಯಾ? ಫಂಕ್ಷನ್ಗೆ ಹೋಗ್ತಾ ಇದೆಯಾ? ಇಲ್ಲಪ್ಪ, ಮತ್ತೆ ನನ್ನ ಹೆಸರು ಅದೇ ಸೀರಿಯಲ್ ಬರುತ್ತೆ, ನೋಡಕ್ ಕುತ್ಕೋಬೇಕು. ದಿನ ಹೀಗೆ ಹೇಳ್ತಾ ಇದ್ರೆ ನಮ್ಗೆ ಬೇಜಾರಾಗಲ್ವ? ಅಗಸ್ತ್ಯನ್ಗೆ ಏನಾದರೂ ತನ್ನ ಹೆಂಡತಿ ಅಳ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ನಮ್ಗೆ ಬೈತಾನಷ್ಟೇ. ಪ್ರಪಂಚದಲ್ಲಿ ಯಾರಿಗೂ ಇಲ್ದೇ ಇರೋ ಕಷ್ಟ ಹಿಂಚರಂಗೆ ಬರ್ಬೇಕಾ? ಅಂದಕ್ಕಿಂತ ಚಂದ ನಾನೇ ಸುಂದರ. ಸುಸು ಏನ್ರೆ, ಸ್ವಲ್ಪ ಸಕ್ಕರೆ ಇದ್ರೆ ಕೊಡೆ. ₹1 ಕೊಡ್ತೀನಿ ಅಂದ್ರು ಬಿಟ್ಟು ನಂಗೆ ತೊಳಲ್ಲ. ಅಲ್ಲ, ನನ್ ಸಕ್ಕರೆ ಅಡ್ಗೆ ಮನೇಲಿ ಎತ್ಕೊಡ್ರೆ. ಈ ನಿಮ್ಮನ್ನದ್ ನಾನ್ ಹೆಂಗೆ ಎತ್ಕೊಳ್ಳಿ? ಸುಸು ನೋಡಿ, ಇಲ್ಲಿ ಇಷ್ಟೇ ಎತ್ಕೊಂಡಿದೀನಿ ಕಣೆ. ತಿಂಗಳಿಗಿಂತರೊಬ್ರು ಸಿಕ್ಕಿದ್ರೆ ಸಾಕು, ನಮ್ಮನೆ ದಿನಸಿ ತರದೇ ಬೇಡ. ಬರ್ತೀನಿ ಕಣೆ. ಟೈಮ್ ಆಗ್ಬಿಟ್ಟದೆ, ಮನ್ಗೋಗ್ಬೇಕನಪ್ಪ. ನನ್ ಮನೆ ಅಂತ ಬಂದ್ಬಿಟ್ಟೆ, ಯಾವ್ದೋ ಬೇರೆ ಮನೆ ಬಂದ್ಬಿಟ್ಟಿದ್ದೇನೆ. ಇವಳು ನೋಡಕ್ಕಿಂತ ಮುಂಚೆ ಮೆಲ್ಗೊಂಟೋಗ್ಬಿಡ್ಬೇಕು. ರೀ, ಈಗ ಬಂದ್ರಾ? ನನ್ನ ರೀ, ಅಯ್ಯಪ್ಪ, ನನ್ನ ಸರ್ವಿಸ್ ನನ್ನ ರೀ ಅಂತ ಒಂದ್ ಹುಡುಗಿನೂ ಕರ್ದಿಲ್ಲ. ಇವಳು ಕರೀತಾವಳೆ ಅಂದ್ರೆ ಹೊಡಿತೀರಾ? ಕಾಫಿ ಕುಡಿತೀನಿ. ಸರಿ ಇರಿ. ಕಾಫಿ ಅಂದ ಕ್ಷಣ ಹೊಂಟೆ ಹೋದ್ಲು. ನಾನೇ ಪುಣ್ಯವಂತ. ಇರ್ಕಳಿ. ಬ್ಯಾಡ ಸುಮ್ಕಿರೋ. ಅಯ್ಯಯ್ಯೋ, ತೆಗೆಕಾಯ್ತಲ್ಲ ಬಿಟ್ಲೆ. ನಾನೇ ತೆಗಿತೀನಿ. ಆಡ್ ಬಂತು. ಅಲ್ಲ, ಯಾಕಂತ ಆಡ್ತೀರಿ? ಯಾರೋ ನೀನು ಮನೆ ಒಳಗೆ
ಇಲ್ಲಿ ಕದ ತಕಂದಿ ಕೆಂಪಕೋ ಅನ್ಕ ಬಂದೆ. ನಮ್ಮನೆಲ್ಲ ಪಕ್ಕದ ಮನೆ. ಮೇಡಮ್ ಕೂತ್ಕೊಳ್ಳಿ ಮೇಡಮ್. ಈ ಫ್ಲಾಟ್ ಅಲ್ಲಿ ಮನೆಗಳೆಲ್ಲ ಒಂದೇ ತರ ಕಾಣಿಸ್ತು. ನಮ್ಮ ಮನೆ ಅನ್ಕ ಒಳಗ್ ಬಂದ್ಬಿಟ್ಟೆ. ನೀನ್ ಬರೀ ಟೀ ಕುಡಿತೀಯಾ, ಅನ್ನ ಉಂಡಿಯಾ, ಕಾಫಿ ಕುಡ್ದಿಯಾ ಅನ್ಕಂದೆ. ಒಂಥರ ಸೋಸಿಯಲ್ ಅನ್ಕಂದೆ. ನಾನಂತರ ಸೋಷಿಯಲ್ ಟೈಪ್. ನೀನ್ ಸೋಷಿಯಲ್ ಟೈಪ್. ಇಲ್ಲೇ ಯಾರ ಬತ್ತವ್ರ ನೋಡ್ಕ ಬತ್ತೀನಿ. ನೋಡು ಸರಿಯಾಗಿ ನೋಡು. ಯಾರು ಇಲ್ಲ. ಸೋತಾಕ ಹೋಯ್ತೀನಿ ನೀನು. ನೋಡ್ದ ಯಪ್ಪ 10 ನಿಮಿಷ ಆಡ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನನಗತ್ತೆ ಏನು. ಅಲ್ಲ ಮೊನ್ನೆ ನಿಮ್ ಸೀರಿಯಲ್ನ ಹಿಂಗೆ ನೋಡ್ತಾ ಕೂತಿದ್ದೆ. ಯಾರೊಬ್ಬ ಕಳ್ಳ ಬಂದು ಕುತ್ಕೆಲ್ಲಿರೋ ಚೇನ್ ಕಿತ್ಕೊಂಡು ಕೆನ್ನೆಗ್ ಮುತ್ತು ಕೊಟ್ಟು ಓಡಾಡ್ತದ. ಸೀರಿಯಲ್ ಅಂದ್ಮೇಲೆ ಗೊತ್ತಾಗಿದ್ ನನಗೆ ಕೊಟ್ಟವನೇ ಮುತ್ತ ಅಂತ. ನಾನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂಚನ. ನಿಜ ಹೇಳು, ಕುಡ್ದು ಬಂದಿದ್ಯಾ ತಾನೆ? ಯಾವನ ನೀನು? ಯಾವನ್ ನೀನು ಅಂತ? ಅಲ್ಲ ಕಡೆ ಕಟ್ಕೊಂಡಿರೋ ಗಂಡನ್ನ ಯಾವ ನೀವು ಅಂತಿದ್ಯಲ್ಲ, ಏನಾಗಿದ್ದ ನಿನ್ಗೆ? ನೀನ್ ನನ್ ಗಂಡನ? ಬಿಡ್ತೀನಿ. ಏನೋ ಕನ್ಫ್ಯೂಷನ್. ಸುಮ್ನೆ ಕೇಳ್ದೆ ಬಿಡಿ. ಆಯ್ತು ಒಂದ್ ನಿಮಿಷ. ಏನು ಮುಚ್ಚಾರ ಸೀರಿಯಲ್ದು ಗಂಡನ್ನೇ ಯಾರು ಅಂತ ಅವಳು ಇವಳು. ಹೊಟ್ಟೆ ಹಸಿತಾಯ್ತು, ಊಟ ಹಾಕ್ ಬೈಲಿ. ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದ್ ರಿಮೋಟ್ ಅಲ್ಲಿ ಹೊಡ್ಬಿಡ್ತೀನಿ. ಈ ಊಟ ಹಾಕು, ಹೊಟ್ಟೆ ಹಸಿತೈತಿಲ್ಲ, ನೇಣ ಹಾಕಂತ ಸೋತಾಯ್ತೀನಿ ಅಷ್ಟೇ. ಒಂದ್ 5 ನಿಮಿಷ ಇರ್ರಿ. 5 ನಿಮಿಷ ಇದ್ರೆ ಊಟ ಹಾಕ್ತೀಯಾ? ನೇಣ ಹಾಕಳಕ್ ಹಗ್ಗ ಕೊಡ್ತೀನಿ. ಇವತ್ತು ಆ ಟಿವಿ ಉಳಿಸ್ಬಿಟ್ರೆ ಕೇಳ, ಇವತ್ತು ಮಾಡ್ತೀನಿ ಆ ಟಿವಿ. ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಬಂದ ತಕ್ಷಣ ಊಟ ಕೇಳೋದಲ್ವಾ? ಊಟ ತಂದು ಕೊಡ್ತೀನಿ ರೀ. ಅಲ್ಲ ನಾನು ಊಟನೇ ಅಲ್ವಾ ಸರ್ ಕೇಳಿತ್ತು. ಏನ್ ಮುಚ್ಚಾರ ಇದಕ್ಕೆ? ನೀನು ಬಾಯಿಗೆ ಮಣ್ಣಾಕ ತಾಯ್ತವಳೆ ಹೆಂಡ್ತಿ. ನುಗ್ಗೆಕಾಯಿ ಸಾರು ಮಾಡಿದೀನಿ. ಏನ್ ಮಾಡ್ರು ನಾನು ಹೆಂಡ್ತಿ ನುಗ್ಗೆಕಾಯಿ ಸಾರು ಮಾತ್ರ ಮರೆಯಾಕಿಲ್ಲ. ಸಾಂಬಾರಾಕ್ ಸಾರು ನುಗ್ಗೆಕಾಯಿ ಸಾರು ನಾನು ಹಾಕು. ಸಾಂಬಾರಾಕೆ ಅಡ್ವರ್ಟೈಸ್ಮೆಂಟ್ ಬರ್ಲಿ ಹಾಕ್ತೀನಿ. ತಗದ್ ಅದೇ ಮೇಲೆ ಸೀರಿಯಲ್ ಮುಗಿದ್ಮೇಲೆ ಪಲ್ಯ ಹಾಕ್ತೀಯಾ? ಮಾಡ್ತೀನಿ ಹುಡುಗ. నా పెట్టను వచ్చే శివరాత్రి ఎపిసోడ్ రోజు నిన్ను చెప్పకపోతే నేను నల్లరిసిరాదే సీరియల్ ఫ్యాన్ కాదురా. ಸೀರಿಯಲ್ ಹುಚ್ಚಿಡ್ಕಡೆ ಐತೆ ನಿನ್ಗೆ. ನಾಗವಲ್ಲಿ ಟಿವಿ ಹಾಕ್ತಿದ್ದೀರಿ. ಅಮ್ಮ ಏನಾಯ್ತಮ್ಮ? ಅಮ್ಮ ಅಗಸ್ತ್ಯ. ನಮ್ಮ ಊರಾನೆಗೂ ನಮ್ಮ ಅಪ್ಪರಾನೆಗೂ ಟಿವಿ ಆಫ್ ಮಾಡಿಲ್ಲ. ಕರೆಂಟ್ ಹೋಯ್ತು ಕಣೆ. ಕರೆಂಟ್ ಹೋಯ್ತಾ? ಯಾವನವನು ಬಡ್ಡಿ ಮಗ ಕರೆಂಟ್ ಆಫ್ ಮಾಡ್ತಾನೆ? ನನಗೀಗ ಸೀರಿಯಲ್ ಬೇಕು. ಅಲ್ಲ ಕಡೆ ಸೀರಿಯಲ್ ಬೇಕು ಅಂತಂದ್ರೆ ರಾಗುದ್ ಎಳ್ಕ ಬಂದಾದ್ರೂ ಕೊಡ್ಬೋದು. ಸೀರಿಯಲ್ ಬೇಕು ಅಂದ್ರೆ ಎಲ್ಲಿ ತಂದ್ಕೊಳ್ಳಿ ನಾನು? ನನಗ್ ಗೊತ್ತಿಲ್ಲ. ಸೀರಿಯಲ್ ಇಲ್ಲ ಅಂದ್ರೆ ನಾನು ಸೀರಿಯಲ್ ಅಂತ ಮೆಟ್ರ ಇಮಿಕ ಹೋಯ್ತಾಳೆ, ಸತ್ಕಿ ತಗ್ಬಿಟ್ಟಾಳ ಇವಳೆ. ಬದುಕೊಳೆ. ಬ್ಯಾಗ್ ತಕಂದಲ್ಲಿ ಹೋಯ್ತಾ ಇದೀಯಾ? ನಮ್ಮಮ್ಮನ್ ಮನೆಗೆ ಹೋಗ್ತೀನಿ. ನಿಮ್ಮ ಅಮ್ಮನ ಮನೆಗೆ ಯಾಕೆ ಹೋಯ್ತಾ ಇದೀಯಾ? UPS ಹಾಕ್ಲಿ ಅಂದ್ರೆ ಹಾಕ್ಸಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಅಮ್ಮನ ಮೇಲೆ ಕರೆಂಟ್ ಇರುತ್ತೆ, ಅಲ್ಲೇ ನೋಡ್ಕೊತೀನಿ. ಸೀರಿಯಲ್ ನೋಡೆ, ಸೀರಿಯಲ್ ಮಾಡೋರು ಮನೆ ಮೇಲೆ ಮನೆ ಕಟ್ಟುತ್ತವ್ರೆ. ನೀ ಸೀರಿಯಲ್ ನೋಡೋರು ಗಂಡನ್ ಬಿಟ್ಬಿಟ್ಟೆ ಹೋಯ್ತಾ ಇದ್ರಲ್ರಿ. ಈ ಸೀರಿಯಲ್ ಹುಚ್ಚಿಂದ ತಪ್ಪಿಸ್ಕೊಂಡಿರೋ ಗಂಡಸೇ ಇಲ್ವಾ? ನೀನ್ ಕಣ, ನೀನು ನಿಜವಾದ ಗಂಡಸು ಅಂತಂದ್ರೆ ನೋಡೆ. ಗಂಡಸು ಮುಂದೆ ಎದೆ ಎತ್ಕೊಂಡು ಹೋಯ್ತಾ ಇದ್ರೆ ಹೆಂಡತಿ ತಲೆ ಬಗ್ಗಿಸ್ಕೊಂಡು ಹೆಂಗ್ ಬರ್ತಾವ್ ನೋಡು. ಇದು ನಮ್ ಸಂಸ್ಕೃತಿ. ಇದಕ್ಕೆಲ್ಲ ಮೇಲ್ಗಡೆಯಿಂದ ಬರ್ಸ್ಕೊ ಬಂದಿರ್ಬೇಕು ಜಗಪ್ಪ ಅವ್ರೆ. ಅಳ್ಳಾಡ್ಬೇಡ. ಸಾರಿ ಸುಮ್ನೆ ನಿಂತ್ಕೋ. ಸಾರಿ ಕಣೆ. ಶೀಲಾ ಅವರೇ ಏನ್ ಮಾಡ್ತಾ ಇದೀರಾ?
ಅಯ್ಯೋ ಕರೆಂಟ್ ಹೊಂಟೋಗಿತ್ತಲ್ಲ ಅದಕ್ಕೆ ಮಿಸ್ ಆಗಿರೋ ಎಪಿಸೋಡ್ ನ ಊಟಲ್ ನೋಡ್ತಾ ಇದ್ದೀನಿ. ಏನಾಯ್ತು? ಏನ್ ಮಾಡೋ ಜಗಪ್ಪ, ನನ್ನ ಹೆಂಡತಿಗೆ ತಾಳಿ ಕಟ್ಟಿದ್ರೆ ಅವಳು ನಂಗೆ ಟಿವಿ ಕಟ್ಟವಳೆ. ನಿನ್ ಸಂಸಾರಕ್ಕೆ ನನ್ ಸಂಸಾರನೇ ಎಷ್ಟೋ ಪರವಾಗಿಲ್ಲ ಹೋಗದೆ. ಶೀಲಾ, ಏನ್ರಿ ಬೆಳಗ್ಗೆ ನೀರ್ ಜಾಸ್ತಿ ಕುಡ್ದ್ಬಿಟ್ಟಿದೀನಿ, ಅರ್ಜೆಂಟ್ ಹೋಗ್ಬಿಡ್ತೀನಿ. ನಿಮ್ಗೆ ಹೇಳಿಲ್ವಾ ನಾನು ಸೀರಿಯಲ್ ಸ್ಟಾರ್ಟ್ ಆದಾಗ ಒಂದು ತೊಟ್ಟು ನೀರು ಕುಡಿಬೇಡಿ ಅಂತ? ಈಗ ಅರ್ಜೆಂಟ್ ಏನ್ ಮಾಡ್ಲಿ? ಇಲ್ಲೇ ಉಯ್ಕೋ. ಜಗಪ್ಪ ಮೇಡಮ್, ನಮ್ಮ ಮನೆಯವ್ರಿಗೆ ಅರ್ಜೆಂಟ್ ಅಂತ ಹೊಸಿ ಹೋಗ್ ಬನ್ನಿ. ನೀವು ಬನ್ನಿ. ಅವನ್ಗೆ ಅರ್ಜೆಂಟ್ ಆದ್ರೆ ನಾಳೆ ಹೆಂಗಮ್ಮ ಹೋಗಕ್ಕಾಯ್ತದೆ? ಅಯ್ಯೋ ಹೋಗಯ್ಯ. ಅಳ್ಳಾಡ್ಬೇಡ, ಸುಮ್ನೆ ನಿಂತ್ಕೋ. ಅಡ್ವರ್ಟೈಸ್ ಬರೋ ತನಕ ಅಳ್ಳಾಡ್ಬೇಡ. ತಗೋ ಚಪ್ಪಲಿ ತಕೊಂಡ್ ಹೋಗು. ಅಲ್ಲ ಏನಾಯ್ತು ನೋಡೋಣ. ಅಲ್ಲ ಅಗತ್ತಿನ ಬುದ್ಧಿ ಬೇಡವಾ? ಇಂಚೋರಿಂಗ್ ಇಷ್ಟು ಆಟೆ ಕೊಡ್ತಾನ. ಇದು ನಿಮಗೆ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಸೀರಿಯಲ್ ನ ಸಿಲ್ಲಿ ಆಗಿ ನೋಡ್ಬೇಡ, ಸೀರಿಯಸ್ ಆಗಿ ನೋಡು. ಆಗ ಗೊತ್ತಾಗುತ್ತೆ ನಮ್ಮ ಇಂಚರನ್ ಕಷ್ಟ ಏನು ಅಂತ. ಸೀರಿಯಲ್ ಬಂದೇ ಬಿಡ್ತು ರೀ. ಅಯ್ಯೋ ಸೀರಿಯಲ್ ಸ್ಟಾರ್ಟ್ ಆಗೋಯ್ತು ಬನ್ರಿ. ನಂದಿನ ಮುಗ್ದಿಲ್ಲ ಕಡೆ. ಅಯ್ಯೋ ನಿಮ್ದು ಆಮೇಲೆ ಮುಗಿಸ್ಕೊಳ್ಳಿ ಬನ್ನಿ. ಆಮೇಲೆ ಹಂಗೆ ಮುಗಿಸ್ಕೊಳಕ್ ಆಗ್ತಾ ಬರಕ್ಕಾಗಲ್ಲ ನಾನು. ರೀ ನನ್ಗೆ ಯಾಕೋ ಸೀರಿಯಲ್ ಹುಚ್ಚು ಬಿಟ್ಟೋಗಿದೆ. ನಿಮ್ಮನ್ ತುಂಬಾ ನೋಡ್ಬೇಕು ಅನಿಸ್ತಿದೆ, ಬನ್ರಿ ಹೊರಗಡೆ. ನನ್ನ ಹೆಂಡತಿಗೆ ಇಷ್ಟು ಬೇಗ ಜ್ಞಾನೋದಯ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲ್ಲ ಜಗಪ್ಪವ್ರೆ. ತಿರ್ಗ್ಲಾ ತಗಿ, ತಿರ್ಗೋ. ನಿಮ್ಮ ಸೀರಿಯಲ್ ಹುಚ್ಚಿಂದ ನಮ್ ಟೈಮ್ ಊಟ ಇಲ್ಲ, ಟೈಮ್ ನಿದ್ದೆ ಇಲ್ಲ, ಟೈಮ್ ಸುಸ್ತು ಮಾಡಕ್ ಆಗ್ತಾ ಇಲ್ಲ. ಎಲ್ಲ ಇದ್ರಿಂದ ತಾನೆ. ಒಡಿ 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 ಹೊಡೆದಾಕು. ಸೀರಿಯಲಲ್ಲಿ ಇಂಚರ ಏನಾಗಿದ್ದಾಳೆ ಅಂತ ತಿಳ್ಕೊಳ್ಳೋವರೆಗೂ ಈ ಮನೆಯಲ್ಲಿ ಒಂದು ತುತ್ತ ಅನ್ನ ಮುಟ್ಟಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ ನಾನು. ಅಷ್ಟೇ ಯಾಕೆ ನಿಮ್ಮನ್ನ ಮನೆಗಲ್ಲ ಬೆಡ್ರೂಮ್ಗೂ ಸೇರ್ಸಲ್ಲ. ಅವ್ರದ್ದೇನೋ ಕತೆ, ಬಾ ನಾವು ಹೋಗೋಣ. ನಿಂದೆ ಸ್ಪೆಷಲ್, ಸೇಮ್ ಟು ಯು. ಲೇ ಜಗಪ್ಪ, ಇಷ್ಟ ದಿನ ಬೆನ್ನು ಟಿವಿ ಕಟ್ಕೊಂಡ್ರು ಸಂಸಾರ ಮಾಡ್ತಿದ್ದೆ, ಈಗ ಅದಕ್ಕೂ ಮಾಡ್ಬಿತ್ತಲ್ಲ. ನನ್ನ ಹತ್ರ ಒಂದು ಐಡಿಯಾ ಅದೇ. ಏನು? ನನ್ನ ಬಿಡೆ ಬರ್ತೀನಿ ಒಳಗಡೆ. ನೀನು ಅಲ್ಲಿ ನಮ್ಮ ಹೆಂಡತಿ ಊಟನೂ ಕೊಡ್ತಾ ಇಲ್ಲ, ತಿಂಡಿನೂ ಕೊಡ್ತಾ ಇಲ್ಲ, ರಾತ್ರಿ ಆದ್ರೆ ಮುತ್ತು ಕೊಡ್ತಾ ಇಲ್ಲ. ನಿಮ್ಗೇನು ಆಗ್ಬಿಟ್ಟದೆ, ಹೋಗ್ಬಿಟ್ಟಿದ್ದೀರಾ ಅನ್ಕೊಂಬಿಟ್ಟವ್ರೆ. ನಿಮ್ ಮುಖ ತೋರಿಸ್ಬಿಟ್ಟು ಏನು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡಿ ಅಷ್ಟೇ. ಪ್ಲೀಸ್ ಪ್ಲೀಸ್ ಸರ್, ಕರ್ಕೊತೀನಿ ಸರ್. ಅಯ್ಯೋ ಏನಾಗಲ್ಲ, ಸುಮ್ಮನೆ ಸರ್. ಮಾಲ, ನನ್ಗೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಗುರು. ಹಂಗಾದ್ರೆ ಇಲ್ಲಿ ನೋಡು, ಎಲ್ಲೇ ಇಲ್ಲಿ ಹೀರೋಯಿನ್ ಬಂದವ್ರು ನೋಡು ಅಂದ. ತಪ್ಕೊಳ್ಳಿ ಒಂದ್ ಮುತ್ತು ಕೊಡಿ. ಆದ್ರೆ ರೂಮ್ ಕರ್ಕೊಂಡೋಗಿ ಊಟ ಗೀಟ ಮಾಡಿಸಿ. ಬನ್ನಿಲಿ ಚೆನ್ನಾಗದೆ ಡ್ರೆಸ್. ಇದು 800 ರೂಪಾಯಿನಾ? ಅಗಸ್ತ್ಯನ್ ಕೇಳ್ಬೇಕು. ಅಗಸ್ತ್ಯ ಅವರೇ ತಂದ್ಕೊಡದೆ ಎಲ್ಲನೂ. ಅಯ್ಯೋ ನನ್ ಗಂಡನು ಅವನೇ ಬೇಕುಪ್ಪ. ಅದೇನೋ ಕಷ್ಟ ಗಿಷ್ಟ ಅಂತಿದ್ದಲ್ಲ, ಕೇಳ್ಕೊ. ಆರಾಮಾಗಿದ್ದೀರಾ? ಆಸ್ಪತ್ರೆಯಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ರಾ? ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು. ಅಗಸ್ತ್ಯ ಬಂದ್ ನಿಮ್ಮನ್ನ ನೋಡಿದ್ರ? ನೋಡಿರಲ್ಲ, ಯಾಕೆ ನೋಡ್ತಾರೆ? ಅವ್ರು ನಿಮ್ಮ ಮೇಲೆ ದ್ವೇಷ, ನೀವಂದ್ರೆ ಇಷ್ಟ ಇಲ್ಲ ಅವ್ರಿಗೆ. ಹೌದು. ಏನ್ ಮಾಡೋದು? ಅವ್ನು ಇಷ್ಟಪಡೋ ತರ ಮಾಡ್ಕೊಳಕ್ಕೆ ಬರುತ್ತೆ. ತಡ್ಕೊಳ್ಳಿ, ಇಷ್ಟು ಮುದ್ದಾಗಿದ್ದೀರಾ. ಇವನ್ ಮೇಲೆ ನನಗೆ ಬಂದದೆ, ನಿಮಗ್ ಬರಲ್ವಾ? ಅಯ್ಯೋ ಮುದ್ದಾಗಿರ ಅಂದ ತಕ್ಷಣ ಒಂದ್ ನೆನ್ಪಾಯ್ತು, ನಿಮ್ ಮೂಗ್ ಎಷ್ಟ್ ಚೆನ್ನಾಗದೆ. ನನ್ ಗಂಡಂದು ಅವನೇ ಹೋಗಿ ಆಪರೇಷನ್ ಮಾಡ್ಕೊ ಬಂದವನೇ. ನೀವ್ ನೋಡಾಯ್ತಲ್ಲ ನನ್ನ, ಆರಾಮಾಗಿದ್ದೀನಿ, ಹೊರಡ್ಲಾ? ಯಾಕೆ? ನನ್ ಗಂಡ ಕಾಯ್ತಿರ್ತಾನೆ. ಕುತ್ಕೋಬೇಕು. ಕುತ್ಕೊಳ್ಳಿ. ಮನೆ ಕರ್ಕೊಂಡು ಹೋಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ಏನ್ ಗ್ಯಾರಂಟಿ? ಗ್ಯಾರಂಟಿ. ಒಂದ್ ಬಾಕ್ಸ್ ಫುಲ್ ವಿಷ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಗ್ಯಾರಂಟಿ. ನಿಮ್ ಗ್ಯಾರಂಟಿ ಇರೋದಕ್ಕೆ ತಾನೇ ನಮ್ಮ ಅಮ್ಮನ್ ಬಿಟ್ಟು ಬಂದಿರೋದು. ನಂಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ, ನನಗ್ ಗ್ಯಾರಂಟಿ ಆಗ್ಬೇಕು. ನಾನ್ ಇಂಪಾರ್ಟೆಂಟ್, ವೀಕ್ಷಕರು ಇಂಪಾರ್ಟೆಂಟ್. ಏನ್ ಹೇಳಿ? ವೀಕ್ಷಕರು ಇಂಪಾರ್ಟೆಂಟ್. ನಾನು ಪ್ರೂವ್ ಮಾಡಿ ಚೆನ್ನಾಗಿರ್ತೀನಿ ಅಂತ ಆಮೇಲೆ ಕಳ್ಸಿಕೊಡ್ತೀನಿ. ಅದ್ ನಾನ್ ಹೆಂಗ್ ಮಾಡಕ್ಕಾಗತ್ತೆ? ಅವ್ನ್ ಮಾಡ್ಬೇಕು. ನಂಗೆ ಗೊತ್ತಿಲ್ಲ, ಕುತ್ಕೊಳ್ಳಿ. ನಿನ್ನ ಕರ್ಕೊಂಡು ಹೋಗಿ ಅದ್ ಯಾರು ಬರ್ಲಿ, ನಾನ್ ಇದ್ದೀನಿ. ಅವ್ನಿಗೆ ಹೆಂಗ್ ಗೊತ್ತಾಗತ್ತ ಇಲ್ಲಿದ್ದೀನಿ ಅಂತ? ನಾ ಹೇಳ್ಬಿಟ್ಟು ಬಂದಿದ್ದೀನಿ ಅವಾಗ್ಲೇ ಕ್ಲೂ. ಇಷ್ಟೊತ್ತು ಬರ್ಬೇಕಿತ್ತು. ಬಂದ್ರು ಸರ್, ಬನ್ನಿ ಸರ್. ಬಂದ್ರಾ? ಯಾರು ನೀವು?
ಮೇಡಮ್ ಶೂಟಿಂಗ್ ಸ್ವಲ್ಪ ಸ್ಟಾಪ್ ಆಗಿದೆ ಸ್ವಲ್ಪ ಕಲ್ಸ್ಕೊಡ್ತೀರಾ ಇಂಚರನ್ನ? ಆಗಲ್ಲ ಆಗಲ್ಲ, ಆಗಲ್ಲ ಅವ್ರ ಶೂಟಿಂಗ್ ನಡೀತೈತೆ ಅನ್ಕಣೆ. ಕಳ್ಸ್ಕೊಡಲ್ಲ ನಾವ್ ಏನೀಗ? ಕಳ್ಸ್ಕೊಡೆ. ಚೇಂಜ್ ಮಾಡಕ್ ಹೋದ್ರೆ ನೋಡಿದ್ರಾ? ಅದೇ ಮತ್ತೆ ಏನ್ ನಿಮ್ ಬೇಡಿ? ನೋಡಿ ಇವಾಗ ಅವರು ಕತೆ ಚೇಂಜ್ ಮಾಡಿದ್ರೆ ಕಳ್ಸ್ತಾರೆ. ಕತೆ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡ್ಬೇಕು. ಏನಂತ? ಏನ್ ಬೇಕು? ಕಥೆಯಲ್ಲಿ ಏನ್ ಇವಾಗ ಬೇಕು? ಏನ್ ಗೊತ್ತಾ ವಿಷ ಹಾಕಿದಿರಲ್ಲ ಅವರಿಗೆ. ವಿಷ ಅಲ್ಲ ಮೇಡಮ್, ಅದ್ ನೋಡಿ ನೆಕ್ಸ್ಟ್ ಎಪಿಸೋಡ್ ನಾಳೆ ಗೊತ್ತಾಗತ್ತೆ. ತಡ್ಕೊಳಕ್ ಆಗಲ್ಲ. ಒಟ್ನಲ್ಲಿ ಆಯ್ತು, ಮಾತ್ರೆ ಹಾಕಿದ್ರಿ ಅಲ್ವಾ? ಹೌದು. ಈಗ ಈ ಮಾತ್ರೆನ ಇವ್ರು ಲಾವಣ್ಯ ಅವ್ರಿಗೆ ಹಾಕ್ಬೇಕು. ನಮ್ಮ ಅಕ್ಕ ಅವರು ಅದೆಲ್ಲ ಗೊತ್ತಿಲ್ಲ ಅಪ್ಪ. ನೋಡಿ ಈಗ ಒಂದ್ ಕೆಲಸ ಮಾಡೋಣ, ಏನೋ ಬೈ ಮಿಸ್ಟೇಕ್ ತಾಳಿ ಕಟ್ಬಿಟ್ಟಿದಾನೆ, ನೀವ್ ಹಿಡ್ಕೊಳ್ಳಿ, ನಾನು ಬೇರೆ ಮದ್ವೆ ಮಾಡ್ತೀನಿ. ನಾನು ಒಪ್ಪಲ್ಲ. ಯಾಕೆ? ಯಾಕೆ ಇಟ್ಕೊಳ್ಳಿ, ಕರ್ಕೊಂಡು ಹೋಗಿ. ದೊಡ್ಡವ್ರು ಇವ್ರು ಯಾರು ಇಲ್ವಾ? ನನ್ನ ಮಗನ್ನು ಸೊಸೆನೋ ನನ್ನ ಮಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ ಅಮ್ಮ, ಪ್ರೇಕ್ಷಕರು ಕತೆ ಚೇಂಜ್ ಮಾಡ್ಬೇಕು ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಹೀರೋಯಿನ್ಗೆ ಅನ್ಯಾಯ ನಡೀತಾ ಇದೆ, ಮಾತ್ರೆ ಹಾಕ್ಬಿಟ್ಟಿದ್ದಾರೆ, ಇದು ಕತೆ ಚೇಂಜ್ ಆಗ್ಲೇಬೇಕು, ಇಲ್ಲ ಹೀರೋಯಿನ್ ಬಿಡಲ್ಲ ಅಂತವ್ರೆ. ಏನ್ ಮನೇಲಿ ಹಿರಿಯರ್ ಇಲ್ವಾ ನಾವೆಲ್ಲ ನೋಡ್ಕೊಳಕ್ಕೆ? ಇವಳು ನಮ್ಮನೆಗೆ ಇರಿಕ್ಲೆ. ನೀನು ಒಂದ್ಸತಿ ಬಾ ಮನೆಗೆ, ಒಂದ್ ಒಳ್ಳೆ ಬುದ್ಧಿ ಹೇಳಿ ಕಳ್ಸ್ತೀನಿ. ಫಸ್ಟ್ ನನ್ ಸೊಸೆನ್ ಕಳ್ಸ್ಕೊಡು, ನನ್ ಮಗನ್ ಕಳ್ಸ್ಕೊಡು, ಅಡ್ಗೆ ಮಾಡದ್ ಬರ್ಬೇಕಲ್ವಾ ನಿಂಗೆ? ಅವೆಲ್ಲ ಆಗಲ್ಲ, ಕತೆ ಚೇಂಜ್ ಮಾಡಿ ಕಳ್ಸ್ಕೊಡ್ತೇನೆ. ಇದಕ್ಕೆಲ್ಲ ನಂಬಿಡಿ. ಸರಿ ಆಯ್ತು, ಯಾವ ತರ ಕತೆ ಚೇಂಜ್ ಅದೇ ಹೇಳಿದ್ನಲ್ಲ, ಇವ್ರು ಇವಾಗ ಅವ್ರಿಗೆ ಮಾತ್ರ ಕೊಡ್ಬೇಕು. ನನ್ ತಮ್ಮನ್ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ನಾನು ಫುಲ್ ಒಂದು ಬಾಟ್ಲಿ ವಿಷ ಕುಡಿಯಕ್ಕೂ ರೆಡಿ ಇದ್ದೀನಿ. ವಾ ಸೂಪರ್. ಹಂಗಾದ್ರೆ ಬಿಡಿ, ಕಳ್ಸು 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 ಕಳ್ಸು. ಹೋಗ್ಬನ್ನಿ. ನಮ್ಮಮ್ಮ ಇಲ್ಲಿ ಡವ್ ಮಾಡ್ತಿದ್ದಾರೆ ಮಗಳು ಮಗಳು ಅಂತ, ಮನೆಯಿಂದ ಈಚೆ ಹಾಕಕ್ ಪ್ಲಾನ್ ಕೂಡ ಮಾಡಿದ್ದಾರೆ ಆಲ್ರೆಡಿ. ಓಹೋ, ಏನ್ರ ಮಾಡ್ತಾ ಇದೀರಾ ಇಲ್ಲಿ? ಸುಸ್ಸು, ಏನಮ್ಮ ಕತೆ ನಿಂದು? ಏನ್ ಇಲ್ಲಿ ಇವ್ರಿಗೆ ವಿಷ ಕೊಡ್ಬೇಕಾ ಇವಾಗ? ಆ ಹುಡುಗಿ ಕತೆ ಕೇಳಿ ಪಾಪ. ಓ ಆಗ್ತದೆ ದಿನ ನಮ್ಮನೆ ಟಿವಿ ಎಲ್ಲ ಆನ್ ಎ ಸೀರಿಯಸ್ ನೋಟ್, ಒಬ್ಬ ಹುಚ್ಚು ಅಭಿಮಾನಿ ಎಷ್ಟೆಲ್ಲ ತರ್ಲೆ ತಾಪತ್ರ ಮಾಡ್ತಾರೆ ಅಂತ ನಮ್ಮ ಜಗಪ್ಪ ಸುಸ್ಸು ತಂಡ ಫುಲ್ ಎಷ್ಟ್ ಚೆನ್ನಾಗಿ ತೋರ್ಸ್ಕೊಟ್ಟಿದ್ದಾರೆ. ಸೊ ಬರ್ಲಿ ಒಂದ್ ದೊಡ್ಡ ಚಪ್ಪಾಳೆ. ತುಂಬಾನೇ ಸ್ಪೋರ್ಟಿವ್ ಆಗಿ ತಗೊಂಡು ಇಲ್ಲಿ ಬಂದು ನಮ್ಮ ಆಕ್ಟ್ ಅಲ್ಲಿ ನೀವು ಭಾಗಿಯಾಗಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನೇ ಆಗ್ಲಿ ನೀವು ಸೀರಿಯಲ್ ನೋಡೋದ್ ಮಾತ್ರ ಬಿಡ್ಬೇಡಿ, ಓಕೆನಾ? ನಾನ್ ಬಿಡಲ್ಲ. ಇಂಚರಂಗೋಸ್ಕರ ಆದ್ರು ನಿಜವಾಗ್ಲು ಅದ್ರ ಅಡಿಗೆ ಮರಿಬೇಡಿ. ಸೊ ನನ್ನರಸಿ ರಾಧೆ ನೋಡೋಂತ ಮನೇಲಿ ಎಷ್ಟ್ ಜನ ನೋಡ್ಕೊಂಡು ಈ ತರ ತಾಪತ್ರ ಎಲ್ಲ ಮಾಡ್ಕೊಂಡು ಇರ್ತಾರೆ ಅಂತ ಈ ತಂಡ ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ. ಅಗಸ್ತ್ಯ ಹೇಳಿ, ಹೇಗಿತ್ತು ಈ ಹುಚ್ಚು ಅಭಿಮಾನಿಗಳ ಹುಚ್ಚಾಟ? ಸೂಪರ್ ಆಗಿತ್ತು. ನಾವಿಲ್ಲಿ ಬಿದ್ ನಗ್ತಾ ಇದೀವಿ. ಯು ಗೈಸ್ ಆರ್ ಅಮೇಸಿಂಗ್. ಏನ್ ಎನರ್ಜಿ, ಎಲ್ಲಿಂದ ತರ್ತೀರಾ, ಏನ್ ತಿಂತೀರಾ ಆಕ್ಚುಲಿ ಹೇಳಿ? ಅಲ್ಲ, ಏನ್ ಎನರ್ಜಿ ಅದು. ಐ ವಾಸ್ ಕ್ಲೀನ್ ಬೋಲ್ಡ್, ಟೂ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ರೈಟ್. ಸೊ ಇಂಚರ ತುಂಬಾ ಖುಷಿ ಕೊಡ್ತು. ಆಕ್ಚುಲಿ ನನಗೆ ಹುಚ್ಚಿಡಿಸ್ಬಿಡ್ತು. ಇನ್ನ ಚೆನ್ನಾಗಿ ಎಲ್ರು ಮನ್ಸ್ ಗೆಲ್ಬೇಕು ಅನ್ನೋ ತರ ಇನ್ಸ್ಪಿರೇಷನ್ ಇದೆ, ಮೋಟಿವೇಶನ್ ಕೊಡ್ತು ಇದು. ಅಂಡ್ ತುಂಬಾ ಜೋವಿಯಲ್ ಆಗಿತ್ತು, ತುಂಬಾ ಫನ್ ಫೀಲ್ಡ್ ಆಕ್ಟ್ ಅನ್ಸ್ತು. ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ ಪ್ರೀತಿ ಎಲ್ಲ ಇದೇ ತರ ಇರ್ಲಿ, ಇನ್ನ ಜಾಸ್ತಿ ಸಿಗ್ಲಿ, ನಮ್ಗೆ ತುಂಬಾನೇ ಮುಖ್ಯ ಅಂತ ಕೇಳ್ಕೊತೀನಿ. ಸೊ ಇನ್ನೊಬ್ರು ಇಲ್ಲಿ ಬಿದ್ದು ನಗ್ತಾ ಇದ್ರು, ನಮ್ ಲಾವಣ್ಯ. ನಾನು ಕಮಿಷನ್ ತಗೊಳ್ಳೋಣ ಅನ್ಕೊಂಡೆ, ಡೀಲ್ ಆಗಿತ್ತು, ಮಧ್ಯದಲ್ಲಿ ಯಾರೋ ಬಂದ್ಬಿಟ್ಟು ಕಡ್ಡಿ ಅಲ್ಲಾಡ್ತಿದ್ರು. ಆಕ್ಚುಲಿ ಇಷ್ಟೊತ್ತು ನೋಡಿದ್ನಲ್ಲ, ಇದು ಎಷ್ಟೋ ಜನರ ಮನೇಲಿ ನಿಜವಾಗ್ಲೂ ನಡೀತಾ ಇದೆ. ಎಕ್ಸಾಂಪಲ್ ನಮ್ಮ ಮನೇಲಿ ನಮ್ಮ ಅಮ್ಮನೇ ಇದಾರೆ, ಜಿಮ್ಮಿಂದ ಬಂದಿರ್ತೀನಿ, ಹಶ್ವಾಗತ್ತೆ ಅಂತೀನಿ, 5 ನಿಮಿಷ ಇರು ಅಂತಾರೆ. ಒಂದಾದ್ಮೇಲೆ ಸೀರಿಯಲ್ ಮುಗಿಯೋ ತನಕ ಅವ್ರು ನನ್ಗೆ ಊಟ ಕೊಟ್ಟಿರಲ್ಲ. ಕೇಳಿದ್ರೆ ಅಡ್ಗೆ ಮನೆ ಊಟ ಮಾಡ್ಕೊ, ನೀನೆ ಅಡ್ಗೆ ಬಡ್ಸ್ಕೋಬೋದಲ್ಲ ಅಂತಾರೆ. ಬಟ್ ಇದು 100% ನಿಜ. ಅಂಡ್ ಆ ಟಿವಿ ಎತ್ಕೊಳೋದ್ರಲ್ಲ ಅಡ್ಗೆ ಮನೇಲಿ ಸೂಪರ್ ಆಗಿತ್ತು. ನೀವಂತೂ ಈ ಐಡಿಯಾ ಕೊಟ್ಟಿದ್ದೀರಾ, ಇನ್ ವೀಕ್ಷಕರಿಗೆಲ್ಲ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಈ ಆಕ್ಟ್ ಅಲ್ಲಿ ಜೊತೆ ಆದಂತ ನಮ್ ಸುಧಾ ಮೇಡಮ್ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ. ಅಂಡ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ಅಂತ ಅಂದ್ರೆ, ಒಬ್ಬೊಬ್ರು ಅವ್ರವ್ರ ಪಾತ್ರನ ತುಂಬಾ ಸುಂದರವಾಗಿ ಮಾಡಿದೀರಾ. ವೆರಿ ಗುಡ್. ಎಲ್ರೂ ಬಹಳ ಎಂಜಾಯ್ ಮಾಡಿದ್ದಾರೆ ಅನ್ಕೊಂತೀನಿ. ಥ್ಯಾಂಕ್ ಯು. ಸೊ ನನ್ನರಸಿ ರಾಧೆ ತಂಡಕ್ಕೆ ಒಂದು ದೊಡ್ಡ ಧನ್ಯವಾದಗಳು. ಈ ಸ್ಕಿಟ್ ನೋಡಿದ್ಮೇಲೆ ಒಂದಂತೂ ಸತ್ಯ, ಈ ರೀತಿಯ ಅಭಿಮಾನಿಗಳ ಪ್ರೀತಿ ವಿಶ್ವಾಸನೆ ನಮ್ಮ ಧಾರಾವಾಹಿಯವರ ಜೀವನ. ಸೊ ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಸದಾ ನಮ್ಮ ತಂಡದ ಮೇಲೆ ಹೀಗೆ ಇರ್ಲಿ. ನಮ್ಮ ಧಾರಾವಾಹಿ ಮೇಲೆ ಇದೇ ತರ ಪ್ರೀತಿ ತೋರಿಸ್ತಾ ಇರಿ. ಹಾಗೂ ಇಷ್ಟೊಂದು ಮನೋರಂಜನೆ ಕೊಟ್ಟಂತ ನಮ್ಮ ಮಹಾಪ್ರಚಂಡ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾಧಾ ರುಕ್ಮಿಣಿ ಇಬ್ರು ಈಗ ಒಟ್ಟಾಗಿ ಆ ನಂದ ಗೋಕುಲದ ಗೋಪಾಲನ ಒಂದೇ ಸಮನೆ ಕರೀತಾ ಇದ್ದಾರೆ.
ಆದ್ರೆ ಆ ಕಳ್ಳ ಕೃಷ್ಣ ಯಾರಿಗ್ ಒಲಿತೇನೆ ಅಂತ ನೋಡ್ಬೇಕಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಗಸ್ತ್ಯನ ಅತ್ತೆ ಸುನೀತಾ ಮತ್ತು ಅಗಸ್ತ್ಯನ ಸಾಕು ತಾಯಿ ಸುಧಾ. ಸುಧಾ ಮ್ಯಾಮ್, ನನ್ನರಸಿ ರಾಧೆಯಲ್ಲಿ ಸುಧಾ ಅನ್ನೋ ಒಂದು ಈ ಪಾತ್ರನ ನೀವು ನಿಭಾಯಿಸ್ತಾ ಇದ್ದೀರಾ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡು ಕಂಡಂತಹ ದಿ ಬೆಸ್ಟ್ ಕ್ಲಾಸಿಕಲ್ ಡಾನ್ಸರ್ ನೀವೇನೆ. ಥ್ಯಾಂಕ್ ಯು. ಸೊ ನಿಮ್ಮ ಆ ನೃತ್ಯವನ್ನ ನೋಡಿ ಎಷ್ಟೋ ಜನ ಇನ್ಸ್ಪೈರ್ ಆಗಿ ತಾವು ನೃತ್ಯಕ್ಕೆ ಸೇರಿದ್ದಾರೆ, ಡಾನ್ಸ್ ನ ಕಲ್ತಿದ್ದಾರೆ, ಸೊ ಕಾಂಪಿಟಿಷನ್ಸ್ ನ ಕೊಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಹುಡ್ಕೊಂಡು ಈ ಒಂದು ವೇದಿಕೆಗೆ ನಿಮ್ಮ ಒಂದು ಅಪ್ಪಟ ಅಭಿಮಾನಿ, ದೊಡ್ಡ ಫ್ಯಾನು, ನೋಡ್ಲೇಬೇಕು ಅಂತ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಕ್ಕೆ ರೆಡಿನಾ? ಖಂಡಿತ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಮ್ಯಾಮ್. ಈ ನಿಮ್ಮ ಒಂದು ಕಲೆಗೆ ಅಭಿಮಾನಿಯಾಗಿ ಒಬ್ಬ ದೊಡ್ಡ ಅಭಿಮಾನಿ ನಿಮ್ಮನ್ನ ಭೇಟಿ ಆಗ್ಲೇಬೇಕು, ಮೀಟ್ ಮಾಡ್ಬೇಕು ಅಂತ ಇಲ್ಲಿ ಬಂದಿದ್ದಾರೆ. ಸೊ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ತಂಡದ ಅದ್ಭುತ ಕಲಾವಿದೆ PK. ನನ್ನ ಹೆಸರು ಪ್ರಿಯಾಂಕಾ ಕಾಮತ್ ಅಂತ. ನಾನು UKG ಇಂದಾನೇ ಭರತನಾಟ್ಯಂ ಕಲ್ತಿದ್ದೀನಿ. ನನ್ನ ಗುರುಗಳು ವಿದ್ಯಾಶ್ರೀ ರಾಧಾಕೃಷ್ಣನ್ ಅಂತ. ಸೊ ನಾನು ಯಾಕೆ ನನ್ನ ಡ್ಯಾನ್ಸ್ ಕ್ಲಾಸಿಗೆ ಹೋದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಅಮ್ಮ ಈ ಮಕ್ಳಿಗೆ ಆಸೆ ತೋರಿಸ್ತಾರಲ್ಲ, ಸಂಡೇ ಐಸ್ ಕ್ರೀಮ್ ಕೊಡಿಸ್ತೀನಿ, ಅದಕ್ಕೆ ನೀನು ಈ ಡ್ಯಾನ್ಸ್ ಮಾಡು ಅಂತ ಹೇಳಿ ನಾನು ಜಾಯಿನ್ ಆಗಿರೋದು ಅದಕ್ಕೋಸ್ಕರನೇ. ನಾನು ನಿಮ್ಮನ್ನು 6th ಸ್ಟ್ಯಾಂಡರ್ಡಲ್ಲಿ ಮೀಟ್ ಆಗಿದ್ದೀನಿ. ನಮ್ಮ ಡ್ಯಾನ್ಸ್ ಅಕಾಡೆಮಿಗೆ ನೀವು ಬಂದಿದ್ರಿ. ನನಗೆ ನಿಜವಾಗ್ಲೂ ನಾನು ಯಾಕೆ ಡ್ಯಾನ್ಸ್ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇಲ್ದಿರೋ ಟೈಮಲ್ಲಿ ಇವ್ರನ್ನ ನಾನು ಮೀಟ್ ಆಗಿರೋದು. ಇವ್ರು ಬಂದಿದ ತಕ್ಷಣ ಜನ ಎಲ್ಲ ಇವ್ರ ಹಿಂದೆ ಓಡ್ತಾ ಇದ್ದಾರೆ, ಲೈಕ್ ಎಲ್ಲರೂ ಮಾತಾಡಿಸ್ತಾರೆ. ಆವಾಗ ಫೋನಲ್ಲಿ ಸೆಲ್ಫಿ ತಗೊಳ್ಳೋದೆಲ್ಲ ಏನೂ ಇರಲಿಲ್ಲ. ಎಲ್ಲರೂ ಇವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಬೇಕು ಅಂತ. ನಾನು ಮೀಟ್ ಮಾಡಿದ ಫಸ್ಟ್ ಸೆಲೆಬ್ರಿಟಿ ಇವರೇ. ನನಗೆ ಒಂದು ಖುಷಿ ವಿಷಯ ಏನಂದರೆ, ಇವ್ರು ಮಾಡಿದ ಸ್ಟೇಜಲ್ಲೇ ನಾನು ಕೂಡ ಡ್ಯಾನ್ಸ್ ಮಾಡಿದ್ದೆ. ನಾವು ಇವ್ರ ಟೀಮ್ ಮತ್ತು ನಮ್ಮ ಟೀಮ್ ಒಟ್ಟಿಗೆ ಸೇರ್ಕೊಂಡು ನಾವು ಡ್ಯಾನ್ಸ್ ಮಾಡಿದ್ವಿ. ಅವತ್ತು ನನಗೆ ಅರ್ಥ ಆಯಿತು, ಲೈಕ್ ಇವ್ರು ಮಾಡಿದ ಡ್ಯಾನ್ಸ್ ಹೆಂಗಿತ್ತು ಅಂದರೆ, ಲೈಕ್ ನನಗೆ ಪರ್ಫೆಕ್ಟ್ ಅಂತಾರಲ್ಲ, ಇದಕ್ಕೋಸ್ಕರ ನಾನು ಡ್ಯಾನ್ಸ್ ಮಾಡಬೇಕು. ಇವ್ರು ಡ್ಯಾನ್ಸ್ ಮಾಡಿದಾಗ ಅವ್ರಿಗಿದ್ದ ಆ ಲವ್ ಟುವರ್ಡ್ಸ್ ಡ್ಯಾನ್ಸ್ ಇದೆಯಲ್ಲ, ಎಲ್ಲರೂ ಅವ್ರನ್ನ ನೋಡ್ತಾನೆ ಇದ್ರು, ಬೇರೆ ಯಾರನ್ನೂ ನೋಡ್ತಾನೆ ಇರಲಿಲ್ಲ, ಬರೀ ನಿಮ್ಮನ್ನ ಅಷ್ಟೇ ನೋಡ್ತಾರೆ. ನಾನು ಅಷ್ಟೇ ಈ ಸೈಡಲ್ಲಿ ನಿಂತ್ಕೊಂಡು ನೋಡ್ತೀವಲ್ಲ, ನಾನು ಹಂಗೆ ನಿಮ್ಮನ್ನೇ ನೋಡ್ತಾ ಇದ್ದೆ, ಇಷ್ಟು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರಲ್ಲ ಇವರು ಅಂತ. ನಾನು ಹಾಗೆ ಲೈಕ್ ಆ ಟೈಮಲ್ಲಿ ಐಸ್ ಕ್ರೀಮ್ಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದವಳನ್ನ, ಇದಕ್ಕೋಸ್ಕರ ಎಲ್ಲರೂ ನಿನ್ನ ಕಲೆಗೆ ರೆಸ್ಪೆಕ್ಟ್ ಕೊಡ್ತಾರೆ, ಇದಕ್ಕೋಸ್ಕರ ನೀನು ಡ್ಯಾನ್ಸ್ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡಿರೋದು ನೀವೇ. ಸಿಕ್ಸ್ ಇಯರ್ಸ್ ಬ್ಯಾಕ್ ನನ್ನ ಹತ್ರ ನನಗೊಂದು ಇನ್ಸಿಡೆಂಟ್ ಆಯಿತು. ಆನಂತರ ನಾನು ಡ್ಯಾನ್ಸೇ ಮಾಡಿಲ್ಲ. ಅಂದರೆ ಮಾಡಿದ್ದೀನಿ ಜಸ್ಟ್ 5 minutes ನಮ್ಮ ಸ್ಕಿಟ್ಟಲ್ಲಿ ಡ್ಯಾನ್ಸ್ ಮಾಡಿರ್ಬೋದು, ಇಲ್ಲ ಅಲ್ಲಿ ಇಲ್ಲಿ ಚಿಕ್ಕದು ಮಾಡಿದ್ದೀನಿ. ಮೊದಲಿನ ಥರ 2 hours ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿ ನನಗೆ ಅಷ್ಟು ನಾನು ಮಾಡಿಲ್ಲ. ಆ ಇನ್ಸಿಡೆಂಟ್ ನಂತರ ನನಗೆ ಡ್ಯಾನ್ಸ್ ಯಾರಾದರೂ ಭರತನಾಟ್ಯಂ ಮಾಡ್ತಿರ್ಬೇಕಾದ್ರೆ ನಂಗೆ ಅವ್ರನ್ನ ನೋಡಿದಾಗ ನಾನು ಹಿಂಗೆ ಮಾಡ್ತಿದ್ದೆ ಅಂತ ನನಗೂ ತುಂಬ ಸತಿ ಅನ್ಸೋದು. ಮ್ಯಾಮ್ ಪರ್ಫಾರ್ಮೆನ್ಸ್ ನೋಡ್ಬೇಕಾದ್ರೂ ನಂಗೆ ಹಾಗೆ ಅನಿಸ್ತು, ನಾನು ಹೀಗೆ ಮಾಡ್ತಿದ್ನಲ್ಲ, ನಾನು ನಿಲ್ಲಿಸ್ಬಿಟ್ನಲ್ಲ ಅಂತ ನನಗೂ ತುಂಬ ಅನಿಸ್ತು. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಒನ್ಸ್ ಅ ಡಾನ್ಸರ್ ಲೈಫ್ ಟೈಮ್ ಅ ಡಾನ್ಸರ್ ಅಂತ. ಥ್ಯಾಂಕ್ ಯು ಮ್ಯಾಮ್. ಯಾಕೆ ಅಂದರೆ ಪ್ರತಿಯೊಬ್ಬರು ಡಾನ್ಸರು ಅಥವಾ ಆ್ಯಕ್ಟ್ರೆಸ್ಸು ಅಥವಾ ಸಿಂಗರ್ ಇದ್ದೇ ಇರ್ತಾರೆ. ಅದನ್ನು ನಾವು ಹುಡ್ಕೊಬೇಕು. ಹುಡ್ಕದ್ಮೇಲೆ ಅದ್ರ ಹಿಂದೆ ಹುಡುಕ್ತಾ ಹೋದ್ರೆ ಅದೇ ತಾನಾಗಿ ನಮ್ಮಲ್ಲಿ ಬರುತ್ತೆ. ವೈಜಯಂತಿ ಮ್ಯಾಮ್, ಇನ್ನೊಂದು ಕೇಳಲೇಬೇಕು ನಿಮ್ಮನ್ನ. ನೀವು ನಮ್ಮ ಕಲರ್ಸ್ ವಾಹಿನಿಯ ಸದಸ್ಯರು. ಸೊ ನಮ್ಮ ವಾಹಿನಿಯಲ್ಲೇ ನಿಮ್ಮಿಂದ ಇನ್ಸ್ಪೈರ್ ಆದಂತಹ ಇಂತಹ ಒಬ್ಬ ಕಲಾವಿದೆ ಇರ್ತಾಳೆ ಅಂತ ನೀವು ಅನ್ಕೊಂಡಿದ್ರಾ? ಅಂದ್ರೆ ಈ ವಾಹಿನಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ನೋಡಿ. ದ ಲವ್ ಫಾರ್ ಡಾನ್ಸ್ ಹ್ಯಾಸ್ ಕನ್ವರ್ಟೆಡ್ ಹರ್ ಟು ಬಿ ಅ ವೆರಿ ಗುಡ್ ಆಕ್ಟ್ರೆಸ್. ನಾನು ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲದೆ ಇದ್ರು ಇದು ಸತ್ಯ ಅಂತ ನಾವು ಅವ್ರ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಅವ್ರ ಪ್ಯಾಷನ್ನು, ಅವ್ರ ಪ್ರೆಸೆಂಟೇಷನ್ ನೋಡಿದಾಗ
ಶಿ ಇಸ್ ಅ ಟ್ರೂ ಆರ್ಟಿಸ್ಟ್ ಅಂತ ಗೊತ್ತಾಗುತ್ತೆ. ಅದನ್ನ ನೀವು ವಾಹಿನಿಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ರೀತಿ ಯಂಗ್ ಟ್ಯಾಲೆಂಟ್ಸ್ ನ ಹೊರಗಡೆ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ದಟ್ಸ್ ಅ ವೆರಿ ಗುಡ್. ಇನ್ನೊಂದು ಹೇಳ್ಬೇಕು ನಂಗೆ, ಇವ್ರ ಡ್ಯಾನ್ಸ್ ನೋಡಿದಾಗ ನೀವು ನಮ್ಗೆ ಯಾವುದೇ ಸಾಂಗ್ ಕೊಡ್ಲಿ, ಕ್ಲಾಸಿಕಲ್ ಡ್ಯಾನ್ಸಸ್ ಮಾಡೋದು ಅವ್ರ ಸ್ಟೈಲಲ್ಲೇ, ಆ ಕ್ಲಾಸಿಕಲ್ ಟಚ್ ಇದ್ದೇ ಇರುತ್ತೆ. ಮ್ಯಾಮ್ ಮಾಡ್ಬೇಕಾದ್ರೆ ನಾನು ಅವ್ರನ್ನೇ ನೋಡ್ತಾ ಇದ್ದೆ. ನಾನು ರಾಘು ಹತ್ರ ಹೇಳ್ತಾ ಇದ್ದೆ, ನಾನು ಆ ಏಜಿಗೆ ಬಂದಾಗ ನಾನು ಇಷ್ಟೇ ಸಖತ್ತಾಗಿ ಮಾಡಬೇಕು, ನಾನು ವಾಪಸ್ ಆ ಡ್ಯಾನ್ಸ್ನ ನಾನು ವಾಪಸ್ ಕಲಿಬೇಕು. ಇನ್ನೊಂದೇನಂದರೆ, ನಾನು ಡ್ಯಾನ್ಸ್ ಬಿಟ್ಟಾಗಿಂದಾಗಲೂ ನನ್ನ ಗೆಜ್ಜೆ ನನ್ನ ಹತ್ರನೇ ಇದೆ. ಇಷ್ಟು ವರ್ಷ ಕಟ್ಟಿಲ್ಲ, 6 ವರ್ಷ ಆಯಿತು ಕಟ್ಟಿ. ನಿಮ್ಮ ಹತ್ರ ವಾಪಸ್ ಕಟ್ಟಿಸ್ಕೊಂಡು ವಾಪಸ್ ನಾನು ಡ್ಯಾನ್ಸ್ ಕಲಿಬೇಕು ಅನ್ನೋ ಆಸೆ ನನಗಿದೆ. ಆಸೆ ಒಂದಿದ್ರೆ ನೋಡಿ, ಆಸೆ ಅನ್ನೋದಿದ್ರೆ ಖಂಡಿತ ನಾವು ಅದನ್ನ ರೀಚ್ ಆಗ್ತೀವಿ, ಯಾವುದೂ ಸಲೀಸಲ್ಲ. ಸೊ ಯುವರ್ ಆಸೆ ವಿಲ್ ಬಿಕಮ್ ದ ಡ್ರೈವಿಂಗ್ ಫೋರ್ಸ್ ಟು ಅಚೀವ್ ವಾಟ್ ಯು ವಾಂಟ್ ಟು. ಥ್ಯಾಂಕ್ ಯು ಮ್ಯಾಮ್. ಗೆಜ್ಜೆ ಯಾವುದೇ ಕಲೆಯಲ್ಲಿ ಒಂದು ತುಂಬ ಮುಖ್ಯ, ಪ್ಯಾಷನ್ ಅಂಡ್ ಭಕ್ತಿ. ಎರಡೂ ಇವರಲ್ಲಿದೆ, ಅದೇ ಅವ್ರಿಗೆ ರಕ್ಷೆ ಆಗುತ್ತೆ. ಭಾರತದಲ್ಲೇ ಒಂದು ಗಿಫ್ಟ್ ಏನು ಅಂದ್ರೆ ಈ ಗುರು ಪರಂಪರೆ. ಇನ್ಯಾವುದೇ ದೇಶದಲ್ಲಿ ಈ ಪರಂಪರೆಗಳಿಲ್ಲ. ಈ ಪರಂಪರೆ ಅನ್ನೋದೇನಿದೆ ಅದು ಟ್ರಾನ್ಸ್ಫಾರ್ಮ್ ಆಗ್ತಾ, ಅದು ಮೇಜರ್ಲಿ ಆಗೋದು ಭಾವನೆಗಳಿಂದ. ನಾವು ದೇವರು ಒಂದು ಭಾವನೆ ಅಲ್ವಾ, ಯಾರೂ ದೇವ್ರನ್ನ ನೋಡಿಲ್ಲ, ಆದ್ರೆ ನಾವು ಭಾವಿಸ್ತೀವಿ. ಯಾವಾಗಲೂ ನಾವು ಆ ಭಾವನೆಯಿಂದನೇ ಎಲ್ಲಾನು ಗೆಲ್ಬೋದು ಅಂತ ನಾನು ದೃಢವಾಗಿ ನಂಬಿದ್ದೇನೆ. ತಾಯಿ ಹೇಗೆ ಮಗು ಕೈನ ಹಿಡಿದು ಅದನ್ನ ಹೆಜ್ಜೆಗೆ ಹಾಕದ್ ಹೇಳ್ಕೊಡ್ತಾಳೋ, ಹಾಗೆ ನಿಜವಾದ ಗುರು ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಅಲ್ಲಾಗ್ಲಿ, ಮ್ಯೂಸಿಕ್ ಅಲ್ಲಾಗ್ಲಿ, ಯಾವುದೇ ನಮ್ಮ ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲಿ ಕೈ ಹಿಡಿದು ಆ ಮಕ್ಕಳನ್ನ ಬೆಳೆಸ್ತಾಳೆ. ಪ್ರೀತಿಯಿಂದ ಬೆಳೀತಾ ಬೆಳೀತಾ ಒಂದು ಬಾಂಧವ್ಯ ಬರುತ್ತೆ. ಸೊ ನಾನು ಇವ್ರನ್ನ ಮುಂಚೆ ಚಿಕ್ಕವಳಲ್ಲಿ ನೋಡಿದ್ದೆ ಅಂದ್ರು, ಬಟ್ ಅದ್ ನೋಡಿದ ತಕ್ಷಣ ಒಂದು ಕನೆಕ್ಷನ್ ಬಂದ್ಬಿಡುತ್ತೆ. ನಾನು ಇವತ್ತು ಇಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಇದ್ದೆ. ಖಂಡಿತ. ಸೊ ಈ ಒಂದು ವೇದಿಕೆ ಎಷ್ಟು ಶ್ರೇಷ್ಠ ಅಂತಂದ್ರೆ, ಎಂದೋ ಕಲೆನ ಬಿಟ್ಟಂತಹ ಒಬ್ಬ ಕಲಾವಿದೆಗೆ ಮತ್ತೆ ಗೆಜ್ಜೆ ಕಟ್ಟಿ ಆ ಗುರು ತನ್ನ ಗುರುತ್ವವನ್ನು ಮೆರೆತಿದ್ದಾರೆ. ವೈಜಯಂತಿ ಮೇಡಮ್, ಕಲಾವಿದೆಗೆ ಮತ್ತೆ ಗೆಜ್ಜೆ ಕಟ್ಟಿದ್ದೀರಾ. ನೀವು ಹಾಗೂ ನಿಮ್ಮ ಶಿಷ್ಯೆಯ ಒಂದು ಸೀಕ್ವೆನ್ಸ್ ನಾವು ನೋಡ್ಲೇಬೇಕು. ಖಂಡಿತವಾಗ್ಲೂ ಮಜಾ ಭಾರತದ ಜೊತೆ ಎಷ್ಟೊಂದು ಸೀರಿಯಲ್ಗಳ ಜೊತೆ ನಾವು ಸ್ಪೆಷಲ್ ಮಾಡ್ತಾ ಇದೀವಿ. ಇದು ಆ ಸ್ಪೆಷಲ್ ಅಲ್ಲೇ ಮೋಸ್ಟ್ ಸ್ಪೆಷಲ್ ಮೂಮೆಂಟ್. ಈ ಒಂದು ಸ್ಪೆಷಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿದಂತಹ ನಮ್ಮ ವೈಜಯಂತಿ ಮೇಡಮ್ಗೆ ದೊಡ್ಡ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. PK, ನಾನೇ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಅವ್ರನ್ನ ನೋಡ್ತಾ ನಾನೇ ಬಾಕಿ ಆಗ್ತಾ ಇದ್ದೆ. ಓ, ಹಿಂಗ್ ಚೆನ್ನಾಗಿ ಮಾಡ್ತಾ ಇದಾರಲ್ಲ ಅಂತ. ತುಂಬಾ ಥ್ಯಾಂಕ್ ಯು ಮ್ಯಾಮ್, ನನ್ನ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ. ತುಂಬಾ ನಿಜವಾಗ್ಲೂ ತುಂಬಾ ಥ್ಯಾಂಕ್ ಯು. ನನ್ಗೆ ಯಾವಾಗ್ಲೂ ಅನ್ಸೋದು, ನಮ್ಮ ಲೈಫಲ್ಲಿ ನಾವು ಸಾಧನೆ ಮಾಡೋದು ಒಂದು, ಆದರೆ ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡಿ ಅವ್ರ ಸಾಧನೆಯ ಮೆಟ್ಲನ್ನು ಹತ್ತಿದಾಗ ನಿಜವಾದ ಖುಷಿ, ಸಂತೋಷ ಸಿಗೋದು, ಸಮಾಧಾನ ಸಿಗೋದು ಅವಾಗಲೇ. ಧನ್ಯವಾದ. ವಾವ್. ಸೊ ಪ್ರಿಯಾಂಕಾ, PK ಮತ್ತೆ ಗೆಜ್ಜೆ ಕಟ್ಟಿದ್ಯಾ? ಮತ್ತೆ ಹೆಜ್ಜೆ ಹಾಕ್ತಾ ಇದ್ಯಾ? ಹೌದು, ಇನ್ನ ನಿಲ್ಸಲ್ಲ, ನಾನು ಇನ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಿನ್ನ ಈ ಡ್ಯಾನ್ಸಿಂಗ್ ಜರ್ನಿ ಹೀಗೆ ಮುಂದುವರಿಸಬೇಕು. ಕನ್ನಡ ನಾಡಿಗೆ ಮತ್ತೊಬ್ಬ ಕ್ಲಾಸಿಕಲ್ ಡಾನ್ಸರ್ ನಮ್ಮ ವಾಹಿನಿಯಿಂದ ಬರಬೇಕು, ಇದೇ ನಮ್ಮ ಆಸೆ. ಎಸ್. ಸೊ ಇದೆಲ್ಲದ್ರ ನಡುವೆ ಒಬ್ರನ್ನ ಮಾತಾಡ್ಸ್ಲೇಬೇಕು. ಕಾರ್ತಿಕ್, ಇಲ್ಲ ತುಂಬಾ ನಗ್ಸೋದನ್ನ ನೋಡಿದೀವಿ ಕಾರ್ತಿಕ್. ಫಸ್ಟ್ ಟೈಮ್ ಈ ಒಂದು ಮೂಮೆಂಟ್ ನೋಡಿ ನೀನು ಎಮೋಷನಲ್ ಆಗಿದ್ಯಾ? ಏನ್ ಅನಿಸ್ತು? ಅಂದ್ರೆ ನಾವ್ ಇಷ್ಟನ್ ಮಾಡ್ಕೊಂಡೆ, ಅಯ್ಯೋ ನಾನು ಇಷ್ಟ ಕಲ್ತಿದೀನಿ, ನಾನು ಅಷ್ಟು ಸ್ಕಿಟ್ ಮಾಡಿದೀನಿ ಅಂತ ಮೆರೀತಾ ಇದ್ವಿ. ಬಟ್ ಮೇಡಮ್ ನೋಡಿದಾಗ ಬರೀ ಡ್ಯಾನ್ಸ್ ಅಲ್ಲೇ ಇಡೀ ಪ್ರಪಂಚ, ಆಕ್ಟಿಂಗ್ ಅನ್ನೋದು ಏನು, ಡ್ಯಾನ್ಸ್ ಎಲ್ಲ ಪ್ರಪಂಚನೇ ತೋರಿಸ್ಬಿಟ್ರು. ಸೊ ನನ್ಗೆ ಅನ್ಸಿರೋದಿಷ್ಟೇ, ಯಪ್ಪ ಎಷ್ಟೊಂದು ಕಲಿಯಕ್ಕಿದೆ, ಎಷ್ಟೊಂದು ತಿಳ್ಕೊಳಕ್ಕಿದೆ. ಅವ್ರು ಡ್ಯಾನ್ಸ್ ಅಂತಲ್ಲ, ಫುಲ್ ಅವ್ರು ನೋಡಿದ್ರೆ ನನ್ಗೆ ನಿಜವಾಗ್ಲೂ ನನ್ಗೆ ದೇವ್ರು ನೋಡ್ದಂಗೆ ಆಗ್ತಾ ಇದೆ. ಎಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ದಾರೆ, ತುಂಬಾ ತಿಳ್ಕೊಳೋದಿದೆ. ನಾವು ಸುಮ್ನೆ ನಾವು ಅದ್ ಕಲ್ತ್ವಿ, ಇದ್ ಕಲ್ತ್ವಿ, ಈ ಸ್ಕಿಟ್ ಬ್ಯಾಂಗ್ ಮಾಡಿದ್ವಿ, ಆ ಸ್ಕಿಟ್ ಬ್ಯಾಂಗ್ ಮಾಡಿದ್ವಿ, ಈ ಸ್ಕಿಟ್ ಇದೆಲ್ಲ ನಾವು ಸುಮ್ನೆ ಅನ್ಕೊಬೇಕು ನಮ್ ಖುಷಿಗಷ್ಟೇ.
ಬಟ್ ಬೇರೆಯವ್ರನ್ನ ಈ ಲೆವೆಲ್ಗೆ ತೃಪ್ತಿ ಪಡ್ಸಕ್ಕೆ ಮೋಸ್ಟ್ಲಿ ನನ್ನ ಜೀವನ ಪರ್ಯಂತ ನಾನು ಮಾಡಿದ್ರು ಆಗಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ನಾವು ಹಿಂಗ್ ದಾರಿಲಿ ಹಿಂಗ್ ಹೋಗಿ ಬರ್ಬೇಕಾದ್ರೆ ನಾವು ಸಾಮಾನ್ಯ ಅನ್ಕೊಂಡಿರ್ತೀವಿ ನಮ್ಗೆ ಯಾವ್ದಾರ ಡಿಸ್ಕೋ ಅಥವಾ ಪಬ್ ಡ್ಯಾನ್ಸು ಈ ತರ ಎಲ್ಲ ನೋಡಿ ಹಾ ಅಂತಿರ್ತೀವಿ. ಬಟ್ ಇದ್ರಲ್ಲಿ ನಮ್ಮನ್ನ ನಾವೇ ಕಳ್ಕೊಂಡ್ಬಿಟ್ಟಿದ್ವಿ. ನಾನು ಯಾವತ್ತೂ ಇಷ್ಟೊಂದು ಡೀಪ್ ಆಗಿ ಎಲ್ಲೂ ನೋಡಿರ್ಲಿಲ್ಲ. ಭರತನಾಟ್ಯ ಮಾಡ್ತಾರಂತೆ, ಕ್ಯಾಶುವಲ್ ಆಗಿ ಎಲ್ಲರೂ ಹಂಗೆ ಅಂದಿರ್ತಾರೆ, ನೀವು ಕೇಳಿಸ್ಕೊಂಡೆ ಭರತನಾಟ್ಯ ಟೀ ಕುಡ್ಕೊಂಡ್ ಬರೋಣ ಅಂದಿರ್ತಾರೆ. ಬಟ್ ಇಷ್ಟು ಡೀಪ್ ಆಗಿ ನೋಡಿದಾಗ ಅದರಲ್ಲಿ ಡ್ಯಾನ್ಸ್ ಇರಲ್ಲ, ಫುಲ್ ಆಕ್ಟಿಂಗ್ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿರೋದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಕಾರ್ತಿಕ್. ನಿಮ್ದು ಪ್ರತಿಯೊಂದು ಒಂದು ಕಲೆ, ಅದನ್ನ ನಾವು ಆಳವಾಗಿ ಪ್ರೀತಿಸಿದಾಗ, ಭಕ್ತಿಯಿಂದ ಇದ್ದಾಗ ಆ ಕಲೆಯಿಂದ ನಮ್ಗೆ ಪ್ರಪಂಚ ಗೊತ್ತಾಗುತ್ತೆ ಅಂತ ನಾನು ಭಾವಿಸಿದೆ. ಪೀಕೆ, ಕೊನೆಯದಾಗ ಒಂದು ಮಾತು ಕೇಳ್ತೀನಿ. ಇವತ್ತಿನ ದಿನ ಈ ಒಂದು ಕ್ಷಣ ನಿನಗೆ ಎಷ್ಟು ವಿಶೇಷ? ನಾನು ವಾಪಸ್ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬೋದು ಅನ್ನೋ ಧೈರ್ಯನೂ ನನಗಿರ್ಲಿಲ್ಲ. ಮ್ಯಾಮ್ನ ನೋಡಿದಾಗ ನನಗೆ ಇನ್ನು ನಾನು ಶುರು ಮಾಡ್ಬೇಕು, ನನಗೆ ಇನ್ನೂ ನಿಲ್ಲಿಸ್ಬಾರ್ದು, ನಾನು ಇನ್ನು ಶುರು ಮಾಡಲೇಬೇಕು ಅಂತ ಆಯಿತು. ಇಲ್ಲಿ ನಾನು ವಾಪಸ್ ಶುರು ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಯಾವತ್ತಾದರೂ ಅದನ್ನು ಕಂಪ್ಲೀಟ್ ಮಾಡಿದ್ರಾಯ್ತು, ವಾಪಸ್ ಶುರು ಮಾಡಿದ್ರಾಯ್ತು ಅಂತ ಇದ್ದೆ. ಬಟ್ ಇಲ್ಲಿ ನನಗೆ ಇವರಿಂದಾಗಿ ಇವ್ರ ಕೈಯಾರೆ ನನಗೆ ಗೆಜ್ಜೆ ಕಟ್ಟಿಸ್ಕೊಂಡು ನಾನು ಇಲ್ಲೇ ಶುರು ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇದು ನನಗೆ ತುಂಬ ಸ್ಪೆಷಲ್ ಮೂಮೆಂಟ್. ನಾನು ಇನ್ನು ಎಲ್ಲರ ಹತ್ರ ಹೇಳ್ಕೊಂಬರ್ತೀನಿ, ನನಗೆ ಇವರೇ ವಾಪಸ್ ಗೆಜ್ಜೆ ಕಟ್ಟಿ ವಾಪಸ್ ಡ್ಯಾನ್ಸ್ ಮಾಡೋ ಥರ ಮಾಡಿದ್ರು ಅಂತ. ಥ್ಯಾಂಕ್ ಯು ಮ್ಯಾಮ್. ಸೊ ಇಂದಿನ ಈ ವೀಕೆಂಡ್ ಸ್ಪೆಷಲ್ ನಲ್ಲಿ ನನ್ನರಸಿ ರಾಧೆ ತಂಡ ನಮ್ ಜೊತೆ ಇದೆ. ಆಗ್ಲಿಂದ ನಾವು ಒಳ್ಳೊಳ್ಳೆ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಸೊ ಒಳ್ಳೊಳ್ಳೆ ಸ್ಕಿಟ್ ಗಳನ್ನ ನೋಡ್ತಾ ಇದೀವಿ, ಹೊಟ್ಟೆ ಹುಣ್ಣಾಗೋಷ್ಟು ನಗ್ತಾ ಇದೀವಿ. ಸೊ ಇದರ ಮಧ್ಯ ನಾನು ಅಗಸ್ತ್ಯ ಅವ್ರ ಹತ್ರ ಮಾತಾಡಕ್ ಇಷ್ಟಪಡ್ತೀನಿ. ಸೊ ಅಗಸ್ತ್ಯ, ರೀಸೆಂಟ್ ಆಗಿ ನೀವು ಇಂಚರ ಅವ್ರ ಮೇಲೆ ಪ್ರೀತಿ ಹೆಚ್ಚಾಗಿ ಅವಳೇ ನಿಮ್ಮ ಹತ್ರ ಬಂದು ಪ್ರಪೋಸ್ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಿ. ಹೌದು. ಸ್ಟ್ರೀಟ್ ಆಗಿ ಹೋಗಿ ಇಂಚರ ಹತ್ರನೇ ಹೇಳ್ಬೋದಿತ್ತಲ್ಲ. ಅದೇ ಪ್ರಾಬ್ಲಮ್ ಅಲ್ವಾ, ಹುಡುಗರ್ಗೆ ಅದೆಲ್ಲ ಆಗಲ್ಲ. ಹುಡುಗರ ಯಾಕೆ ದಮ್ ಬೇಕು ಅಂದ್ರೆ ಸ್ವಲ್ಪ ದಮ್ ಮತ್ತೆ ಸ್ವಲ್ಪ ಏನಂತಾರೆ ಸಪೋರ್ಟ್, ಒಂಥರ ಪುಷ್ ಬೇಕಾಗಿರತ್ತೆ ಅಲ್ವಾ. ಬಟ್ ಅಗಸ್ತ್ಯ, ಎಸ್. ಸೊ ಈಗ ಆ ತರ ಒಂದ್ ಚಾನ್ಸ್ ನಾವಿಲ್ಲಿ ಮಾಡ್ಕೊಟ್ರೆ ಯಾವ ತರ ಪ್ರಪೋಸ್ ಮಾಡ್ತೀರಾ? ಐ ಡೋಂಟ್ ನೋ, ನೋಡೋಣ. ಇಂಪ್ರಾಂಪ್ಟು ಬರುತ್ತೆ, ನೋಡೋಣ ಅದ್ ಹೆಂಗ್ ಬರುತ್ತೆ. ನೋಡೋಣ, ಬನ್ನಿ ಇಬ್ರು ಸ್ಟೇಜಿಗೆ ಬನ್ನಿ. ಯಾವತ್ತಾದ್ರೂ ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಿದೀರಾ? ಯಾರಿಗಾದ್ರು? ಇಲ್ಲ. ಓಕೆ. ಸೊ ಇವತ್ತು ಈ ಒಂದು ಮಜಾ ವೇದಿಕೆಯಲ್ಲಿ ನನ್ನರಸಿ ರಾಧೆಯ ನಾಯಕ ಅಗಸ್ತ್ಯ ತನ್ನ ರಾಧೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ಪ್ರಪೋಸ್ ಮಾಡ್ತಾನೆ. ಇಲ್ಲಿ ಗೊತ್ತಾಗತ್ತೆ ಅಗಸ್ತ್ಯ ಎಷ್ಟು ರೊಮ್ಯಾಂಟಿಕ್ ಅಂತ. ಓಕೆ, ರೆಡಿನಾ ಅಗಸ್ತ್ಯ? ಟ್ರೈ ಮಾಡ್ತೀನಿ. ಆಲ್ ರೈಟ್. ಸೊ ಸೆಟ್ ಅಪ್ ಬರ್ಲಿ. ನೀನ್ ಬೆಳಗ್ಗೆ ಲಂಚ್ ಬ್ರೇಕ್ಫಾಸ್ಟ್ ಮಾಡಿದೆ ಅಲ್ಲ, ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲೈಕ್ ಇಟ್. ಥ್ಯಾಂಕ್ ಯು. ಪಾಯಿಂಟ್ ಅಗಸ್ತ್ಯ. ಇಂಚರ ಆಕ್ಚುಲಿ ನಾನು ಮದುವೆ ಆಗ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಅದು ನಿನ್ನ ಮದುವೆ ಆಗ್ತೀನಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಕೇಳಿಲ್ಲ, ಏನ್ ತೊಳ್ತೀಯಾ? ಸ್ಟಾರ್ಟರ್ಸ್, ಸಮಥಿಂಗ್ ಯು ವಾಂಟ್? ಎನಿಥಿಂಗ್ ಫೈನ್. ನೀನಿಲ್ಲದೆ ನಾನು ಇರೋಕ್ಕಾಗಲ್ಲ ಇಂಚರ. You are my world. You're my universe. You're everything to me. ನಾನು ಆಕ್ಚುಲಿ ಯಾವ ವಿಷಯನ ಎಕ್ಸ್ಪ್ರೆಸ್ ಮಾಡಲ್ಲ. ಅದು ಯಾಕೋ ಗೊತ್ತಿಲ್ಲ, ನನಗೆ ಮಾತಾಡಕ್ ಬರಲ್ಲ. ಐ ಸ್ಟಾರ್ಟ್ ಶಿವರಿಂಗ್, ಸ್ವೆಟ್ ಆಗ್ತೀನಿ, ಏನೇನೋ ಆಗುತ್ತೆ, ನನಗೆ ಅರ್ಥನೇ ಆಗಲ್ಲ ಏನು ಮಾಡ್ತಿದ್ದೀನಿ. ಈಗಲೂ ಐ ಡೋಂಟ್ ನೋ ವಾಟ್ ಐ ಆಮ್ ಟಾಕಿಂಗ್. ಬಟ್ ಇಟ್ಸ್ ನಾಟ್ ಮೈ ಫಾಲ್ಟ್. ಇಲ್ಲಿ ಯಾರೇ ಕೂತಿದ್ರು ಹಂಗೆ ಮಾಡ್ತಾರೆ ಅನ್ಸತ್ತೆ. ನೀನ್ ಅಷ್ಟು ಸುಂದರವಾಗಿದೆಯಾ ಅಗಸ್ತ್ಯ? ರಿಯಲಿ ನನಗೆ ಗೊತ್ತಿಲ್ಲ ನಾನು ಏನ್ ಮಾತಾಡಿದೆ ಅಂತ. ಶಮ್ಸ್ ಬಿಡಿ, ರಿಯಲಿ ತಪ್ಪಾಗಿ ಮಾತಾಡಿದ್ರೆ ಐ ಆಮ್ ರಿಯಲಿ ಸಾರಿ. ಕಾಲು ಓಡ್ಲಿಲ್ಲ, ಕೈ ಓಡ್ಲಿಲ್ಲ. ಸೊ ಊರ್ವಿ, ನಿಮ್ಮ ಅಣ್ಣ ಇಲ್ಲಿ ಏನ್ ಪ್ರಪೋಸ್ ಮಾಡ್ಬೇಕಾರೆ ತುಂಬಾನೇ ಇನ್ವಾಲ್ವ್ ಆಗ್ಬಿಟ್ಟಿದ್ರಿ ನೀವು. ಏನ್ ವಿಷಯ? ಈಸ್ ಸಚ್ ಅ ಕೇರಿಂಗ್ ಪರ್ಸನ್, ಯು ನೋ. ಅವನ್ ಯಾರೇ ಮದ್ವೆ ಆಗ್ಲಿ, ಶಿಲ್ ಬಿ ದ ಲೈಕ್ ಲಕ್ಕಿಯೆಸ್ಟ್ ಗರ್ಲ್ ಇನ್ ದ ವರ್ಲ್ಡ್. ಅಂಡ್ ಆಫ್ ಸ್ಕ್ರೀನ್ ಕೂಡ ಅವರಿಬ್ರು ಹಾಗೆ ಇರ್ತಾರೆ. I love you. I just too. Love you. Thanks. ನಂಗೆ ಇಬ್ರು ಇಷ್ಟ. And they are sweethearts for me. ಇಂಚರ ಅವ್ರೆ, ಹೇಗ್ ಅನ್ಸ್ತಾ ಇದೆ? ಬಟರ್ಫ್ಲೈಸ್? ಎಸ್. ಅಂಡ್ ನನಗನ್ಸುತ್ತೆ ದಿಸ್ ಇಸ್ ಎವ್ರಿ ಗರ್ಲ್ಸ್ ಡ್ರೀಮ್ ಇನ್ ದ ವರ್ಲ್ಡ್. ಅಂದ್ರೆ to be proposed in the best romantic way possible. And ಅಗಸ್ತ್ಯ ರಾಥೋಡ್ ಅಷ್ಟು
ಒಂಥರ ಹೇಳಲ್ಲ, ಎಕ್ಸ್ಪ್ರೆಸ್ ಮಾಡಲ್ಲ, ಸ್ವಾಭಿಮಾನ ಆ್ಯಂಡ್ ಈಗೋ ಆ ಥರ ಎಲ್ಲ ಇದ್ದು ಇವತ್ತು ಇಫ್ ಹಿ ಹ್ಯಾಸ್ ಗಾನ್ ಔಟ್ ಆಫ್ ಹಿಸ್ ವೇ just to propose me, then I am speechless and I just want to give you a hug. ಥ್ಯಾಂಕ್ ಯು. ನಮ್ಮ ಹುಡುಗ ಓಕೆನಾ? Double okay. ರೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಗಸ್ತ್ಯ. ನೋಡಿ, ನಿಮ್ಮ ರಾಧೆ ನಿಮ್ ಜೊತೆ ಇದ್ದಾಳೆ, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸೋ ಮಚ್. Thank you. ಅಲ್ಲ, ನಂಗೊಂದ್ಸತಿ ಮಾಡ್ಸಿದ್ರೆ ಆಯ್ತಿದ್ ಪ್ರಪೋಸ್. ನೀನ್ ಪ್ರಪೋಸ್ ಮಾಡ್ಬೇಕಾ ಇವಾಗ? ಹೌದು. ನಿಂಗ್ ಮಾಡ್ಬೇಕಾ? ಹಾ. ಸುಷ್ಮಿತಾ ಜಗಪ್ಪ ಬಂದ್ರೇನೆ. ಸೊ ನಮ್ಮ ಅಗಸ್ತ್ಯ ಹಾಗೂ ಇಂಚರ ಅವರ ಪ್ರಪೋಸಲ್ ನ ನೋಡಿ ನಮ್ಮ ಜಗಪ್ಪ ಸುಷ್ಮಿತಾಗೆ ಅದೇ ತರ ಪ್ರಪೋಸ್ ಮಾಡ್ಬೇಕು ಅಂತ ಇನ್ಸ್ಪೈರ್ ಆಗಿದ್ದಾನೆ. Yes. ಜಗಪ್ಪ, ಸುಸ್ತು ರೆಡಿನಾ? ಹಾ, ರೆಡಿ. Come on, ಜಗ. Come on, boy. ಬ್ರೋ, ಆಶೀರ್ವಾದ ಮಾಡಿ ಬ್ರೋ. Come on, boy. Bro, ಇಲ್ವಾ? Okay, so ಜಗಪ್ಪ, ಸುಷ್ಮಿತಾ ಇಬ್ರು ರೆಡಿನಾ? ಓಕೆ. ಡಿ ಆಫೀಸರ್, ಲೈಟ್ ಪ್ಲೀಸ್. ರೋಸು ತುಂಬಾ ರೆಡ್ ಇದೆ, ಬಟ್ ನಿಮ್ಮಷ್ಟು ಸುಂದರವಾಗಿಲ್ಲ. ಏನೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಎದೆಯಲ್ಲಿ ಒಂಥರ ತಳಮಳ, ಭಯ. ಈ ರೋಸ್ ನಾ ನಿಮಗೆ ಕೊಡ್ಬೋದಾ? ನಿಮ್ಗೆ ತುಂಬಾ ದಿವಸದಿಂದ ನಾನು ಒಂದ್ ಮಾತು ಹೇಳ್ಬೇಕು ಅನ್ಕೊಂಡೆ. ಹೇಳಿ. ಊರಲ್ಲಿ ಗೋಲಿ ಆಡ್ಕೊಂಡು ಪೋಲಿ ಆಗಿದ್ ನನಗೆ ನೀಲಿ ಆಕಾಶನು ಖಾಲಿಯಾಗಿ ಕಾಣಿಸ್ತಾ ಇದೆ. ನಿಮ್ಮನ್ನ ಯಾವತ್ ನನ್ನ ಕಣ್ಣಂದ ನೋಡಿದ್ನೋ ಅವತ್ತೇ ನನ್ನ ಎದೆಯಲ್ಲಿ ಜೋಕಾಲಿ ಕಟ್ಟಿ ಸುತ್ತ ಬೇಲಿ ಹಾಕ್ಬಿಟ್ಟಿದ್ದೀನಿ, ಯಾರು ಬರ್ಬಾರ್ದು. ಒಂದೇ ಒಂದು ಚಾನ್ಸ್ ಕೊಟ್ರೆ ನಿಮ್ಮ ಹೃದಯದಲ್ಲಿ ನಾನೊಂದು ದೇವಸ್ಥಾನನೇ ಕಟ್ಬಿಡ್ತೀನಿ. ಅನ್ಬಿಡಿ, ಭಯ ಆಯ್ತದೆ. ಇಷ್ಟು ಇನ್ನೋಸೆಂಟ್, ಇಷ್ಟು ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ರೆ ಯಾರು ತಾನೇ ಒಪ್ಕೊಳ್ಳಲ್ಲ? ಆ ಚಂದ್ರನ್ನ ನೋಡುವಂತ ಮಾತ್ರ ಹೇಳ್ಬೇಡಿ, ಯಾಕೆ ನಿಮ್ ಮುಖದಲ್ಲೇ ನನಗೆ ಚಂದ್ರ ಕಾಣಿಸ್ತು. ನಿಜವಾಗ್ಲೂ ಭಯ ಆಯ್ತಾಯ್ತು, ಕೈ ಕಾಲೆಲ್ಲ ನಡಕ್ತಾ ಇತ್ತು ನನಗೆ. ಥ್ಯಾಂಕ್ ಯು ಅಕ್ಕ. ತಮ್ಮ, ಅಕ್ಕ, ಜಗಪ್ಪ, ನಿಜವಾಗ್ಲು ನೀನೇನಾ? ನಾನೇನೆ, ನಿಜವಾಗ್ಲು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನಿನ್ನಲ್ಲಿ ಈ ತರ ಒಬ್ಬ ರೊಮ್ಯಾಂಟಿಕ್ ಜಗಪ್ಪ ಇದಾನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ನಾನು ಮನುಷ್ಯನೇ ಅಲ್ವಾ, ನನಗೂ ಒಂದು ಆರ್ಟ್ ಅಂತ ಇರುತ್ತೆ. ನನಗೂ ಈ ತರದೊಂದು ಪ್ರಪೋಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಹಂಗೆ ಒಳಗಡೆಯಿಂದ. ಸುಷ್ಮಿತಾ, ಭಯ ಆಯ್ತಾ? ಭಯ ಅಲ್ಲ, ತುಂಬಾ ಶಾಕ್ ಆಗ್ತಿದೆ. ಇವನ ಈ ರೀತಿ ಲೈಫಲ್ಲೇ ನೋಡಿಲ್ಲ, ಯಾರು ನೋಡಿಲ್ಲ. ನಮ್ 4 ವರ್ಷ ಜರ್ನಿನಲ್ಲಿ ನಾನೇ ನೋಡಿಲ್ಲ. ಅವ್ನು ನಂಗೆ ತುಂಬಾ ಕ್ಲೋಸ್ ಇರ್ಬೋದು, ಬಟ್ ಒಂದ್ಸತಿ ನಾವು ಸೀರಿಯಸ್ ಆಗಿ ಮಾತಾಡಿದ್ದೇ ಇಲ್ಲ. ಫಸ್ಟ್ ಟೈಮ್ ಮಾತಾಡ್ಸಿದೀರಾ, ತುಂಬಾ 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 ಥ್ಯಾಂಕ್ಸ್. ಜಗಪ್ಪ, ಅಗಸ್ತ್ಯ ಇಂಚರ ಅವ್ರನ್ನ ನೋಡಿದಾಗ ಎಷ್ಟು ರೊಮ್ಯಾಂಟಿಕ್ ಅನ್ನಿಸ್ತು, ಅಷ್ಟೇ ರೊಮ್ಯಾಂಟಿಕ್ ಜೋಡಿ ನಿನ್ನ ಮತ್ತೆ ಸುಷ್ಮಿತಾ ನೋಡಿದಾಗ ಕಾಣಿಸ್ತಾ ಇದೆ. ನಿನ್ನ ಈ ರೊಮ್ಯಾಂಟಿಕ್ ಜರ್ನಿ ಹೀಗೆ ಮುಂದುವರಿತಾ ಇರ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಬ್ರು, ಇಷ್ಟು ಸ್ಪೋರ್ಟಿವ್ ಆಗಿ ಬಂದು ಇದನ್ನ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಇವತ್ತಿನ ಈ ವೀಕೆಂಡ್ ಸ್ಪೆಷಲ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಮೊಮೆಂಟ್ಗಳು ನಡೀತಾ ಇವೆ. ಎಲ್ರು ಖುಷಿಯಾಗಿ ಕಾಲ ಕಳೀತಾ ಇದೀವಿ. ಸೊ ಇದ್ರ ಮಧ್ಯ ಇಂಚರಾಗೆ ಮಾತಾಡ್ಸಕ್ಕೆ ಇಷ್ಟಪಡ್ತೀನಿ. ಇಂಚರ, ಎಷ್ಟು ಖುಷಿ ಆಯ್ತು ಅಗಸ್ತ್ಯ ಅವತ್ತು ನಿಮ್ಗೆ ಈ ತರ ಪ್ರಪೋಸ್ ಮಾಡಿದ್ದು? ತುಂಬಾ ಖುಷಿ ಆಯ್ತು. ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಈ ತರ ಯಾರಾದ್ರೂ ಅವ್ರ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂತ. ಐ ಥಿಂಕ್ ಅಗಸ್ತ್ಯ ಇಂಚರ ಅಥವಾ ನನ್ನರಸಿ ರಾಧೆ ಜರ್ನಿಯಲ್ಲಿ ಮೋಸ್ಟ್ ಮೆಮೊರಬಲ್ ಮೊಮೆಂಟ್ ಅನ್ಸತ್ತೆ ಅದು ನನಗೆ ಪರ್ಸ್ನಲಿ. ಇದು ಎಷ್ಟು ಖುಷಿ ಆಯ್ತು ಅಂತ ನಿಮ್ಮ ಅಮ್ಮನ್ ಕೇಳೋಣ. ಸುನೀತಾ ಮೇಡಮ್, ಈ ಪರಿಸ್ಥಿತಿ ಮೊದಲು ಇದ್ದಿದ್ರೆ ಮೇ ಬಿ ಅಲ್ಲಿ ಹೋಗಿ ಕಪ್ಪಳಕ್ಕೆ ಹೊಡಿತಿದ್ನೋ ಏನೋ, ಬಟ್ ಈಗ ಇಂಚರ ಅಗಸ್ತ್ಯನ್ ಜೊತೆ ಇದ್ರೆ ಸೇಫ್ ಆಗಿರ್ತಾಳೆ ಅಂತ ನಂಗೆ ಅನ್ಸಕ್ ಶುರು ಆಗಿದ್ರಿಂದ ಐ ಎಂಜಾಯ್ಡ್ ಇಟ್. ನಂಗೆ ಬಹಳ ಖುಷಿ ಆಯ್ತು. ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದಾನೆ ಅಂತ ಅಂದ್ಬಿಟ್ಟು ಖುಷಿ ಆಯ್ತು. ಓಕೆ, ಇವತ್ತಿನ ಈ ಶೋ ಅಲ್ಲಿ ತುಂಬಾ ಸರ್ಪ್ರೈಸ್ಗಳು, ತುಂಬಾ ಒಳ್ಳೊಳ್ಳೆ ಮೂಮೆಂಟ್ಗಳು ನಡೀತಾ ಇದೆ. ಸೊ ನಾವು ಈಗ ನಿಮಗೆ ಹಾಗೂ ಇಂಚರಾಗೆ ಒಂದು ಸರ್ಪ್ರೈಸ್, ಇದು ಸೆಪರೇಟ್ ಸರ್ಪ್ರೈಸ್, ಓಕೆನಾ? ಸೊ ನಿಮ್ಮಿಬ್ರಿಗೂ ಈ ಒಂದು ಸರ್ಪ್ರೈಸ್ ನ ನೀಡಬೇಕು ಅಂತ ನಮಗೊಂದು ಆಸೆ.
ಸೋ ನೈಸ್. ಸೊ ಇಂಚರ ಹಾಗೂ ಸುನೀತಾ ದಯವಿಟ್ಟು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಸೊ ಸುನೀತಾ ಮೇಡಮ್, ಹೇಳಿ. ನಿಮ್ಮ ನಟನೆಯನ್ನ ನೋಡಿ ನಿಮ್ಮನ್ನ ಮೀಟ್ ಮಾಡಲೇಬೇಕು ಅಂತ ಒಬ್ರು ಅಭಿಮಾನಿ ಇಲ್ಲಿ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಓ, ಅವ್ರು ಯಾರು ಅಂತ ನೋಡೋ ಆಸೆ ಇದೆಯಾ ನಿಮ್ಗೆ? ಖಂಡಿತ ಇದೆ. ಸೊ ಅದ್ ಯಾರು ಅಂತ ನೋಡ್ಬೇಕು ಅಂತಂದ್ರೆ ಇಂಚನ ನೀವು ಅಮ್ಮನ ಕಣ್ಮುಚ್ಬೇಕು. ಓಕೆ, ಓಕೆನಾ? ರೆಡಿ? ಸುನೀತಾ ಮೇಡಮ್, ನಿಮ್ಮ ಅಭಿಮಾನಿನ ಮೀಟ್ ಮಾಡಕ್ ರೆಡಿ ಇದ್ದೀರಾ? ನೀವು ಕಣ್ಣು ಮುಚ್ಚಿ ಬಾಯ ಮುಚ್ಕೊಂಡಿದ್ದೀರಾ? ಓಕೆನಾ? ರೆಡಿ? ಸೊ 3, 2, 1 ಓಪನ್. ಥ್ಯಾಂಕ್ ಯು ಸೋ ಮಚ್. ಸುನೀತಾ ಮೇಡಮ್, ಎಷ್ಟು ಖುಷಿ ಆಗ್ತಾ ಇದೆ. ಮಾತಿಲ್ಲ, ಹೇಳಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಕ್ಕಾಗ್ತಿಲ್ಲ. ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ಈ ಬರ್ತ್ಡೇ ನನ್ನ ಲೈಫಲ್ಲಿ ಮರೆಯಲ್ಲ. ಮೋಸ್ಟ್ ಮೆಮೊರಬಲ್ ಡೇ. ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಹಲವಾರು ನೆನಪುಗಳು, ಹಲವಾರು ಮೊಮೆಂಟ್ಗಳು, ಖುಷಿ, ಸಾಕಷ್ಟು ಮಜಾ ಇದೆಲ್ಲ ಸಿಕ್ತು ನಮಗೆ. ಸೊ ಇದೇ ರೀತಿಯಾದ ಮನೋರಂಜನೆಯೊಂದಿಗೆ ಮುಂದಿನ ವಾರ ನಾವು ಇನ್ನೊಂದು ಸೀರಿಯಲ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಸುನೀತಾ ಮೇಡಮ್, ಹ್ಯಾಪಿ ಬರ್ತ್ಡೇ.